ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ನಮಸ್ಕಾರ, ಜಿ ಸಂವಾದಕ್ಕೆ ಸ್ವಾಗತ. ಅಮೆರಿಕ, ಇಸ್ರೇಲ್, ಇರಾನ್ ಈ ಸನ್ನಿವೇಶವನ್ನು ಹಲವಾರು ಆಯಾಮಗಳಲ್ಲಿ ನೋಡಲೇಬೇಕಾಗಿದೆ. ನೋಡಿ, ನಾಗರಿಕರ ಹಿತದೃಷ್ಟಿಯಿಂದ ನೋಡೋದಾದರೆ ಅದು ಇರಾನ್ ಆಗಿರಲಿ, ಇಸ್ರೇಲ್ ಆಗಿರಲಿ, ಅವರ ಜೀವದ ದೃಷ್ಟಿಯಿಂದ ಯಾರಿಗೂ ಕೂಡ ಯುದ್ಧ ಬೇಡ. ಇನ್ನು ಈ ಮೂರು ರಾಷ್ಟ್ರಗಳ ಪ್ರತಿಷ್ಠೆಯ ಯುದ್ಧದ ಪರಿಣಾಮವನ್ನು ಇತರ ರಾಷ್ಟ್ರಗಳು ಅನುಭವಿಸ್ತಾ ಇದ್ದಾವೆ. ವ್ಯಾಪಾರ ವಹಿವಾಟಿರ್ಬೋದು, ಸಮನ್ವಯತೆ ಇರ್ಬೋದು, ಆಮದು ರಫ್ತು ಪ್ರಕ್ರಿಯೆಗಳಿರ್ಬೋದು, ಇವೆಲ್ಲವೂ ಕೂಡ ಹಂತ ಹಂತವಾಗಿ ಸ್ಥಗಿತವಾಗ್ತಾ ಇದೆ. ಇದು ಇತರ ರಾಷ್ಟ್ರಗಳಿಗೆ ಆಗ್ತಿರುವಂತಹ ನೇರ ಪರಿಣಾಮ. ಇದನ್ನು ಹೊರತುಪಡಿಸಿ ನಾವು ನೋಡ್ತಾ ಹೋಗೋದಾದರೆ ಬಹಳ ಮುಖ್ಯವಾಗಿ ನಾವು ಗಮನಿಸಬೇಕಾದ ಒಂದು ಅಂಶ ಅಂತ ಹೇಳಿದ್ರೆ, ಅಮೆರಿಕ, ಇಸ್ರೇಲ್, ಇರಾನ್ನ ಈ ಯುದ್ಧದಲ್ಲಿ ಯಾರೇ ಗೆದ್ದರು, ಯಾರೇ ಸೋತರು, ಅದು ಅಮೆರಿಕದ ಗೆಲುವೇ ಆಗಿರಲಿ ಅಥವಾ ಇರಾನ್ನೇ ಗೆಲುವೇ ಆಗಿರಲಿ, ಅವರು ಅವರಷ್ಟಕ್ಕೆ ಇದು ನನ್ನ ಗೆಲುವು ಅಂತ ಅಂದ್ಕೊಳ್ಬಹುದು. ಇಲ್ಲಿ ಲಾಭ ಮಾಡ್ಕೊಳ್ತಿರೋರು ಬೇರೆಯೇ ಇದ್ದಾರೆ. ಯಾರವರು? ಹೌದು, ನೋಡಿ, ಯುದ್ಧಗಳಾಗುವ ಸಂದರ್ಭದಲ್ಲಿ ಸಾವು ನೋವುಗಳು ಒಂದು ಭಾಗ ಆದರೆ, ಇಷ್ಟು ವರ್ಷಗಳ ಕಾಲ ಯಾರಾದರೂ ನಮ್ಮ ಮೇಲೆ ಆಕ್ರಮಣ ಮಾಡ್ಬೋದು ಅಂತ ರಕ್ಷಣಾ ಪಡೆಯನ್ನು ಹಂತ ಹಂತವಾಗಿ ಎಲ್ಲ ರಾಷ್ಟ್ರಗಳು ಸಿದ್ಧ ಮಾಡ್ಕೊಳ್ತಿರ್ತವೆ. ನಾನು ನನ್ನ ಪ್ರಜೆಯನ್ನು, ನನ್ನ ದೇಶವನ್ನು ಅಥವಾ ನನ್ನ ಪ್ರತಿಷ್ಠೆಗೆ ಇನ್ನೊಂದು ರಾಷ್ಟ್ರದ ಮೇಲೆ ಯುದ್ಧ ಮಾಡಿದಾಗ ಅಲ್ಲಿನ ನಾಗರಿಕತೆಯನ್ನು, ಅಲ್ಲಿನ ಡೆವಲಪ್ಮೆಂಟನ್ನು, ಅಲ್ಲಿನ ಅಭಿವೃದ್ಧಿಯನ್ನು ನೀವು ಹಂತ ಹಂತವಾಗಿ ಕಡಿದು ಹಾಕಿದರೆ, ಯುದ್ಧದಿಂದ ನಾಶ ಮಾಡಿದ್ರೆ ಆ ದೇಶದ ಆರ್ಥಿಕತೆ ಕುಸಿದು ಹೋಗುತ್ತೆ. ಆ ದೇಶದ ಆರ್ಥಿಕತೆಯನ್ನು ಕುಸಿಯೋದಕ್ಕೆ ನೀವು ಖರ್ಚು ಮಾಡಿದ್ರಲ್ಲ, ಅದು ಕೂಡ ಕುಸಿದು ಹೋಗುತ್ತೆ. ಸೊ ಇದರಿಂದ ಕೆಲವೊಮ್ಮೆ ಹೇಗಾಗುತ್ತೆ ಅಂತ ಹೇಳಿದ್ರೆ, ಎರಡು ರಾಷ್ಟ್ರಗಳ ನಡುವಿನ ಹೋರಾಟದಲ್ಲಿ ಆ ಎರಡೂ ರಾಷ್ಟ್ರಗಳ ಆರ್ಥಿಕತೆ ಈ ಯುದ್ಧದಿಂದ ಹೋಗುತ್ತೆ ಅನ್ನೋದಾದರೆ, ಹೋಗಲಿ ಅಂತ ಸುಮ್ಮನಿರುವುದು ಇನ್ನೊಂದು ರಾಜತಾಂತ್ರಿಕ ನಡೆಯಾಗಿದೆ. ಹಾಗಾಗಿ ಈ ಯುದ್ಧದ ಬಗ್ಗೆ ಹಂತ ಹಂತವಾಗಿ ಡೀಟೇಲ್ ಆಗಿ ಒಂದಷ್ಟು ಚರ್ಚೆ ಮಾಡ್ತಾ ಹೋಗೋಣ. ನಾನು ದಿವ್ಯಶ್ರೀ. ನೀವು ಯಾವುದೇ ಯುದ್ಧವನ್ನು ತಗೊಂಡ್ರೂ ಕೂಡ ಅದಕ್ಕೊಂದು ಗುರಿ ಅನ್ನೋದಿರುತ್ತೆ. ಆ ಸ್ಪಷ್ಟತೆ ಅನ್ನೋದು ಸಿಕ್ಕ ನಂತರದಲ್ಲಿ, ಆ ಗುರಿ ಅನ್ನೋದು ರೀಚ್ ಆದ ಮೇಲೆ ಖಂಡಿತವಾಗ್ಲೂ ಆ ಯುದ್ಧಗಳು ನಿಂತ್ಕೊಳ್ಬೇಕು. ಬಟ್ ಇಲ್ಲಿ ಯಾವ ಗುರಿನೂ ಕಂಡು ಬರ್ತಾ ಇಲ್ಲ. ಇಂಥ ಸಿಚುವೇಶನಲ್ಲಿ ನೀವು ಗಮನಿಸ್ಬೋದು, ಸಾವಿರಾರು ಮಂದಿ ಪ್ರಾಣವನ್ನು ಕಳ್ಕೊಳ್ತಾ ಇದ್ದಾರೆ. ಆಗಬಾರ್ದದು, ಆಗ ಹೋಗ್ತಾ ಇದೆ. ಇನ್ನು ಇತರ ರಾಷ್ಟ್ರಗಳ ವಿಚಾರಕ್ಕೆ ಬರೋದಾದರೆ, ಬದುಕು ಹಂತ ಹಂತವಾಗಿ ದುಸ್ತರವಾಗ್ತಾ ಇದೆ. ಕದನ ವಿರಾಮ ಅಂದ ತಕ್ಷಣ ಭಾರತದ ಗ್ರಾಮೀಣ ಭಾಗದ ಯಾವುದೋ ಒಂದು ಹಳ್ಳಿಯ ಪ್ರಜೆ ನಿಟ್ಟುಸಿರು ಬಿಟ್ಟಿದ್ದಾನೆ ಅಂದರೆ ಅರ್ಥ ಮಾಡ್ಕೋಬೇಕು ಇದರ ಪರಿಣಾಮವನ್ನು ಎಷ್ಟರ ಮಟ್ಟಿಗೆ ನಾವು ಅನುಭವಿಸ್ತಿದ್ದೀವಿ ಅಂತ. ಇರಾನ್ ಇಸ್ರೇಲ್ ಯುದ್ಧಕ್ಕೆ ಪೂರ್ಣ ವಿರಾಮ ಬಿದ್ದಿಲ್ಲ. ಯುದ್ಧ ಆ್ಯಕ್ಚುಲಿ ಮತ್ತೆ ಆರಂಭ ಆಗ್ತಾ ಇದೆ. ಯುದ್ಧ ನಿಂತಿಲ್ಲ, ಇದೇ ಸತ್ಯ. ಕದನ ವಿರಾಮದ ಬೆನ್ನಲ್ಲೇ ದಾಳಿಯ ಎಚ್ಚರಿಕೆ. ಗಳಿಗೆಗೊಂದು ನಿರ್ಧಾರ ತಗೋತಾರ ಪುಣ್ಯಾತ್ಮ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅಂತ ಕರೆಸ್ಕೊಂಡಿದ್ದಾರೆ ನೋಡಿ ಅವರು. ಇತರ ರಾಷ್ಟ್ರಗಳು ಆತನ ಮನಸ್ಥಿತಿಗೆ ಅವಲಂಬಿತವಾಗಿರಬೇಕಲ್ಲ, ಇದಕ್ಕಿಂತ ದುರ್ದೈವ ಮತ್ತೊಂದಿಲ್ಲ. ಇರಾನ್ಗೆ ಹೊಸದಾಗಿ ದಾಳಿಯ ಬಾಂಬ್ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ಡೊನಾಲ್ಡ್ ಟ್ರಂಪ್. ಹೌದು, ಯಾಕಂದರೆ ಹಾರ್ಮುಜ್ ಜಲಸಂಧಿ ಆಲ್ಮೋಸ್ಟ್ ಓಪನ್ ಆಗಿತ್ತು, ಆದರೆ ಈಗ ಮತ್ತೆ ಕ್ಲೋಸ್. ಇಂಥ ಸಿಚುವೇಶನ್ಗೆ ಏನು ಮಾಡಬೇಕು, ರೈಟ್? ಇದೆಲ್ಲದರ ನಡುವೆ ಇಸ್ರೇಲ್ನ ನಡೆ ನಿಜಕ್ಕೂ ಕೂಡ ಶಾಕಿಂಗ್, ದ್ವಂದ್ವ. ಇದು ಮತ್ತೊಂದು ರೀತಿಯ ಆಯಾಮಕ್ಕೆ ತೊಗೊಂಡು ಹೋಗ್ತಾ ಇದೆ. ಲೆಬನಾನ್ ಮೇಲೆ ಇಸ್ರೇಲ್ ಭೀಕರ ದಾಳಿಯನ್ನು ಮಾಡಿದೆ. 250ಕ್ಕೂ ಹೆಚ್ಚು ಮಂದಿ ಪ್ರಾಣ ತೆತ್ತಿದ್ದಾರೆ. ಇನ್ನು ಹಾರ್ಮುಜ್ ಜಲಸಂಧಿ ವಿಚಾರಕ್ಕೆ ಸಂಬಂಧಪಟ್ಟಂತೆಯೇ ಡೊನಾಲ್ಡ್ ಟ್ರಂಪ್ ಮತ್ತೊಮ್ಮೆ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಹಾಗಾದರೆ ಇಲ್ಲಿ ಯಾರಿಗೆ ಲಾಭ, ಯಾರಿಗೆ ನಷ್ಟ? ಜಗತ್ತು ಏನನ್ನು ಕಳ್ಕೊಳ್ತಾ ಇದೆ, ಏನನ್ನು ಪಡ್ಕೊಳ್ತಾ ಇದೆ? ತಜ್ಞರ ಪ್ರಕಾರ ನಾನು ಉಲ್ಲೇಖ ಮಾಡೋದಾದರೆ, ಈ ಯುದ್ಧದಿಂದ ಆಗಿರುವಂಥ ನಷ್ಟವನ್ನು ಭರಿಸೋದಕ್ಕೆ ಅಂದಾಜು 100 ವರ್ಷಗಳು ಬೇಕಾಗುತ್ತೆ. ಹೌದು, ಇಂಥ ಸಂದರ್ಭದಲ್ಲಿ ಯುದ್ಧ ಆಗದ ರೀತಿಯಲ್ಲಿ ತಡೆಯುವಂತಹ ಪ್ರತಿಯೊಂದು ಪಾತ್ರವನ್ನು ಪ್ರತಿಯೊಂದು ರಾಷ್ಟ್ರಗಳು ನಿರ್ವಹಿಸಬೇಕಾಗತ್ತೆ. ಆ ನಿಟ್ಟಿನಲ್ಲಿ ಭಾರತ ಕೂಡ ಒಂದು ಹಂತದಲ್ಲಿ ಸೋತಿದೆ. ಅದು ನಮ್ಮ ದೌರ್ಭಾಗ್ಯ. ಈ ಬಗ್ಗೆ ಮಾತಾಡಲಿಕ್ಕೆ ನಮ್ಮ ಕಾರ್ಯಕ್ರಮದಲ್ಲಿ ಚಿಂತಕರಾಗಿರುವಂತಹ ಶಶಿಕಾಂತ್ ಯಡ್ಡಳ್ಳಿ ಅವರಿದ್ದಾರೆ. ನಮಸ್ಕಾರ. ಇನ್ನು ನಮ್ಮ ಕಾರ್ಯಕ್ರಮದಲ್ಲಿ ವಿಶ್ಲೇಷಕರಾಗಿರುವಂತಹ ಅರವಿಂದ್ ಅವರಿದ್ದಾರೆ. ನಮಸ್ಕಾರ. ನಮಸ್ಕಾರ. ಇನ್ನು ವಿಶ್ಲೇಷಕರಾಗಿರುವಂತಹ ಪ್ರೊಫೆಸರ್ ಚಂಬಿ ಪುರಾಣಿಕ್ ಅವರು ಝೂಮ್ನಿಂದ ಕನೆಕ್ಟ್ ಆಗಿದ್ದಾರೆ. ಸರ್ ನಮಸ್ಕಾರ. ನಮಸ್ಕಾರ. ರೈಟ್ ಸರ್, ಹಾಗೆ ಸಂಪರ್ಕದಲ್ಲಿರಿ, ನಿಮ್ಮ ಜೊತೆ ನಾನು ಮಾತಾಡ್ತೀನಿ. ಶಶಿಕಾಂತ್ ಅವರೇ, ಯುದ್ಧ ನಿಂತಿದೆಯಾ? ಯುದ್ಧ ನಿಂತಿಲ್ಲ,
ನಿಲ್ಲುವ ಹಾಗೆ ಒಂದು ಭ್ರಮೆಯನ್ನು ಸೃಷ್ಟಿಸಲಾಗಿದೆ. ಹೌದು, ಯಾಕಂದರೆ ಈ ಟ್ರಂಪ್ ಅನ್ನೋನು ಬೆಳಿಗ್ಗೆ ಒಂದು ಹೇಳಿಕೆ ಕೊಡ್ತಾರೆ, ಮಧ್ಯಾಹ್ನ ಕೊಡ್ತಾರೆ, ಸಾಯಂಕಾಲ ಕೊಡ್ತಾರೆ. ನೀವೇನೋ ಪುಣ್ಯಾತ್ಮ ಅಲ್ಲ, ಅವನು ಪಾಪಾತ್ಮ, ಅವನು ಪುಣ್ಯಾತ್ಮ ಅಲ್ಲ ಅವನು. ಸೊ ಇಂಥ ವ್ಯಕ್ತಿ ಇಲ್ಲಿವರೆಗೂ ಸಹಿತ ಯಾವತ್ತಾದ್ರೂ ಅವರು ಹೇಳಿದ ಹಾಗೆ ಅವ್ನು ನಡ್ಕೊಂಡಿಲ್ಲ. ಇವತ್ತು ಸಹಿತ ಇರಾನ್ದವ್ರು ಏನು ಸಂಪೂರ್ಣವಾಗಿ ನಂಬಿಲ್ಲ ಅವರನ್ನು. ಅವ್ರು ಹೇಳಿದ್ದಾರೆ, ಬಂದೂಕಿನ ಟ್ರಿಗರನ್ನು ನಾವು ಹಿಡ್ಕೊಂಡೇ ನಿಂತ್ಕೊಂಡಿದ್ದೀವಿ ಅಂತ ಹೇಳಿದ್ದಾರೆ. ಕದನ ವಿರಾಮ ಅವರು ಹೇಳಿದ್ದಾರೆ, ಅವ್ರ ಮೇಲೆ ನಂಬಿಕೆ ಇಲ್ಲ ನಮಗೆ. ಸೊ ಆದ್ದರಿಂದ ಅದೇ ರೀತಿಯಾಗಿ ಆಗ್ತಾ ಇದೆ. ಈ ಕಡೆ ಕದನ ವಿರಾಮ ಅನ್ನೋದು, ಆ ಕಡೆ ಇಸ್ರೇಲಿಂದ ಮತ್ತೆ ಏನು ಮಾಡೋದು, ಕ್ಷಿಪಣಿಗಳನ್ನು ಹಾರಿಸೋದು. ಸೊ ಇವತ್ತು ಸಹಿತ ಲೆಬನಾನ್ ಮೇಲೆ ಹಾರಿಸಿದ್ದಾರೆ, ಮತ್ತು ಇರಾನ್ ಮೇಲೂ ಹಾರಿಸಿದ್ದಾರೆ. ಅವ್ರು ಯಾಕೆ ಸುಮ್ಮನೆ ಇರ್ತಾರೆ, ಅವ್ರು ವಾಪಸ್ ಕೊಡ್ತಾರೆ. ಹಾಗಾದ್ರೆ ಯುದ್ಧ ಅನ್ನೋದು ಎಲ್ಲಿ ನಿಲುಗಡೆ ಆಗ್ತಾ ಇದೆ? ಯಾಕಂದ್ರೆ ಇವರು ಎಲ್ಲರಿಗೂ ಸಹಿತ ಪ್ರಿಸ್ಟೇಜ್ ಆಗ್ಬಿಟ್ಟಿದೆ. ಅದ್ರಲ್ಲಿ ಇರಾನ್ ಅನ್ನೋದ್ರೆ ಅವ್ರಿಗೆ ಏನಂದ್ರೆ ಅವ್ರ ಆತ್ಮರಕ್ಷಣೆ, ಪ್ರಾಣ ರಕ್ಷಣೆ ಮಾಡ್ಕೋಬೇಕಾಗಿದೆ, ದೇಶವನ್ನು ರಕ್ಷಣೆ ಮಾಡ್ಕೋಬೇಕಾಗಿದೆ. ಸೊ ತುಂಬಾ ಅನಿವಾರ್ಯ, ಅಸಹಾಯಕ ಸ್ಥಿತಿಯಲ್ಲಿ ಅದಿದೆ. ಇಂಥ ಸಂದರ್ಭದಲ್ಲಿ ನೀವು ಒಂದು ಬೆಕ್ಕಿರುತ್ತಲ್ವಾ, ಬೆಕ್ಕನ್ನು ಓಡಿಸ್ಕೊಂಡು ಹೋಗಿ ಓಡುತ್ತೆ ಯಾವಾಗ ಅವ್ರಿಗೆ ಪ್ರಾಣಕ್ಕೆ ಕಂಟಕ ಅಂತ ಅನ್ನುತ್ತೆ, ಅದು ವಾಪಸ್ ತಿರುಗಿ ಬೀಳುತ್ತೆ. ಅದೇ ರೀತಿಯಲ್ಲಿಯೂ ಸಹಿತ ಇರಾನ್ ಅನ್ನೋದು ಇವಾಗ ವಾಪಸ್ ತಿರುಗಿ ಬಿದ್ದಿದೆ. ಇವಾಗೂ ಸಹಿತ ಒಂದು ಮಿಸೈಲ್ ಬಿದ್ರೆ ನಿಮ್ ಇಸ್ರೇಲ್ ನಲ್ಲಿ ಇರ್ತಕ್ಕಂಥ ಎಲ್ಲಾ ಪ್ರಜೆಗಳು ಹೋಗ್ಬಿಟ್ಟು ಬಂಕರ್ಲ ಅಡ್ಕೊಂತಾರೆ, ಅಯ್ಯೋ ಸತ್ತೋಗ್ಬಿಡ್ತೀವಿ ಅಂತ. ಆದ್ರೆ ಇರಾನ್ದವ್ರು ಹಾಗೆ ಮಾಡ್ಲಿಲ್ಲ. ಅವ್ರು ನಾವು ಸರ್ವನಾಶ ಮಾಡ್ತೀನಿ ನಿಮ್ ನಾಗರಿಕತೆ ಅಂದ್ರೆ ಪ್ರತಿ 1.4 ಕೋಟಿ ಜನ ಸೇತುವೆಗಳ ಮೇಲೆ ಬಂದು, ರಸ್ತೆಗಳ ಮೇಲೆ ಬಂದು ನಿಂತ್ಕೊಂಡು, ಮಕ್ಕಳು ದೊಡ್ಡವರು ಚಿಕ್ಕವರು ಎಲ್ಲ ಕೈ ಹಿಡ್ಕೊಂಡು ಮಾನವ ಸರಪಳಿಯನ್ನ ನಿರ್ಮಿಸಿ, ಬನ್ರಿ ಧೈರ್ಯ ಇದ್ರೆ ನಮ್ಮ ಮೇಲೆ ಅಟ್ಯಾಕ್ ಮಾಡಿ ಅಂತ ಹೇಳಿದ್ರು. ಇದು ಅವರ ಇರಾನಿಯನ್ಸ್ ಅನ್ನೋದು ನಾವು ಹೇಳ್ತಾ ಇರೋದು. ಎಂತೆಂತ ಅಲೆಕ್ಸಾಂಡರ್ ಮಂಗೋಲಿ ಅಂತ ದೊಡ್ಡ ದೊಡ್ಡ ಸಾಮ್ರಾಜ್ಯವನ್ನೇ ಎದುರಿಸಿ ಬದುಕಿದಂಥದ್ದು. ಸೊ ಆದ್ದರಿಂದ ಇವಾಗ ನಮ್ಗಾಗಲೇ ಯಾರಿಗೂ ನಂಬಿಕೆ ಇಲ್ಲ. ನೆನ್ಪಿಟ್ಕೊಳ್ಳಿ, ಇದು ಕದನ ವಿರಾಮ ಆಗುತ್ತೆ ಅಂತ. ಯಾಕಂದ್ರೆ ಇರಾನ್ ಹಾಕಿದಂಥ ಷರತ್ತುಗಳಿದಾವಲ್ಲ, ಆ ಷರತ್ತುಗಳನ್ನು ನಿಭಾಯಿಸಲಿಕ್ಕೆ ಅಮೆರಿಕಕ್ಕೆ ಸಾಧ್ಯವೂ ಇಲ್ಲ. ಅಂದ್ರೆ ನೀವು ಎಷ್ಟು ನಷ್ಟ ಮಾಡಿದ್ರಲ್ಲ, ನಷ್ಟ ಕೊಡಿ ಅಂದ್ರೆ ಕೊಡುತ್ತಾ ಅದು? ಯಾಕಂದ್ರೆ ಅದೇ ನಷ್ಟದಲ್ಲಿ ಸಾಯ್ತಾ ಇದೆ ಇವಾಗ. ಸೊ ಅದೇ ರೀತಿಯಾಗಿ ಅಮೆರಿಕನೇ ಅದು ದಿನಕ್ಕೆ 2 ಬಿಲಿಯನ್ 4 ಬಿಲಿಯನ್ ನಷ್ಟ ಆಗ್ತಾ ಇದೆ ಅದಕ್ಕೆ. ಒಂದು ವಿಮಾನ 500 ಕೋಟಿ ರೂಪಾಯಿ ವಿಮಾನಗಳು ಅಂತ 12 ವಿಮಾನ ಹೊಡೆದಾಕಿದ್ದಾರೆ. ಸೊ ಈ ರೀತಿಯಾದಂಥ ಸಂದರ್ಭದಲ್ಲಿ ನಾವು ಆರ್ಥಿಕ ನಷ್ಟ ತುಂಬಿಕೊಡಿ ಅಂದ್ರೆ ಸಾಧ್ಯ ಇಲ್ಲ. ಆಮೇಲೆ ನಮಗೆ ನ್ಯೂಕ್ಲಿಯರ್ ವೆಪನ್ಸು ಮೊದಲು ಕದ್ದು ಮುಚ್ಚಿ ಮಾಡ್ತಾ ಇತ್ತಲ್ಲ, ಇವಾಗ ಆಗಿಲ್ಲ. ನಾವು ಮಾಡ್ತೀವಿ ಅಂತ ಹೇಳಿದಾಗ ಒಪ್ಪಬೇಕಾಯ್ತು. ಇವ್ರು ಏನು ಹೇಳಿದ್ರು, ಎಲ್ಲ ಷರತ್ತುಗಳು ಒಪ್ಪಿದ್ದೇನೆ, ಕದನ ವಿರಾಮ ಮಾಡಿದ್ದೇನೆ ಅಂತ ಹೇಳ್ಬಿಟ್ಟು ಹೇಳಿದ್ರಲ್ಲ. ಸೊ ಆದ್ದರಿಂದ ಎಲ್ಲ ಷರತ್ತಿನಲ್ಲಿ ಅತ್ಯಂತ ಷರತ್ತುಗಳಂದ್ರೆ ಈ ಆರ್ಥಿಕ ದಿಗ್ಬಂಧನ, ಕಳೆದ 20-30 ವರ್ಷಗಳಿಂದ ಆರ್ಥಿಕ ದಿಗ್ಬಂಧನ ಹೇಳ್ತಾ ಬಂದಿದೆ. ನೀವು ಅಕ್ಕಪಕ್ಕದ ಪ್ರತಿಯೊಂದು ಚಿಕ್ಕ ಪುಟ್ಟ ರಾಷ್ಟ್ರಗಳು ಸಹಿತ ತೈಲವನ್ನು ಮಾರಿ ಬೇಕಾದಷ್ಟು ದುಡ್ಡನ್ನು ಮಾಡಿ ಎಷ್ಟು ಇಂಪ್ರೂವ್ ಮಾಡಿದವಂತಂದ್ರೆ, ಅದೇ ದುಬೈ ಇರ್ಬೋದು, ಅಲ್ಲಿ ಕುವೈತ್ ಇರ್ಬೋದು, ಶ್ರೀಮಂತ ರಾಷ್ಟ್ರಗಳು, ಅಲ್ಲಿ ಟ್ಯಾಕ್ಸೇ ಇಲ್ಲ. ಸೊ ಇಂಥ ಶ್ರೀಮಂತ ರಾಷ್ಟ್ರಗಳು ಇರುವಾಗ ಈ ಇರಾನ್ ಒಂದು ಮಾತ್ರ ಯಾಕೆ ಬಡ ರಾಷ್ಟ್ರ ಇದೆ? ಎಲ್ಲದಕ್ಕಿಂತ ಹೆಚ್ಚು ತೈಲವನ್ನು ಉತ್ಪಾದನೆ ಮಾಡತಕ್ಕಂಥದ್ದು ಇದು. ಇದು ಮಾತ್ರ ಬಡವಾಗಿದೆ. ಅಲ್ಲಿರ್ತಕ್ಕಂಥವ್ರು ದಂಗೆ ಹೇಳ್ತಾ ಇದ್ದಾರೆ, ಅಲ್ಲಿರ್ತಕ್ಕಂಥ ನಿರುದ್ಯೋಗಿಗಳಾಗಿದ್ದಾರೆ, ಅಲ್ಲಿರ್ತಕ್ಕಂಥ ಆರ್ಥಿಕತೆ ಬಿದ್ದೋಗಿದೆ. ಯಾಕೆ ಅಂದ್ರೆ ಈ ಅಮೆರಿಕ ಅನ್ನೋದು ಅಷ್ಟೊಂದು ಆರ್ಥಿಕ ದಿಗ್ಬಂಧನವನ್ನು ಹೇರ್ಬಿಟ್ಟಿದೆ. ಬೇರೆ ದೇಶದವರು ಅವರಿಂದ ತೈಲ ಖರೀದಿ ಮಾಡೋ ಹಾಗಿಲ್ಲ, ನೀವು ಯಾವುದು ಸಹಿತ ವ್ಯವಹಾರ ಮಾಡೋ ಹಾಗಿಲ್ಲ. ಈ ರೀತಿಯಾಗಿ ಒಂದು ಸಂಪದ್ಭರಿತ ದೇಶವನ್ನ ಅತ್ಯಂತ ಬಡತನಕ್ಕೆ ತಳ್ಳುವ ಕೆಲಸವನ್ನ ಈ ಅಮೆರಿಕ ಮಾಡಿದೆ ಅಲ್ವಾ. ಈ ಸದ್ಯಕ್ಕೆ ಅವರು ಆರ್ಥಿಕವಾಗಿ ನಮ್ಮ ಮೇಲೆ ಹೇರಲ್ಪಟ್ಟಂತ ಎಲ್ಲವನ್ನೂ ಸಹಿತ ನೀವು ಮುಕ್ತ ಮಾಡಬೇಕು. ಆಮೇಲೆ ಅಮೆರಿಕ ಅನ್ನೋದು ಇರಾನಿನ ಎಷ್ಟೋ ಹಣವನ್ನ, ಪ್ರಾಪರ್ಟಿಗಳನ್ನ ಎಲ್ಲ ಸೀಸ್ ಮಾಡಿ ಇಟ್ಕೊಂಡ್ಬಿಟ್ಟಿದೆ. ಅದು ಎಲ್ಲವನ್ನು ನೀವು ಬಿಡುಗಡೆ ಮಾಡಲೇಬೇಕು. ಸೊ ಇವನ್ನೆಲ್ಲವನ್ನು ಸಹಿತ ಮಾಡ್ಲಿಕ್ಕಾಗುತ್ತಾ? ಹಾರ್ಮೋಜ್, ನನಗೆ ಇಷ್ಟು ದಿವಸ ಹಾರ್ಮೋಜ್ ಮೇಲೆ ನನಗೆ ಯಾವುದೂ ಅಧಿಕಾರ ಇರಲಿಲ್ಲ. ಅದು ವಿಶ್ವಸಂಸ್ಥೆ ಅಧಿಕಾರ ಇತ್ತು, ಯಾರು ಬೇಕಾದರೂ ಹೋಗ್ಬೋದಿತ್ತು, ಫ್ರೀಯಾಗಿ ಹೋಗ್ಬೋದಾಗಿತ್ತು. ಆದರೆ ಇವಾಗ ಹಾಗಿಲ್ಲ. ಅದರ ಮೇಲೆ ಸಂಪೂರ್ಣವಾದ ನಿಯಂತ್ರಣ ನನ್ನದಿದೆ. ನಾನು ಟೋಲನ್ನು ವಿಧಿಸ್ತೀನಿ, ಆ ಟೋಲನ್ನು ಕಟ್ಟಬೇಕು. ಒಂದು ಹಡಗು ಈ ಕಡೆಯಿಂದ ಆ ಕಡೆ ಹೋದರೆ 18 ಕೋಟಿ ರೂಪಾಯಿ ಕೊಡಬೇಕು ನೀವು. ಒಂದು ಬ್ಯಾರಲ್ಲಿಗೆ $1 ಕಟ್ಟಲೇಬೇಕು. ಇವು ಕಂಡೀಷನ್ಸ್ಗಳು. ಈ ಕಂಡೀಷನ್ ಹಾಕಿದಾಗಲೇ ಗೊತ್ತಾಗಿದೆ ಇಡೀ ಜಗತ್ತಿಗೆ, ಇವು ಯಾವೂ ಸಹಿತ ಅಮೆರಿಕ ಒಪ್ಪುವುದಿಲ್ಲ, ಒಪ್ಪಲು ಸಾಧ್ಯವೂ ಇಲ್ಲ. ಅಕಸ್ಮಾತ್ ಹುಚ್ಚ ಟ್ರಂಪ್ ಒಪ್ಪಿದ್ರು ಅವ್ರ ದೇಶದವ್ರು ಒಪ್ಪೋದಿಲ್ಲ. ನಾವ್ಯಾಕರಿಗೂ, ನೀವು ಮೂರ್ಖ, ನೀನು ಯುದ್ಧ ಮಾಡಿದೀಯಾ, ನೀನು ಆರ್ಥಿಕವಾಗಿ ನಷ್ಟ ಅನುಭವಿಸ್ತಿದೆ ನಮ್ಮ ಅಮೆರಿಕ, ಅದರಲ್ಲಿ ಇರಾನಿನ ಆರ್ಥಿಕ ನಷ್ಟವನ್ನು ನಾವ್ಯಾಕೆ ತುಂಬಿಕೊಡ್ಬೇಕು ಅಂತ ಕೇಳುತ್ತೆ. ಸೊ ಈ ರೀತಿಯಾದಂಥ ಒಂದು ಈ ದಿಗ್ಬಂಧನದಲ್ಲಿ ಈ ಟ್ರಂಪ್ ಬಿದ್ದಿದ್ದಾನೆ. ಸೊ ಆದ್ದರಿಂದ ಇದು ಆಗಲ್ಲ. ಕೊನೆಗೆ ಆಕಸ್ಮಿಕವಾಗಿ ಟ್ರಂಪ್ ಏನನ್ನ ತೋರಿಸ್ಬೇಕಂತ ಮಾಡಿದಾನಂತಂದ್ರೆ, ನೋಡಿ
ನಾನು ಈಗಾಗಲೇ ಸೀಸ್ ಫೈರ್ ಮಾಡೋದಕ್ಕೆ, ಕದನ ವಿರಾಮ ಮಾಡೋದಕ್ಕೆ ಎಲ್ಲ ಪ್ರಯತ್ನ ಮಾಡಿದೆ. ಆದ್ರೆ ಅಲ್ಲಿ ಇಸ್ರೇಲ್ ಇದೆಯಲ್ಲ, ಆ ಇಸ್ರೇಲ್ ನೋಡ್ರಿ ಅದು ಸರಿ ಇಲ್ಲ, ಅದು ಯುದ್ಧ ಮಾಡಕ್ಕೆ ಶುರು ಮಾಡ್ಬಿಡ್ತು. ಅನಿವಾರ್ಯವಾಗಿ ಅದಕ್ಕೆ ಸಪೋರ್ಟಿವ್ ನಾವು ಇರಬೇಕಾಗುತ್ತೆ. ಸೊ ಈ ರೀತಿಯಾದಂಥ ಒಂದು ದಿಕ್ಕಾವಟ್ಟು, ಒಂದು ಭ್ರಮೆಯನ್ನು ಹುಟ್ಟಿಸುವ ಕೆಲಸವನ್ನು ಮಾಡ್ತಾ ಇದ್ದಾನೆ. ಅದಕ್ಕಿಂತಲೂ ಹೆಚ್ಚಾಗಿ ಟ್ರಂಪಿನ ದೇಶದಲ್ಲಿಯೇ ಸಹಿತ ಅತ್ಯಂತ ಪ್ರಬಲವಾದಂಥ ಪ್ರತಿರೋಧ ಬರ್ತಾ ಇದೆ. ಅಲ್ಲಿಗೆ ನಾನು ಬರ್ತೀನಿ ಸರ್, ಮಾತಾಡ್ತೀನಿ. ಇಲ್ಲ ಅರವಿಂದ್ ಸರ್, ಸೀಸ್ ಫೈಯರ್ ಅಂದರೆ ಒಂದು ಡೆಫಿನೇಷನ್ನ ಕೆಲವು ತಜ್ಞರು ಹೇಳ್ತಾರೆ, ಯು ಸೀಸ್ ಐ ಫೈರ್ ಅಂತೇಳಿ. ಸೀಸ್ ಆದ ಸಂದರ್ಭದಲ್ಲಿ ಫೈರ್ಗೆ, ಇಟ್ ಈಸ್ ಬಿಗ್ಗೆಸ್ಟ್ ಪ್ಲಾನ್ಗೆ ಸ್ಟ್ರಾಟಜಿ ಮಾಡೋದಕ್ಕೆ ಇಟ್ ಈಸ್ ಅ ಟೈಮ್ ಅಂಥೇಳಿ, ಈ ಥರದ್ದು ಕೆಲವೊಂದು ರಾಜತಾಂತ್ರಿಕ, ಯುದ್ಧ ತಾಂತ್ರಿಕ ನಿಲುವು ನಿರ್ಧಾರಗಳಿರ್ತವೆ. ಹಾಗಾಗಿ ಏನು ಹೇಳೋದಕ್ಕೆ ಬಯಸ್ತೀರಿ? ಈ ಸೀಸ್ ಫೈರ್ ಆಗಿ ಉಳ್ಕೊಂಡಿದೆಯಾ? ಇಲ್ಲ, ಡೆಫಿನೆಟ್ಲಿ ವಿ ಹ್ಯಾವ್ ಸೀನ್ ದಟ್ ಸೀಸ್ ಫೈರ್ ಹ್ಯಾಸ್ ಬಿನ್ ಯೂಸ್ಡ್ ಆಸ್ ಅ ಕವರ್ ಟು ರೀಆರ್ಮ್ ದೆಮ್ಸೆಲ್ಸ್. ಅವರು ರಿಫಿಲ್ಸ್ ಏನು ಬೇಕಾಗಿರುತ್ತೆ, ಅವರ ಆರ್ಮಮೆಂಟ್ಸಲ್ಲಿ ಒಂದಿಷ್ಟು ಕೊರತೆಗಳಾಗಿರುತ್ತೆ, ಖರ್ಚುಗಳಾಗಿರುತ್ತವೆ, ಅದನ್ನು ವಾಪಸ್ ಆ ಚಿಕ್ಕ ಚಿಕ್ಕ ಕ್ಷಿಪಣಿಗಳನ್ನು ರೀಫಿಲ್ ಮಾಡಬೇಕಾಗುತ್ತೆ. ಆವಾಗಲೇ ಅವರು ಅದನ್ನ ಮತ್ತೆ ಅದು ಸದೃಢವಾಗುತ್ತೆ. ಇಟ್ ವಿಲ್ ಬಿಕಮ್, ಅವ್ರನ್ನ ಟ್ರ್ಯಾಕ್ ಮಾಡಿದ್ರು ಕೂಡ ಅದನ್ನ ಶೂಟ್ ಮಾಡೋಕ್ಕೆ ಏನೊಂದು ಚಿಕ್ಕ ಚಿಕ್ಕ ಮಿಸೈಲ್ಗಳು ಬೇಕಾಗಿರ್ತವೆ, ಅವು ಖಾಲಿಯಾಗಿ ಹೋಗ್ಬಿಟ್ಟಿರ್ತವೆ. ಎಲ್ಲಿಂದ ನಾವು ಟ್ರಾನ್ಸ್ಪೋರ್ಟ್ ಆಗಿ ಬರಬೇಕಾಗಿರುತ್ತೆ, ಎಲ್ಲೋ ಮ್ಯಾನುಫ್ಯಾಕ್ಚರ್ ಆಗಿ ಬಂದರೆ ಫಿಟ್ಟಿಂಗ್ ಮಾಡಬೇಕಾಗಿರುತ್ತೆ. ಅದಕ್ಕೆ ಇತ್ತೀಚೆಗೆ ಈ ಏನಂತಾರೆ, ಬಲಿಷ್ಠ ರಾಷ್ಟ್ರಗಳು ಯಾರಿಗೆ ಅಡ್ವಾಂಟೇಜ್ ಇದೆ ವಾರಲ್ಲಿ, ಅವರು ಕೂಡ ರಿಫಿಲ್ ಮಾಡುವ ಸಮಯದಲ್ಲಿ ಒಂಥರ ಸೀಸ್ ಫೈರ್ನ ಡಿಕ್ಲೇರ್ ಮಾಡುವಂಥದ್ದು ನಾವು ರಷ್ಯಾ ಯುಕ್ರೇನ್ ವಾರ್ನಲ್ಲಿ ಕೂಡ ರಷ್ಯಾ ಮಾಡಿರೋದು ನೋಡಿದ್ವಿ. ಮೊದಲು ಇಸ್ರೇಲ್ ಮತ್ತು ಗಲ್ಫ್ ಇದು ಪ್ಯಾಲೆಸ್ಟೈನ್ ಮೇಲೆ ಆಗ್ತಿರುವ ಸಮಯದಲ್ಲಿಯೂ ನಾವು ಅದನ್ನು ಗಮನಿಸಿದ್ವಿ. ಸೀಸ್ ಫೈರು ಅವ್ರಿಗೆ ರಿಫಿಲ್ ಮಾಡುವಂಥ ಟ್ಯಾಕ್ಟಿಕಲ್ ಮೂವ್ ಅದು ಅಷ್ಟೇ ಹೊರತು ಅದರಲ್ಲಿ ಅವ್ರಿಗೇನೋ ಸಮಯ ಕೊಟ್ಟರು, ಇಲ್ಲ ಸೀಸ್ ಫೈರ್ ನಿಜವಾದ ಹೃದಯದಿಂದ, ಇಲ್ಲ ನಾವು ಒಂದು ಯುದ್ಧ ವಿರಾಮ ಕೊಟ್ಟುಬಿಟ್ಟು ಒಂದು ಪೀಸ್ಗೆ ಒಂದು ಅವಕಾಶ ಕೊಡುವಂಥ ಸಂದರ್ಭವನ್ನು ರಚನೆ ಮಾಡೋಕ್ಕೆ ಬಳಸ್ಕೊಂಡಿರೋದಲ್ಲ. ಯುದ್ಧ ನೀತಿಯಲ್ಲಿ ಇರುವಂಥ ಒಂದು ಪಾಸ್ ಅಂತ ಹೇಳುವಂಥ ಸನ್ನಿವೇಶಕ್ಕೆ ಬಂದಿದೆ. ಈಗೆಲ್ಲ ನಾವು ನೋಡ್ತಾ ಇದ್ದೀವಿ, ಅತಿ ಬಲಿಷ್ಠವಾದ ರಾಷ್ಟ್ರಗಳು ವರ್ಲ್ಡ್ ಆರ್ಡರ್ಗೆ ಕಿಮ್ಮತ್ತು ಕೊಡ್ತಾ ಇಲ್ಲ. ಇದು ತುಂಬ ಬೇಜಾರು. ಅದೇ ರೀತಿಯಿಂದ ಸೀಸ್ ಫೈರ್ದು ಕೂಡ ನೀವು ಹೇಳಿದಂಥ ಸೀಸ್ ಫೈರ್ ಅರ್ಥ ಬರುವಂಥ ಸಂದರ್ಭ ಬಂದ್ಬಿಟ್ಟಿದೆ. ಅದು ಆಲ್ರೆಡಿ ಬಂದಿದೆ. ಅದು ನೀವು ಏನು ಎಕ್ಸ್ಪ್ಲಿಸಿಟ್ಲಿ ನೀವು ಕೇಳಿರೋದಕ್ಕೆ ನಿಮಗೆ ನಾನು ಅಭಿನಂದನೆಗಳು ಹೇಳಬೇಕಷ್ಟೇ. ಖಂಡಿತ ಸರ್. ಸರ್, ಡಿಪೆಂಡೆನ್ಸಿ ಆಫ್ ಅಮೇರಿಕಾ, ಇದನ್ನು ಹೆಂಗೆ ಅರ್ಥೈಸ್ಕೊಳ್ಳೋದು, ಹೆಂಗೆ ಅರ್ಗಿಸ್ಕೊಳ್ಳೋದು? ಯಾಕಂದರೆ ಯುದ್ಧ ಅನ್ನೋದು ಅಥವಾ ಇತರ ಅಮೇರಿಕಾ ಹೊರತುಪಡಿಸಿ ಇರುವಂಥ ರಾಷ್ಟ್ರಗಳ ಪ್ರತಿಯೊಂದು ಹೆಜ್ಜೆ ಡೊನಾಲ್ಡ್ ಟ್ರಂಪ್ ಮನಸ್ಥಿತಿ ಮೇಲೆ ನಿರ್ಧಾರ ಆಗ್ತಿದೆಯಲ್ಲ. Exactly. See, it is a very, very serious discussion, madam. What you have asked is the crux of the matter today for the entire world, not just to Iran, Israel or US or any single continent or countries who are only dependent on war as of now. It is for every nation today who are either part of it or not part of it. ಯಾಕೆ ಅಂತ ಹೇಳ್ತೀನಿ, ನೀವು ಇರಾಕ್ ವಾರಿನ ಮೊದಲಿನ ವಾರ್ಗಳನ್ನು ನೋಡ್ತಾ ಹೋಗಿ. ಈವನ್ ಇರಾಕ್ ವಾರ್ ಕೂಡ how it was declared, it was decided in the Security Council of United Nations. United States was still very powerful. USSR come Russia at that time already splinters ಆಗ್ತಾ ಇದ್ರು ಕೂಡ still it was effective. China was doing good, France was doing good, but still ಮಲ್ಟಿಲ್ಯಾಟ್ರಮ್ ಫೋರಮ್ಸ್ ಅಲ್ಲಿ ಎಲ್ಲರೂ ಕೂತ್ಕೊಂಡು ಚರ್ಚೆ ಮಾಡಿ, ಇಲ್ಲ ಇವ್ರು ಯಾರದೂ ಮಾತು ಕೇಳ್ತಾ ಇಲ್ಲ, ವಾರ್ ವಾಸ್ ದ ಲಾಸ್ಟ್ ರೆಸಾರ್ಟ್. ಕರೆಕ್ಟ್. ಬೇರೆ ಆಪ್ಷನ್ ಇಲ್ಲ. ಮತ್ತು ಇಟ್ ವಾಸ್ ನಾಟ್ ಟ್ಯಾಕ್ಟಿಕಲ್. ಯಾಕಂದ್ರೆ ನೀವು ಒಬ್ಬ ವ್ಯಕ್ತಿಯ ವಿಲ್ ಅಂಡ್ ವಿಶ್ ಮೇಲೆ ಇವತ್ತು ವಾರ್ ಆಗ್ತಿದೆ ಅನ್ನೋ ಅಂತ ಪ್ರಶ್ನೆ ಕೇಳ್ತಾ ಇದ್ದೀರಾ. ನಾನು ಹೇಳ್ತಾ ಇರೋದು, ಒಂದು ದೇಶದ ವಿಲ್ ಅಂಡ್ ವಿಶ್ ಮೇಲೆ ಕೂಡ ವಾರ್ ಆಗಬಾರ್ದು. ಹೌದು. ಒಬ್ಬ ವ್ಯಕ್ತಿ ಮೇಲೆ ಬಿಟ್ಬಿಡಿ, ಇಲ್ಲ ಒಂದು 4-5 ಜನರ ಗುಂಪು ಮೇಲೆ ಬಿಟ್ಬಿಡಿ, ಒಂದು ದೇಶದ ನಿರ್ಧಾರದ ಮೇಲೆ ಕೂಡ ಆಗಬಾರ್ದು ಅನ್ನೋದಕ್ಕೇನೆ ಯುನೈಟೆಡ್ ನೇಷನ್ಸ್ ಬಂದಿರೋದು. ಯುನೈಟೆಡ್ ನೇಷನ್ಸ್ ಸೆಕ್ಯೂರಿಟಿ ಕೌನ್ಸಿಲ್ನ ಹುಟ್ಟಾಕಿರೋದು. ಇಟ್ ಹ್ಯಾಂಡಲ್ಡ್ ಫಾರ್ 50-60 years. ಬಟ್ ಇತ್ತೀಚೆಗೆ ಯುನೈಟೆಡ್ ನೇಷನ್ಸ್ ಒಂದೇ ಒಂದು ಹೇಳಿಕೆ ನಾನು ನ್ಯೂಸ್ ಪೇಪರ್ ಹೆಡ್ಲೈನ್ಸ್ ಅಲ್ಲಿ ನೋಡಲಿಲ್ಲ. ಎಲ್ಲೋ ಒಂದು ಮೂಲೆಯಲ್ಲಿ 7ನೇ 8ನೇ ಪೇಜ್ನಲ್ಲಿ ಇಷ್ಟು ಹೇಳಿದ್ದಾರೆ ಅಂತ ಅವ್ರ ಹೆಸರು ಬರುತ್ತೆ. ಅವ್ರ ಹೆಸರು ಯಾರಿಗೂ ಜ್ಞಾಪಕನೂ ಇಲ್ಲ. ಇವತ್ತು ನನ್ನಂತ ಚರ್ಚೆ ಮಾಡೋನಿಗೆ ಕೂಡ ಅವ್ರ ಹೆಸರು ಇಮಿಡಿಯೇಟ್ ಆಗಿ ಬರ್ತಾ ಇಲ್ಲ. ಅಂದರೆ ನಾನು ಹೇಳ್ತಾ ಇರೋದು, it is war or any destruction or taking law into hand cannot be given or trusted with any one single bloc or nation. It should ಸಮಗ್ರವಾಗಿ ಯುನೈಟೆಡ್ ನೇಷನ್ಸ್ ಸೆಕ್ಯೂರಿಟಿ ಕೌನ್ಸಿಲ್ ಅಲ್ಲಿ ಮಾತ್ರ ಆ ನಿರ್ಧಾರ ತಗೋಬೇಕು. ಅವರ ಆದೇಶಕ್ಕೆ ಮೀರಿಗೆ US ಪ್ರೆಸಿಡೆಂಟ್ ಕೂಡ ಕೆಲಸ ಮಾಡಬೇಕು. ಅವ್ರು ಕೊಟ್ಟರು ಆಸ್ಪದದಲ್ಲಿ ಮಾತ್ರ ನೀನು ಇಷ್ಟಕ್ಕೆ ಅಟ್ಯಾಕ್ ಮಾಡಬೇಕು, ಈ ಟರ್ಮ್ಸ್ ಫುಲ್ಫಿಲ್ ಆದ ತಕ್ಷಣ ನೀ ಹಿಂದೆ ಬರಬೇಕು ಅನ್ನೋ ಶಿಸ್ತಿನಿಂದ ಬರುವಂತ ಇದು ಹೊರತು ಇವತ್ತು ವಿಲ್ ಅಂಡ್ ವಿಶ್ ಆಗೋಗ್ಬಿಟ್ಟಿದೆ. ಇವತ್ತು ದೇಶದ ವಿಲ್ ಅಂಡ್ ವಿಶ್ ಅಲ್ಲ,
ಇವತ್ತು ಒಂದು ಸಿಸ್ಟಮ್ ಇಂದ ಒಂದು ಸಿಸ್ಟಮ್ಯಾಟಿಕ್ ಆಗಿ ಎವಾಲ್ವ್ ಆಗಿರೋ ಸ್ಟ್ರಾಟಜಿಯಿಂದ ಅಲ್ಲ, ಒಂದು ಪ್ರಿನ್ಸಿಪಲ್ ಬೇಸ್ಡ್ ವಾರ್ ಆಗ್ತಾ ಇಲ್ಲ ಇವತ್ತು. ಇವತ್ತು ವಿಲ್ ಅಂಡ್ ವಿಶ್ ಆಫ್ ಅ ಪರ್ಸನ್ ಮೇಲೆ ಹೋಗ್ತಾ ಇದೆಯಲ್ಲ. ಇಲ್ಲ ಒಂದು ಸಿಂಪಲ್ ಒಂದು ಪಾರ್ಟಿ, ಅವ್ರ ಪಾರ್ಟಿಯಲ್ಲಿ ಕೂಡ ಎಷ್ಟೋ ಜನರ ವಿರೋಧ ಇದೆ ಅನ್ನೋದು ನಾನು ಕೇಳ್ಪಟ್ಟಿದ್ದೀನಿ. ಅದರಲ್ಲಿ ನಾನು ತುಂಬ ಡೀಪಾಗಿ ಹೋಗಿಲ್ಲ, ನಾನು ಹೇಳಬಾರ್ದು, ಮಾತಾಡಬಾರ್ದು. ಆದರೆ ಇವತ್ತು ವಿಲ್ ಅಂಡ್ ವಿಶ್ ಆಫ್ ಎನಿ ಪರ್ಸನ್ ಮೇಲೆ ಯಾವುದೇ ಇಂಟರ್ನ್ಯಾಷನಲ್ ಫೋರಮ್ ಅಲ್ಲಿ ಡಿಸ್ಕಷನ್ ಆಗದೆ ಆಗಿರುವಂಥ ಯಾವುದೇ ನಿರ್ಧಾರ, ದಟ್ ಇಟ್ ಸೆಲ್ಫ್ ಇಸ್ ಇಲ್ಲೀಗಲ್. ಒಂದು ಲೆಕ್ಕದಲ್ಲಿ European countries have taken a stand. Actually, we should appreciate them. Actually, they are dependent on US. ನೀವು ಹೇಳ್ತಾ ಇದ್ರಿ ಎಲ್ಲ ಕಡೆ ಡಿಪೆಂಡೆನ್ಸಿ ಇದೆ ಅಂತ. ನೋಡಿ, ಇಂಥ ಡಿಪೆಂಡೆನ್ಸಿಯನ್ನ ಇದ್ರೂ ಕೂಡ ಯುರೋಪಲ್ಲಿ ಇರೋರು ಕೆಲವು ಜನ ಅವರು ಜಾಸ್ತಿ ದೇ ಕೆನಾಟ್ ಮೇಕ್ ಅ ಬಿಗ್ ಡಿಫರೆನ್ಸ್ ಟುಡೇ, ಬಟ್ ಅಟ್ ಲೀಸ್ಟ್ ದೇ ಹ್ಯಾವ್ ಎಕ್ಸ್ಪ್ರೆಸ್ಡ್ ಇಟ್. ವೆರಾಸ್ ಈವನ್ ನಾನು ಒಂದು ರೀತಿಯಿಂದ ಪಾಕಿಸ್ತಾನ ಕೂಡ ಅಪ್ರಿಷಿಯೇಟ್ ಮಾಡ್ತೀನಿ. ದೇ ಟುಕ್ ದಿಸ್ ಆಸ್ ಎ ಚಾಲೆಂಜ್ ಆ್ಯಂಡ್ ದೇ ಹಿಟ್ ಅಬೌವ್ ದೇರ್ ವೇಟ್. Whereas India had a wonderful chance with Ukraine and Russia, or even in this case, or at least last ಹೋಗ ಕಂಬೋಡಿಯಾ ಥೈಲ್ಯಾಂಡ್ ಅಲ್ಲಾದರೂ ಒಂದು ಟೆಂಪಲ್ ರಿಲೇಟೆಡ್ ಇಶ್ಯೂ ಇದ್ದಾಗ ಜಗಳ ಆಗ್ತಿರುವಾಗಾದರೂ ಮಾತಾಡಬೇಕಿತ್ತು. ಈ ರೀತಿಯ ಸ್ಟ್ರಾಟಜಿಕಲ್ ಸೈಲೆನ್ಸು ಈ ಸ್ಟ್ರಾಟಜಿಕಲ್ ಎಕ್ಸಲೆನ್ಸ್ ಅಲ್ಲ, ನಾನು ಹೇಳ್ತಾ ಇದ್ದೀನಿ. ಹಾಗಾಗಿ ಎಲ್ಲೋ ಒಂದು ಕಡೆ ಫಾರಿನ್ ನಮ್ಮ ವಿದೇಶಾಂಗ ನೀತಿ ಒಂಥರ ಸೋತಿದೆ ಅನ್ನೋದಕ್ಕಿಂತ ಕೀಳವಾಗಿ ನಾನು ಅಕ್ಷರಗಳನ್ನ ಹುಡ್ಕೊಂಡು ಮತ್ತೆ ಇನ್ನೊಂದು 2 ನಿಮಿಷಕ್ಕೆ ಆ ರೀತಿ ಆಗ್ತಾ ಇದೆ ಅಂತ ನಾನು ಹೇಳ್ತೀನಿ. ಈ ರೀತಿ ಆಗ್ಬಾರ್ದು. ಅದು ಬಹಳ ಒಳ್ಳೆ ವಿಚಾರ. ಅದನ್ನ ಇನ್ನೂ ನಾನು ಡೀಟೇಲ್ ಆಗಿ ತಗೋಬೇಕು ಮಾಹಿತಿಯನ್ನ. ಪುರಾಣಿಕ್ ಸರ್, ನಿನ್ನೆ ವಿಚಾರಕ್ಕೆ ಬರ್ತೀನಿ ಸರ್. ಕದನ ವಿರಾಮ ಅಂತ ಆಯ್ತು. ಕದನ ವಿರಾಮ ಆದ ಸಂದರ್ಭದಲ್ಲಿ ಅಂದ್ರೆ ನಾವು ಸಾಕ್ಷಿಯಾಗಿ ನೋಡೋದಾದ್ರೆ ಅಮೆರಿಕಾದಲ್ಲಿ ಹೆಂಗಿತ್ತು ಅನ್ನೋದಾದ್ರೆ ಇದು ನಮ್ಮ ಗೆಲುವು ಅನ್ನುವಂತಹ ಸಂಭ್ರಮಾಚರಣೆ ಇತ್ತು. ಯುದ್ಧದ ಸಂದರ್ಭದಲ್ಲಿ ಸಾವು ನೋವುಗಳಾದಾಗ ಯಾವ ಗೆಲುವು ಸರ್, ಅಲ್ಲಿ ಅವರು ಸಂಭ್ರಮಿಸ್ತಾ ಇದ್ರು. ಇರಾನ್ ವಿಚಾರಕ್ಕೆ ಬರೋದಾದ್ರೆ ನಮ್ಮ ನಿರಂತರ ಹೋರಾಟದಲ್ಲಿ ಇಷ್ಟು ಸಾವು ನೋವುಗಳ ನಡುವೆ ಗೆಲುವು ನಮ್ಮದಾಗಿದೆ ಅನ್ನುವಂಥ ವಿಚಾರ ಅಲ್ಲಿಂದಲೂ ಕೂಡ ಹೊರಗೆ ಬಂತು ಸರ್. ಯಾರ್ದು ಗೆಲುವಾಯ್ತು ಇಲ್ಲಿ? ಇಬ್ರು ಗೆಲುವಾಯ್ತು ಅಂತ ಘೋಷಿಸ್ಕೊಳ್ತಾರೆ. ರೆಟಾರಿಕ್ಸ್ ಅಂತೀವಿ ಅದಕ್ಕೆ. ಹೌದು. ಅಂದ್ರೆ ಏನು ಅಂದ್ರೆ ಆಪ್ಟಿಕ್ಸ್, ಜನರಿಗೆ ಒಂದರಿ ಭ್ರಮೆಯನ್ನು ಹುಟ್ಟಿಸೋದು. ಮತ್ತೆ ಅಮೆರಿಕಾದಲ್ಲಿ ಮಾರ್ಕೆಟ್ ಆ ಒಂದು ಕುಸಿತಾರ್ತಕ್ಕಂಥ ಮಾರ್ಕೆಟ್ ಮತ್ತೆ ಜನರಲ್ಲಿ ಇರೋ ಆತಂಕ, ಆಮೇಲೆ ಗ್ಯಾಲನ್ ಬೆಲೆ $4 ಏರ್ಬಿಟ್ಟಿದೆ. ಮತ್ತೆ ಜನ ಒಂದು ರೀತಿನಲ್ಲಿ ಪ್ರದರ್ಶನ ಮಾಡಿದ್ದಾರೆ, ಲಕ್ಷಾಂತರ ಜನರು. ಅವ್ರು ಹೇಳಿದ್ರಲ್ಲ, ಇರಾನ್ ನಲ್ಲಿ ಆ ದೇಶಭಕ್ತಿಯನ್ನ ತೋರಿಸಿದಂತ ಅಮೆರಿಕ ದೇಶಭಕ್ತಿ ತೋರಿಸೋದೇ ಬೇರೆ. ಯಾಕಂದ್ರೆ ಅಲ್ಲಿ ಒಂಥರ ಬೈಪಾರ್ಟಿಸಾನ್ ಅಪ್ರೋಚ್ ಇರುತ್ತೆ. ನೀವು ಒಂದೇ ಪಕ್ಷ, ರಿಪಬ್ಲಿಕನ್ ಪಕ್ಷ ಅಥವಾ ಡೆಮೊಕ್ರೆಟಿಕ್ ಪಕ್ಷದಲ್ಲಿ ನಮ್ಮಲ್ಲಿದ್ದಾಗ ವಿಪ್ಪಿಲ್ಲ, ಅವ್ರು ಒಟ್ಟಿಗೆ ಸೇರ್ಬೋದು. ಅರವಿಂದ ಮಾತು ಹೇಳುವಾಗ ಹೇಳಿದ್ರು, ಸುಮಾರು 75 ಸೆನೆಟ್ ಸದಸ್ಯರುಗಳು ಒಟ್ಟಿಗೆ, ಅಂದ್ರೆ 2 ಪಕ್ಷದವರು ಇದನ್ನ ವಿರೋಧಿಸ್ತಾ ಇದ್ದಾರೆ, ಖಂಡಿಸ್ತಾ ಇದ್ದಾರೆ. ಜೊತೆಗೆ ಹೇಳ್ತಾರೆ, ಇದಕ್ಕೆ ಕಾಂಗ್ರೆಸ್ಸಿನ ಅಪ್ರೂವಲ್ ನೀವು ತಗೊಂಡಿಲ್ಲ. ಕರೆಕ್ಟ್. ಯುದ್ಧ ಒಂದು ಮಾಡ್ಬೇಕಾದ್ರೆ ಅಲ್ಲಿಯ ಒಂದು ದೇಶದ ಅತ್ಯಂತ ಹೆಚ್ಚಿನ ಅಧಿಕಾರ ಉಳ್ಳಂತಹ ಒಂದು ಶಾಸಕಾಂಗದ ಒಂದು ಅನುಮತಿಯನ್ನ ಪಡಿಬೇಕು. ಮತ್ತೆ ವಾರ್, ಡಿಕ್ಲೇರಿಂಗ್ ವಾರ್ ಸಬ್ಜೆಕ್ಟ್ ಟು ಅಪ್ರೂವಲ್ ಆಫ್ ದಿ ಕಾಂಗ್ರೆಸ್. ಸೊ ಈ ದೃಷ್ಟಿಯಿಂದ ಅಮೆರಿಕ ಅಲ್ಲಿ ಒಂದು ರೀತಿಯಲ್ಲಿ ಡ್ರಾಮಾ ಮಾಡಿದೆ. ಮತ್ತೆ ಟ್ರಂಪ್ ಬಗ್ಗೆ ತಿರುಗಾಮರ್ಗ ಹೇಳಿದ್ದೇನೆ, ಇಬ್ಬರು ಮಿತ್ರರು ಬಹಳ ಚೆನ್ನಾಗಿ ಹೇಳಿದ್ದಾರೆ. ಯಾಕಂದ್ರೆ ಈಸ್ ಎ ವೆರಿ ಕ್ವಿಕ್ಸಾಟಿಕ್, ಈಗೋಯಿಸ್ಟಿಕ್ ಅಂಡ್ ಇನ್ಕನ್ಸಿಸ್ಟೆಂಟ್ ಅಂಡ್ ಇರ್ರೆಸ್ಪಾನ್ಸಿಬಲ್ ಪ್ರೆಸಿಡೆಂಟ್ ಐ ಹ್ಯಾವ್ ಎವರ್ ಸೀನ್. ನಾನು ನಿಕ್ಸನ್ ಕಾಲದಲ್ಲಿ ಅಮೆರಿಕಾದಲ್ಲಿ ಇದ್ದಂಥವನು, ಕೆನಡಾದಲ್ಲಿ ಇದ್ದಂಥವನು. ಆಗಿನ ಒಂದು ವಾಟರ್ ಗೇಟ್ ಸ್ಕ್ಯಾಂಡಲ್ ಆದಾಗ ಇಂಪೀಚ್ಮೆಂಟ್ ಪ್ರೊಸೀಡಿಂಗ್ಸ್ ಎಲ್ಲ ನೋಡಿ ಬಂದಿದ್ದೇನೆ. ಅದ್ರ ದಾಖಲೆಗಳು ಈಗಲೂ ನನ್ನ ಹತ್ರ ಇದೆ. ಅಂದ್ರೆ ಏನಾಯ್ತು, ಈ ಒಂದು 40 ವರ್ಷಗಳ ಕಾಲ ಯಾವ ಅಧ್ಯಕ್ಷನೂ ಕೈಗೊಳ್ಳದೇ ಇರತಕ್ಕಂತ ಇಂತಹ ಒಂದು ನಿರ್ಣಯವನ್ನ ಕೈಗೊಂಡು ಇಸ್ರೇಲಿನ ಒತ್ತಾಯದ ಮೇಲೆ ಇಟ್ಸ್ ಎ ಟ್ರ್ಯಾಪ್ ಅಂತ ನಾನು ಮೊದಲಿಂದ ಕನ್ಸಿಸ್ಟೆಂಟ್ ಆಗಿ ಒಂದು ಅಭಿಪ್ರಾಯ ಹೇಳ್ತಾ ಇದ್ದೀನಿ. ಈ ಯುದ್ಧಕ್ಕೆ ಟ್ರಂಪ್, ನನ್ ಅನೇಕ ರಿಪಬ್ಲಿಕನ್ ಫ್ರೆಂಡ್ಸ್ ಇದ್ದಾರೆ, ಅವ್ರಿಗೆ ಪಾರ್ಟಿ ಫಂಡ್ಸ್ ಕೊಡೋರು ಎಲ್ಲ ದೊಡ್ಡ ದೊಡ್ಡ ಸ್ಥಾನದಲ್ಲಿದ್ದಾರೆ. ಅವ್ರು ಹೇಳ್ತಾರೆ, ಟ್ರಂಪ್ ಭಾರಿ ಪುಕ್ಕಲ, ಸುಮ್ನೆ ಮಾತು ಚೆನ್ನಾಗಿ ಆಡ್ತಾನೆ, ಇಟ್ಸ್ ಎ ಗುಡ್ ಆರೇಟರ್ ಬಟ್ ಎ ವೆರಿ ಎರೆಟಿಕ್. ಅವ್ರ ತಾಯಿನೇ ಹೇಳಿದ್ದಾರೆ, ಇವನ್ ಏನಾದ್ರೂ ದೊಡ್ಡ ಸ್ಥಾನಕ್ಕೆ ಬಂದ್ರೆ ಆ ದೇಶಕ್ಕೆ ಆಘಾತ ಇರುತ್ತೆ, ಅದರಿಂದ ಇವನನ್ನ ಯಾರು ನಂಬ್ಕೊಡುದು ಅಂತ ಅವ್ರ ತಾಯಿನೇ ಲಾಕ್ ಬ್ಯಾಕ್ ಹೇಳಿದ್ರೆ, ಐ ವಾಟ್ ದಿ ಎವಿಡೆನ್ಸ್, ಐ ಕ್ಯಾನ್ ಗಿವ್ ಇಟ್. ಸೊ ಅದರಿಂದ ನಮ್ಗೇನಿದಿಲ್ಲ. ನೀವ್ ಹೇಳಿದ ಪ್ರಕಾರ ಇರಾನ್ ನಲ್ಲೂ ಸಹ ಅವ್ರು ನಾವೇ ಗೆದ್ದಿದ್ದೀವಿ ಅಂತಾರೆ. ಬಟ್ ಅವರ ದೇಶಭಕ್ತಿಯನ್ನ ನಾನು ಮೆಚ್ತೀನಿ. ಕಾರಣ ಏನು, ಸುಮಾರು 1.5 ಲಕ್ಷ ಜನ ತಮ್ಮ ಪ್ರಾಣವನ್ನ ಒತ್ತೆ ಇಟ್ಟು, ಯಾಕಂದ್ರೆ ಹುಚ್ಚ ಒಂದು ಅಲ್ಲಲ್ಲ, ಇದು ಬ್ರಿಡ್ಜ್ ಮೇಲೆ, ಆ ಬ್ರಿಡ್ಜ್ ಮೇಲೆ ಅವರು ಪ್ರದರ್ಶನವನ್ನ ಮಾಡಿದ್ರಲ್ಲ, ದಟ್ ಇಟ್ ಸೆಲ್ಫ್ ಈಸ್ ಎ ಸಿಂಬಲ್ ಆಫ್ ದೇರ್ ಪೇಟ್ರಿಯಟಿಸಮ್. ಇರಾನ್ ಬಗ್ಗೆ ನಮಗೆ ಬೇರೆ ರೀತಿಯಲ್ಲಿ ವ್ಯತ್ಯಾಸಗಳು ಇರ್ಬೋದು, ಅದನ್ನ ಖಂಡಿಸಬಹುದು, ಮಾನವೀಯ ಹಕ್ಕುಗಳು ಮತ್ತೆ ಡೆಮೋಕ್ರಸಿ. ಈಗ ಇಂಡಿಯಾದಲ್ಲಿ ಏನ್ ಡೆಮೋಕ್ರಸಿ ಇದೆ ರೀ?
ಇಲ್ಲಿರ್ತಕ್ಕಂಥ ಭ್ರಷ್ಟಾಚಾರ ದಿನನಿತ್ಯದ ಒಂದು ಬದುಕನ್ನು ನೋಡಿದ್ರೆ ಈ ಒಂದು ರೀತಿಯ ತೋರಿಕೆಯ ಭ್ರಷ್ಟಾಚಾರ ಹೊರತು ನಿಜವಾದ ಡೆಮೊಕ್ರೆಟಿಕ್ ಕಲ್ಚರ್ ಅನ್ನೋದು ಇಲ್ಲೂ ಇಲ್ಲ. ಆ ಮಾತಿನಲ್ಲಿ ಬೇಕಾದ್ರೆ ನಾನು 100 ಗಂಟೆಗಳ ಕಾಲ ಚರ್ಚೆ ಮಾಡ್ಬಿಡಿ, ಅದು ಒಂದು ಕಡೆ. ನೀವ್ ಹೇಳಿದ್ರಲ್ಲ, ಇಬ್ಬರು ಗೆಲ್ತಾರೆ, ಇಬ್ಬರದು ಸೋಲಿದು. ಯಾಕೆಂದ್ರೆ ನೀವು ಘೋಷಣೆ ಮಾಡಿದ್ರೆ ಬೆಳಿಗ್ಗೆ ಸರ್ವನಾಶ ಮಾಡ್ಬಿಡ್ತೀನಿ ಬೆಳಿಗ್ಗೆ 6:30, 7 ಗಂಟೆಗೆ, ಅದಕ್ಕೆ 2 hours ಮುಂಚೆನೆ ವಿತ್ಡ್ರಾ ಮಾಡಿದ. ಅಷ್ಟೊತ್ತಿಗಾಗಲೇ ನನಗೆ ಅಮೆರಿಕದ ಫ್ರೆಂಡ್ ಇಂಜಿನ್ ರಾತ್ರಿನೇ ಕಳಿಸಿದ್ದು, ಇವನು ಒಂಥರ ಡೋಂಗಿ, ಇವನು ಈಸ್ ಕ್ರಿಯೇಟಿಂಗ್ ಕೈಂಡ್ ಆಫ್ ಬೋಗಸ್, ಇದು ಏನ್ ಸಸ್ಪೆನ್ಸ್ ಕ್ರಿಯೇಟ್ ಮಾಡ್ಬಿಟ್ಟು ಬೆಳಿಗ್ಗೆ ಒಂದು ರೀತಿಯಲ್ಲಿ ಕಾದಲ್ ವಿರಾಮ ಅಧ್ಯಕ್ಷರ ಬಗ್ಗೆ ಉಲ್ಲೇಖ ಮಾಡ್ತಿದ್ರಿಂದಾಗಿ ಈಗ ಡೊನಾಲ್ಡ್ ಟ್ರಂಪ್ ಬಗ್ಗೆ ಒಂದು ವರ್ಷನ್ ಸಿಕ್ತು ಸರ್. ಅಟ್ ದ ಸೇಮ್ ಟೈಮ್ ಮೋಸ್ತಫಾ ಖಮೇನಿ ಬಗ್ಗೆ ಮಾತಾಡಬೇಕಾಗತ್ತೆ. ಹೈಲಿ ಇಂಜೂರ್ಡ್, ಅವ್ರು ಎಲ್ಲಿದ್ದಾರೆ, ಹೇಗಿದ್ದಾರೆ, ಅವರ ಆರೋಗ್ಯ ಸ್ಥಿತಿ ಹೇಗಿದೆ ಏನೂ ಗೊತ್ತಿಲ್ಲ. ಆತನ ತಮ್ಮ ನಾಯಕ, ಸರ್ವೋಚ್ಚ ನಾಯಕ ಅಂತ ಜನ ಒಪ್ಕೊಂಡಾಗಿತ್ತು, ಯಾಕಂದ್ರೆ ನೇಮಕ ಕೂಡ ಮಾಡಿದ್ರು. ಬಟ್ ಅವರ ಅನುಪಸ್ಥಿತಿಯಲ್ಲಿ ಸರ್, ಅವರ ಅನುಪಸ್ಥಿತಿಯಲ್ಲಿ ಆ ಯುದ್ಧ ಉತ್ಸಾಹ ಅನ್ಬೇಕಾ, ಅಥವಾ ತಮ್ಮಂತ ಉಳಿಸ್ಕೊಳ್ಬೇಕು ಅನ್ನೋದಾ, ಅಥವಾ ನಾವು ನಮ್ಮ ಸಿದ್ಧಾಂತಕ್ಕೆ ಬದ್ಧರಾಗಿ ಕೊನೆ ಉಸಿರಿನವರೆಗೂ ಹೋರಾಡ್ತೀವಿ ಅನ್ನುವಂಥ ಇರಾನ್ನ ನಡೆ ಬಗ್ಗೆ ಏನ್ ಹೇಳ್ತೀರಿ ಸರ್, ಅವರ ನಾಯಕನ ಅನುಪಸ್ಥಿತಿಯಲ್ಲಿ? ಅದನ್ನೇ ಇಟ್ಸ್ ವೆರಿ ಅಡ್ಮಿರಬಲ್. ಯಾಕೆಂದ್ರೆ ಅವರು ರೆಜಿಮ್ ಚೇಂಜ್ ಮಾಡ್ತೀನಿ ಅಂತ ಹೇಳಿದ್ರು. ರೆಜಿಮ್ ಚೇಂಜ್ ಸುಮಾರು 14 ಜನ ಟಾಪ್ ಪೀಪಲ್ ನ ಕೊಂದಾಕಿ. ಅಂದ್ರೆ ಅಲ್ಲಿ ನಮ್ಮ ವಿಶ್ಲೇಷಣೆಯ ದೃಷ್ಟಿಯಿಂದ ನಾನು ಅನೇಕ ಮಾಹಿತಿ ಸಂಗ್ರಹ ಮಾಡಿದ್ರೆ ಅಲ್ಲಿ ಡಿಸೆಂಟ್ರಲೈಸ್ ಆಗ್ಬಿಟ್ಟಿದೆ. ಪವರ್ ಏನಿದೆಯಲ್ಲ, ಇಟ್ ಹಸ್ ಬೀನ್ ಡಿಸ್ಟ್ರಿಬ್ಯೂಟೆಡ್ ಅಮಾಂಗ್ ವೇರಿಯಸ್. ಇದು ಏನಂದ್ರೆ ಕ್ಲರ್ಜಿಗಳು ಒಂದ್ ಲೆವೆಲ್ ನಲ್ಲಿ, ಅಂದ್ರೆ ಅವರು ಸರ್ವೋಚ್ಚ ಸುಪ್ರೀಂ ಲೀಡರ್ಸ್ ಇದ್ದ ಕ್ಲರ್ಜಿ ಆದ್ಮೇಲೆ ಸೈನ್ಯ, ಇರಾನಿನ ಸೈನ್ಯ ಈ ಜವಾಬ್ದಾರಿ ಕೊಟ್ಟಿದ್ದಾರೆ. ಜೊತೆಗೆ ರೆವಲ್ಯೂಷನರಿ ಕಾರ್ಡ್ಸ್ ಇದಲ್ಲ, ದಟ್ ಇಟ್ ಸೆಲ್ಫ್ ಇಸ್ ಅಂಡರ್ ದ ಟೋಟಲ್ ಕಂಟ್ರೋಲ್ ಆಫ್ ಕ್ಲರ್ಜಿ. ಸೊ ಅವರಿದ್ದಾರೆ. ಸೊ ಆಮೇಲೆ ಇವು ಮಿಲಿಷಿಯಾಗಳಿದ್ದಾರೆ, ಅಂದ್ರೆ ಬೇರೆ ಬೇರೆ ಗುಂಪುಗಳಿದೆ. ಆಮೇಲೆ ಪ್ಯಾರಾಮಿಲಿಟರಿ ಫೋರ್ಸಸ್ ಇದೆ. ಅಂದ್ರೆ ಪ್ರತಿಯೊಬ್ಬರಿಗೂ ಅವರವ್ರ ಸ್ಥಾನದ ಮತ್ತೆ ಅವ್ರ ಜವಾಬ್ದಾರಿಯನ್ನ ಹಂಚಲಾಗಿದೆ. ಅದರಿಂದಾನೇ ಇಷ್ಟೊಂದು ದಿವಸ ಅವರು ತಡ್ಕೊಂಡಿರೋದು. ಇಲ್ಲದೆ ಹೋದ್ರೆ ಈ ಅಮೆರಿಕಾದ ಹೊಟ್ಟಕ್ಕೆ ಅವ್ರು ಏನ್ ಹೇಳಿದ, 3 ದಿವಸದಲ್ಲಿ ಎವ್ರಿಥಿಂಗ್ ಇಸ್ ಫಿನಿಶ್ಡ್, ಐ ವಿಲ್ ಲೈಕ್ ವೆನಿಜುಲಾ ಅಲ್ಲಿ ಹೋಗ್ಬಿಟ್ಟು 450 ಏನು ಟನ್ ಇದೆಯಲ್ಲ ಯುರೇನಿಯಂ, ಅದನ್ನ ತಗೊಂಡು ಅಮೆರಿಕ ಕೊಟ್ಬಿಡ್ತೀನಿ ಅಂತ ಈ ರೀತಿಯ ಒಂದು ಕಲ್ಪನೆಯನ್ನು ಮಾಡಿ. ಅಂದ್ರೆ ಟ್ರಂಪ್ ಹ್ಯಾಸ್ ಬಿನ್ ರಾಂಗ್ಲಿ ಅಡ್ವೈಸ್ಡ್ ಅಂಡ್ ನೆತನ್ಯಾಹು ಹ್ಯಾಸ್ ಟ್ರ್ಯಾಪ್ಡ್ ಟ್ರಂಪ್. ಇದೊಂದು ಕ್ವಾಕ್ಮೈರ್, ಇಂಗ್ಲಿಷ್ ನಲ್ಲಿ ಕ್ವಾಕ್ಮೈರ್ ಅಂತೀವಿ. ನೀವು ಹೊರಬರಲಾರದ ಕೆಸರಿನ ಗುಂಡಿಯಲ್ಲಿ ಅಮೆರಿಕದ ಅಧ್ಯಕ್ಷ ನನಗೆ ತಾನೇ ಸಿಕ್ಕಾಕೊಂಡಿದ್ದಾನೆ. ಆದ್ರೆ ನಾನು ಒಂದ್ ಮಾತಾಡ್ತೀನಿ, ಎಲ್ಲಿಯವರೆಗೆ ನೆತನ್ಯಾಹು ಟ್ರಂಪ್ಗೆ ಈ ಸಂಪೂರ್ಣ ಕದನ ವಿರಾಮ ಅಥವಾ ಸೀಸ್ ಫೈರ್ ನ ನಾವು ಪ್ರಾಮಾಣಿಕವಾಗಿ ಜಾರಿ ಮಾಡ್ಬೇಕು ಅಂತ ಒಪ್ಪೋದಿಲ್ವೋ ಅಲ್ಲಿವರೆಗೆ ಇದು ಕದನ ವಿರಾಮ. ಇದು ಡ್ರಾಮಾ. ಅವ್ರು ಹೇಳಿದ್ರು, ಅರವಿಂದ್ ಬಹಳ ಚೆನ್ನಾಗಿ ಹೇಳಿದ್ರು, ಏನು ಪ್ರಿಪರೇಷನ್ ಫಾರ್ ದ ನೆಕ್ಸ್ಟ್ ರೌಂಡ್ ಆಫ್ ಅಟ್ಯಾಕ್. ಅಂದ್ರೆ ಏನಂದ್ರೆ ಇಷ್ಟೊಂದು ಬೇಜವಾಬ್ದಾರಿಯಿಂದ ಅಮೆರಿಕಾದ ಟ್ಯಾಕ್ಸ್ ಪೇಯರ್ಸ್ ಮನಿ, ಮತ್ತೆ ಅವ್ರು ಹೇಳಿದ್ರಲ್ಲ ಅವರ ಒಂದು 50 ಕೋಟಿಯ ಏರೋಪ್ಲೇನ್ ಅನ್ನ ಅಥವಾ ಏರ್ಕ್ರಾಫ್ಟ್ ಅನ್ನ ಇವ್ರು ಬರೀ 25 ಲಕ್ಷ ಡ್ರೋನ್ ನಿಂದ ಹೊಡೆದಾಕ್ತಾರೆ, ಮಿಸೈಲ್ ಇಂದ ಹೊಡೆದಾಕ್ತಾರೆ. ಅಂದ್ರೆ ಏನಾಯ್ತು, ಈಗ ಉದಾಹರಣೆಗೆ ಕೊಡ್ತೇನೆ ನಿಮ್ಗೆ, ದೊಡ್ಡ 600-700 ಕೋಟಿ ರೂಪಾಯಿ ಏರೋಪ್ಲೇನ್ ಆಕಾಶದಲ್ಲಿ ಹಾರಾಡ್ತಾ ಇರುವಾಗ ಕೇವಲ ಒಂದು ಪಕ್ಷಿ, ಒಂದು ಕರಡ್, ಒಂದು ಈಗಲ್ ಕ್ಯಾನ್ ಕಮ್ ಅಂಡ್ ಡಿಸ್ಟ್ರಾಯ್ ದ ಹೋಲ್ ಏರೋಪ್ಲೇನ್. ಹಂಗಾಗಿದೆ ಇದು ಕತೆ. ಅಂದ್ರೆ ಇರಾನಿನ ಸಿದ್ಧತೆ ಅಂತಕ್ಕಂಥದ್ದು 20 ವರ್ಷಗಳ ಏನು ನೀವು ದಿಗ್ಬಂಧನವನ್ನ ಮಾಡಿ ಅವರಿಗೆ ಒಂದು ರೀತಿಯಲ್ಲಿ ಪ್ರಪಂಚದ ಯಾವುದೇ ಸಹಾಯ ಕೊಡದ ರೀತಿಯಲ್ಲಿ ಅವರಿಗೆ ನೀವು ತೊಂದರೆ ಕೊಟ್ಟರಲ್ಲ, ಆ ತೊಂದರೆಯನ್ನ ಅವರು ಎದುರಿಸುವ ಸವಾಲಿನ ರೀತಿಯಲ್ಲಿ ಸ್ವೀಕರಿಸಿ 20 ವರ್ಷದಿಂದ ತಮ್ಮ ಸಿದ್ಧತೆಯನ್ನು ಮಾಡ್ಕೊಂಡಿದ್ದಾರೆ. ಅಮೆರಿಕ ಇಂತಹ ಒಂದು ಕೇಳಿ ಅಥವಾ ಇಂತ ಒಂದು ಕೆಟ್ಟ ಪ್ಲಾನ್ ಅನ್ನ ಮಾಡ್ತೆ ಅಂತಕ್ಕಂಥದ್ದು ಅವ್ರಿಗೆ ಗೊತ್ತಿದೆ. ಆದ್ರಿಂದನೇ ನೀವು ಹೇಳಿದ್ರಲ್ಲ, ಖೊಮೇನಿ ಅವನು ಕೋಮಾದಲ್ಲೇ ಇರ್ಲಿ ಅಥವಾ ಅವನ ಮುಖದಲ್ಲಿ ಫೋಟೋ ತೋರಿಸ್ಲಿ, ಅದೇನೋ ಅದೆಲ್ಲ ಸೆಕೆಂಡ್ರಿ. ಪ್ಲಾನ್ 1, ಪ್ಲಾನ್ 2, ಪ್ಲಾನ್ 3, ಪ್ಲಾನ್ 4, ಸಿನೇರಿಯೋ 1, ಸಿನೇರಿಯೋ 1, 2, 3 ಅಮೆರಿಕದಲ್ಲಿ ಇದೆಲ್ಲ ಅದಿಲ್ಲ ಅನ್ನೋದು ಸ್ಪಷ್ಟ ಆಗಿದೆ. ಕಾರಣ ಎವ್ರಿ ಡೇ ದೇ ಗೋ ಆನ್ ಚೇಂಜಿಂಗ್ ದ ಟ್ಯಾಕ್ಟಿಕ್ಸ್. ಅಲ್ಟಿಮೇಟ್ಲಿ ರಿಮೋಟ್ ಕಂಟ್ರೋಲ್ ಈಸ್ ಇನ್ ದಿ ಹ್ಯಾಂಡ್ಸ್ ಆಫ್ ನೆತನ್ಯಾಹು ಅಂತಕ್ಕಂಥದ್ದು ನನ್ನ ಅತ್ಯಂತ ದೃಢವಾದ ಅಭಿಪ್ರಾಯ. ರೈಟ್ ಸರ್. ಶಶಿಕಾಂತ್ ಸರ್, ನೀವು ಹೇಳಬೇಕು, ನಾಗರಿಕರ ಹಿತದೃಷ್ಟಿಯಿಂದ ನೋಡೋದು ಯಾವುದೇ ದೇಶ ಆಗಿದ್ರೂ ಕೂಡ ಈ ಸಾವು ನೋವುಗಳು ಬೇಡ, ಯುದ್ಧ ಅನ್ನೋದು ಬೇಕಾಗಿಲ್ಲ. ಈಗ ಅಲ್ಯಾವುದೋ 3 ರಾಷ್ಟ್ರಗಳ ನಡುವಿನ ಯುದ್ಧ ಆಗ್ತಿದ್ರು ಕೂಡ ಅಲ್ಲೇ ಪರ್ಟಿಕ್ಯುಲರ್ ಆಗಿ ಅಮೇರಿಕ, ಇಸ್ರೇಲ್, ಇರಾನ್ ತಗೊಂಡ್ರು ಅಮೇರಿಕದ ನಾಗರಿಕರಿಗೆ ಏನಾದ್ರೂ ಕಾವು ತಟ್ಟಲಿಲ್ಲ. ಅವರಲ್ಲಿ ಆಕ್ರೋಶ ವ್ಯಕ್ತಪಡಿಸಿದ್ರು. ಸಾವು ನೋವು ಸಂಭವಿಸಿದೆ ಇಸ್ರೇಲು ಮತ್ತು ಇರಾನಲ್ಲಿ. ಇಂಥ ಸಂದರ್ಭದಲ್ಲಿ ಇತರ ರಾಷ್ಟ್ರಗಳ ನಿಲುವು ನಿರ್ಧಾರಗಳು ಹೆಂಗಿರ್ತವೆ ಅನ್ನೋದು ಬಹಳ ಮುಖ್ಯ ಆಗುತ್ತೆ. ಅದರಲ್ಲೂ ವಿಶೇಷವಾಗಿ ಪಾಕಿಸ್ತಾನ ಮಧ್ಯಸ್ಥಿಕೆ ವಹಿಸಿ ಯುದ್ಧ ಆಗಬಾರ್ದು, ಶಾಂತಿ ಸ್ಥಾಪನೆ ಆಗಬೇಕು ಅಂತ ಮುತುವರ್ಜಿಯಿಂದ ಮುಂದಕ್ಕೆ ಹೋಗುತ್ತೆ ಅನ್ನೋದಾದರೆ, ಶಾಂತಿಪ್ರಿಯ ರಾಷ್ಟ್ರ ಅಂತ ಲೇಬಲ್ ಹಾಕ್ಕೊಂಡಿರೋ ಭಾರತದ ಕಥೆ ಏನು ಸರ್?
ಅಲ್ಲ, ಭಾರತದ ವಿದೇಶಾಂಗ ನೀತಿಯೇ ಫೇಲ್ಯೂರ್ ಆಗಿದೆ. ಯಾವಾಗ ಇವರು ಯುದ್ಧ ಆರಂಭ ಆಗುವ 2 ದಿನಗಳ ಮುಂಚೆ ನಮ್ಮ ದೇಶದ ಪ್ರಧಾನಮಂತ್ರಿಯವರು ಅಲ್ಲಿ ಹೋಗಿ ನಮ್ಮ ಬೆಂಜಮಿನ್ ಅವರು ಅಪ್ಕೊಂಡು ನಮ್ಮದು ಮದರ್ಲ್ಯಾಂಡು ನಿಮ್ಮದು ಫಾದರ್ಲ್ಯಾಂಡ್ ಅಂತ ಹೇಳಿದ್ರಲ್ವಾ, ನಮ್ಮ ಫಾದರ್ ಅಂದರೆ ನಮ್ಮ ಏನು ಮಾತೃಭೂಮಿ ಇದೆ ಅದಕ್ಕೊಬ್ಬರು ಗಂಡನ ಹುಡ್ಕೊಂಬಂದ್ರು ಅವರು, ಹೋಗ್ಬಿಟ್ಟಲ್ಲ ಫಾದರ್ಲ್ಯಾಂಡ್ ಅಂತ ಹೇಳ್ಬಿಟ್ಟು. ಅದಾದ 2 ದಿನಕ್ಕೆ ಯುದ್ಧ ಶುರು ಆಯಿತು. ಸೊ ಈ ಒಂದು ಜೋಕ್ ಹರಿದಾಡ್ತಾ ಇದೆ, ಏನು ಅಂತಂದರೆ ಮೋದಿಯವರು ಯುದ್ಧವನ್ನು ಆರಂಭಿಸಿದ್ರು, ಈ ಪಾಕಿಸ್ತಾನದವರು ಕದನ ವಿರಾಮ ಮಾಡಿ ನಿಲ್ಲಿಸಿದ್ರು ಅಂತ ಒಂದು ಜೋಕ್ ಇದೆ. ಸೊ ಈ ರೀತಿಯಂತ ಒಂದು ಜೋಕ್ ಹರಿದಾಡ್ತಾ ಇದೆ. ಆದ್ದರಿಂದ ಇದು ಇವತ್ತಿಂದ ಅಲ್ಲ ಮೇಡಮ್, 20 ರಿಂದ 25 ವರ್ಷಗಳಿಂದ ಇರಾನು ಈ ಒಂದು ಯುದ್ಧಕ್ಕಾಗಿ ಕಾಯ್ತಾ ಇತ್ತು. ಹೌದು, ಸಿದ್ಧತೆ ಮಾಡಿಕೊಂಡಿತ್ತು. ಯಾಕಂದ್ರೆ ಸುತ್ತಲೇ ಇರ್ತಕ್ಕಂಥ ದೇಶಗಳಿದಾವಲ್ಲ, ಗಲ್ಫ್ ದೇಶಗಳು, ಅವು ಎಲ್ಲಾ ಕಡೆಗೂ ಸಹಿತ ಅಮೆರಿಕ ತನ್ನ ಸೈನ್ಯವನ್ನ ಶೇಖರಣೆ ಮಾಡಿದೆ, ಬೇಸ್ಗಳನ್ನ, ಮಿಲಿಟರಿ ಬೇಸ್ಗಳನ್ನ ಹಾಕ್ಬಿಟ್ಟಿದೆ. ಅವಾಗಲೇ ಗೊತ್ತಾಯ್ತಲ್ವಾ ಯಾರಿಗೋಸ್ಕರ ಇವರು ಶತ್ರುಗಳು ನಮ್ಮ ಸುತ್ತಲೂ ಸುತ್ತಿದ್ದಾರೆ ಅಂತ ಗೊತ್ತಾಗಬೇಕಲ್ವಾ. ಇರಾನ್ ಅವ್ರಿಗೆ ಸ್ಪಷ್ಟತೆ ಇತ್ತು, ಅದಕ್ಕೆ ಬಂಕರ್ಗಳನ್ನ ಮಾಡಿ ಇವ್ರದ್ದು ದೊಡ್ಡ ಬಾಂಬನ್ನು ಹಾಕಿದ್ರು ಅದು 100 ಅಡಿ ಹೋಗುತ್ತೆ ದೂರ, ಇವರು 500 ಅಡಿ ದೂರದ ಒಳಗಡೆಗೆ ಒಂದು ದೊಡ್ಡದಂತ ಸೈನ್ಯದ ಫ್ಯಾಕ್ಟ್ರಿಗಳನ್ನೇ ಓಪನ್ ಮಾಡಿಬಿಟ್ಟಿದ್ದಾರೆ, ಸುರಂಗಗಳನ್ನು ಮಾಡ್ಕೊಂಡ್ಬಿಟ್ಟಿದ್ದಾರೆ. ಇನ್ನು ಎಷ್ಟಾದ್ರೂ ನೀವು ಮಿಸೈಲ್ ಹಾರಿಸಿ ದೊಡ್ಡ ಬಾಂಬ್ ಹಾಕಿ ನಾವು ಅದು ಅಲ್ಲ ಇದು 1-2 ದಿನದ್ದಲ್ಲ. ಅವಾಗ ಯಾವಾಗಲೂ ಸಹಿತ ಹಂಗೇನೆ ನಮ್ಮ ಸುತ್ತಲೂ ಶತ್ರುಗಳಿದ್ದಾಗ ನಾವೇನು ಮಾಡ್ತೀವಿ, ಸೆಲ್ಫ್ ಪ್ರೊಟೆಕ್ಷನ್ಗೋಸ್ಕರ, ನಮ್ಮ ಆತ್ಮರಕ್ಷಣೆಗೋಸ್ಕರ ನಾವು ಎಲ್ಲ ರೀತಿಯಾದಂಥ ಒಂದು ತಯಾರಿಗಳನ್ನು, ಸಿದ್ಧತೆಗಳನ್ನು ಮಾಡ್ಕೊಳ್ತೀವಲ್ವಾ. ಅದೇ ರೀತಿಯಾಗಿ ಮಾಡ್ಕೊಂಡಿದೆ. ಈವನ್ ಇದಕ್ಕಿಂತ ಮುಂಚೆ ಇದೇ ಇಸ್ರೇಲ್ ಮತ್ತು ಅಮೆರಿಕ ಆ ದೇಶದ ಒಳಗಡೆಗೆ ದಂಗೆ ಏಳಿಸಕ್ಕೆ ಪ್ರಯತ್ನ ಮಾಡ್ತು, ಅಲ್ಲಿರ್ತಕ್ಕಂಥ ನಿರುದ್ಯೋಗವನ್ನ ಬಳಸ್ಕೊಳ್ತು, ಅವ್ರಿಗೆ ವೆಪನ್ಸ್ಗಳನ್ನು ಕೊಡ್ತು. ಇದು ಎಲ್ಲ ಗೊತ್ತಾಗ್ಬಿಟ್ರು ನಿರ್ದಾಕ್ಷಿಣ್ಯವಾಗಿ ಒಂದು ಖೊಮೇನಿ ಅದನ್ನ ಹತ್ತಿಕ್ಕಿದ್ರು. ಅದಕ್ಕೂ ಸಹಿತ ನೋಡಿ ಎಲ್ಲಿ ಜನ ಹತ್ಯೆ ಅಂತ ಹೇಳಿದ್ರು, ನರಹತ್ಯೆ ಅಂತಂದ್ರು. ಹಾಗಾದ್ರೆ ಇವ್ರು ಮಾಡ್ತಾ ಇರೋದೇನು? ಹೌದು ಸರ್, ಈಗ ಫಸ್ಟ್ ಯುದ್ಧ ಇನ್ನೇನು ಅದು ಪೀಕಲ್ಲಿದೆ ಅನ್ನೋ ಸಂದರ್ಭದಲ್ಲಿ ಇನ್ನೇನು ಅಮೆರಿಕದ ಗೆಲುವು ಅಂದಾಗ ಇದೇ ಬೆಂಜಮಿನ್ ನೇತನ್ಯಾಹು ಮತ್ತು ಡೊನಾಲ್ಡ್ ಟ್ರಂಪ್ ಕೊಟ್ಟಿರುವಂಥ ಸ್ಟೇಟ್ಮೆಂಟನ್ನು ನಿಮಗೆ ಪೂರಕವಾಗಿ ಉಲ್ಲೇಖ ಮಾಡ್ತೀನಿ. ಏನದು, ನಾನು ಹೊರಗಿನಿಂದ ಅಥವಾ ಬೆಂಜಮಿನ್ ನೇತನ್ಯಾಹು ಹೊರಗಿನಿಂದ ಏನು ನಿಮಗೆ ಆಶ್ವಾಸನೆ ಸಹಾಯವನ್ನು ಮಾಡ್ಬೋದು ಅದನ್ನು ನಾನು ಮಾಡಿದ್ದೀನಿ, ಇನ್ನು ನೀವು ಆಂತರಿಕವಾಗಿ ಎಚ್ಚೆತ್ಕೊಳ್ಬೇಕು, ಹಾಗಾಗಿ ಸರ್ಕಾರದ ದಂಗೆ ಹೇಳಿ ಅನ್ನುವಂತ ಸ್ಟೇಟ್ಮೆಂಟ್ ದಂಗೆ ಎದ್ರು, ಅವರು ವೆಪನ್ ಸಪ್ಲೈ ಮಾಡಿದ್ರು, ಇವರ ಮೊಟ್ಟ ಮೊದಲ ಸ್ಯಾಟಲೈಟ್ ಕನೆಕ್ಷನ್ಸ್ ಕೊಡ್ಸಿದ್ರು. ಷಡ್ಯಂತ್ರ ಇದು. ಒಂದು ದೇಶದ ಒಳಗಡೆಗೆ ಮೊದಲು ಏನೋ ಆಂತರಿಕ ಭಿನ್ನಾಭಿಪ್ರಾಯ ದಂಗೆಯನ್ನು ಹುಟ್ಟಿಸ್ತಾರೆ, ಅದು ಆಗಲಿಲ್ಲ ಅಂತಂದಾಗ ನೆಕ್ಸ್ಟ್ ಹೆದರಿಸ್ತಾರೆ, ಅದು ಆಗಲಿಲ್ಲ ಅಂದಾಗ ಮಿಸೈಲ್ಸ್ಗಳನ್ನು ಬಿಡ್ತಾರೆ, ಇವುಗಳೆಲ್ಲವನ್ನು ಮಾಡ್ತಾರೆ. ಆದ್ರೆ ಇರಾನಿಯನ್ಸ್ಗಳು ಏನಂದ್ರೆ ಅವ್ರು ಹುಟ್ಟ ಯೋಧರು, ಅವರು ಏನ್ ಮಾಡಿದ್ರೆ ಇದಕ್ಕೆಲ್ಲದಕ್ಕೂ ಸಿದ್ಧವಾಗಿದ್ರು. ಆಯ್ತು ನೀನ್ ಹಾಕಪ್ಪ ಮಿಸೈಲ್ ಅಂತ ಹೇಳ್ಬಿಟ್ಟು ಈ ಬರೀ ಟ್ರಂಪಿಗೆ ಮಾತ್ರ ಅಲ್ಲ, ಬೆಂಜಮಿನ್ಗೆ ಮಾತ್ರ ಅಲ್ಲ, ಇಡೀ ಜಗತ್ತಿನಲ್ಲಿ ಯಾರಿಗೂ ಸಹಿತ ನಂಬಕ್ಕೆ ಸಾಧ್ಯ ಇರಲಿಲ್ಲ. 4 ದಿವಸದಲ್ಲಿ ಯುದ್ಧ ಮುಗಿದೋಗುತ್ತೆ ಅನ್ನೋದು, ಇಷ್ಟು ದಿವಸ ದೀರ್ಘಕಾಲ ಅವ್ರು ತಡ್ಕತ್ತಾರೆ, ವಾಪಸ್ ಕೊಡ್ತಾರೆ ಅಂತ ಯಾರಿಗೂ ಗೊತ್ತಿರಲಿಲ್ಲ. ಸರ್, ಹಾಗಾದ್ರೆ ಅಮೆರಿಕನ್ ಎದುರು ಹಾಕೊಳ್ಳಂಗಿಲ್ವಾ ಅನ್ನೋಂಥ ಪ್ರಶ್ನೆ ಇದೆ. ಅದಕ್ಕೆ ಇನ್ನೂ ಡೀಟೇಲ್ ಆಗಿ ನಾನು ಮಾತಾಡ್ತೀನಿ. ಹೌದು, ಯಾಕೆಂದ್ರೆ ವೆನೆಜುವೆಲಾ ಇರ್ಬೋದು, ಸೊಮಾಲಿಯಾ ಇರ್ಬೋದು, ಸಿರಿಯಾ ಇರ್ಬೋದು, ಇರಾಕ್ ಇರ್ಬೋದು, ಇರಾನ್ ಇರ್ಬೋದು, ಅವ್ರನ್ನೆಲ್ಲ ತನ್ನ ಕಂಟ್ರೋಲ್ಗೆ ತಗೊಳ್ಳುವಂಥ ಎಲ್ಲ ಪ್ರಯತ್ನವನ್ನು ಅಮೇರಿಕ ಮಾಡಿದೆ ಅನ್ನೋದಾದರೆ ಅಮೇರಿಕ ಯಾಕೆ ಹಿಂಗೆ ಮಾಡ್ತಾ ಇದೆ, ಇದು ಕೂಡ ಬಹಳ ಮುಖ್ಯ ಆಗುತ್ತೆ. ಇರಾಕ್ನ ಯುದ್ಧವನ್ನು ನಾನಿಲ್ಲಿ ಉಲ್ಲೇಖ ಮಾಡಲೇಬೇಕು. ಇರಾಕ್ನ ಯುದ್ಧದಲ್ಲಿ $2 ಟ್ರಿಲಿಯನ್ ಅಮೇರಿಕ ಕಳೆದುಕೊಂಡಿದೆ ಅನ್ನೋದಾದರೆ, ಅಂದರೆ ಒಂದು ಯುದ್ಧ ಆಗಬೇಕಂದ್ರೆ ಗೆದ್ದವರು ಕೂಡ ಖರ್ಚು ಮಾಡಬೇಕಾಗತ್ತೆ. ಆರ್ಥಿಕತೆ ಅನ್ನೋದು ಎಷ್ಟರ ಮಟ್ಟಿಗೆ ಹಿಂದಕ್ಕೆ ಹೋಗುತ್ತೆ ಅನ್ನೋದನ್ನು ನಾವು ಅರ್ಥ ಮಾಡ್ಕೊಳ್ಬೇಕಾಗತ್ತೆ. ಇಂತಹ ಸಂದರ್ಭದಲ್ಲಿ 2 ಪ್ರಬಲ ರಾಷ್ಟ್ರಗಳ ಯುದ್ಧದ ಲಾಭವನ್ನು ಇನ್ನೊಂದು ರಾಷ್ಟ್ರ ಪಡ್ಕೊಳ್ತಾ ಇದೆ. ಆ ರಾಷ್ಟ್ರ ಯಾವುದು, ಯಾವ ಥರ ಪಡ್ಕೊಳ್ತಿದೆ? ಅರವಿಂದ್ ಸರ್, ಅಮೇರಿಕಾದ ಧೋರಣೆಗಳು ಸಿರಿಯಾ, ಇರಾಕ್, ಇರಾನು, ಸೊಮಾಲಿಯಾ ಒಂದೊಂದೇ ರಾಷ್ಟ್ರಗಳನ್ನು ಆಪೋಷಣ ತಗೊಳ್ತಾ ಇದೆಯಲ್ಲ, ಆ ಧೋರಣೆ ಬಗ್ಗೆ ಹೇಳಿ. ಅದೇ ಹೇಳ್ತಾ ಇದ್ದೀನಿ. ಇವತ್ತು ಈಗ ಅಮೇರಿಕ ಆಗಲಿ, ಯುರೋಪ್ ಆಗಲಿ, ಬೇರೆ ಇವತ್ತಿನ ಡೆವಲಪ್ಡ್ ನೇಷನ್ಸು ಹೇಗೆ ಡೆವಲಪ್ ಆದರು, ಅವರು ಸ್ಟೆಬಿಲಿಟಿ ಮೇಲೆ ಡೆವಲಪ್ ಆದರು. ಅವ್ರು ಡೆವಲಪ್ ಆಗ್ತಾ ಇರುವಾಗ ಡೆವಲಪಿಂಗ್ ಕಂಟ್ರೀಸ್ಗೆ ಅವ್ರು ಟೆಕ್ನಾಲಜಿ ಕೊಟ್ಟರು, ನೆಮ್ಮದಿ ಕೊಟ್ಟರು, ಎಲ್ಲ ಮಾರ್ಗಗಳು ಅಂದರೆ ನಮ್ಮ ರಫ್ತಾಗುವಂಥ ಸಿ ರೂಟ್ಸನ್ನು ಸೇಫ್ ಮಾಡಿದ್ರು, ಒಬ್ಬೊಬ್ಬರ ಮಧ್ಯದಲ್ಲಿ ಜಗಳ ಆಗೋದನ್ನು ನಿಲ್ಲಿಸಿದ್ರು. ಅಂದರೆ ಆನ್ ಅ ಪೀಸ್ಫುಲ್ ಸ್ಟ್ರಾಟಜಿ cohesively they developed themselves. It was still good enough. And they are all beneficiaries of this order based system. United Nations ಬಂದಾದ್ಮೇಲೆ ಒಂದು ಆರ್ಡರ್ ಮಾಡಿ WTO ಆಗಲಿ
WHO ಆಗಲಿ, ಇನ್ನು ಸುಮಾರಷ್ಟು ಮಲ್ಟಿಲ್ಯಾಟ್ರಲ್ ಫೋರಮ್ಸನ್ನು ಮಾಡಿ ಅದರ ಬೆನಿಫಿಷರಿ ಇವತ್ತು ಅಮೆರಿಕ ಮತ್ತು ಯುರೋಪಿಯನ್ ಯೂನಿಯನ್ ಆಗಿರ್ಬೋದು, ಜಪಾನ್ ಆಗಿರ್ಬೋದು, ಚೈನಾ ಆಗಿರ್ಬೋದು. ಸಾಮಾನ್ಯ ಜನರಿಗೆ ಈ ಒಂದು ಸಹಜ ಪ್ರಶ್ನೆ ಬರುತ್ತೆ. ಇರಾನಲ್ಲಿ ಅಮೆರಿಕ ಯುದ್ಧ ಆಗ್ತಿದ್ದಾಗ ಗಲ್ಫ್ ರಾಷ್ಟ್ರಗಳ ಮೇಲೆ ಅಟ್ಯಾಕ್ ಮಾಡಿಬಿಡ್ತು ಇರಾನ್. ಎಕ್ಸಾಕ್ಟ್ಲಿ. ಅರೆ ಅವ್ರನ್ನ ಉಳಿಸ್ಕೋಬೇಕು ಅಂದಾಗ ಗಲ್ಫ್ ರಾಷ್ಟ್ರಗಳು ಅಂದಾಗ ಅಂದ್ರೆ ಗಲ್ಫ್ ರಾಷ್ಟ್ರ ಮೇಲೆ ಮಾಡಿದ್ದಲ್ಲ, ಅದು ರಾಯಭಾರ ಕಚೇರಿಗಳ ಮೇಲೆ ಮಾಡಿದಂತಹ ಅಲ್ಲಿ ಅಮೆರಿಕನ್ ಬೇಸಿಸ್ ಇರುತ್ತೆ, ಸಪೋರ್ಟಿಂಗ್ ಅಂದ್ರೆ ಅಲ್ಲಿರುವ ಗ್ರೌಂಡ್ ಬೇಸ್ ಸಿಸ್ಟಮ್ಸ್ ನ ಉಪಯೋಗಿಸಿಕೊಂಡು ಅವರು ಇರಾನ್ ಮೇಲೆ ಅಟ್ಯಾಕ್ ಮಾಡುವಂತ ಸಂದರ್ಭ ಇತ್ತು. ಆ ಅಂಡರ್ಸ್ಟ್ಯಾಂಡಿಂಗ್ ಆಫ್ ಅಮೆರಿಕ ಮತ್ತು ಗಲ್ಫ್ ಕಂಟ್ರೀಸ್ ನಾಟ್ ಅಕ್ಸೆಪ್ಟಬಲ್ ಇರಾನ್ಗೆ. Definitely. See, because America has not only, it is ensuring security, safety and business proposals for entire Gulf. ಬಿಸ್ನೆಸ್ ಅಂದಾಗ ಇರಾನ್ನಲ್ಲೂ ಕೂಡ ತೈಲ ಘಟಕಗಳಿದ್ದಾವೆ, ತೈಲ ಬಾವಿಗಳಿದ್ದಾವೆ, ಎಂಬಾರ್ಗೋ ಹಾಕಿದ್ರು. ಎಟ್ ದ ಸೇಮ್ ಟೈಮ್ ಈ ಗಲ್ಫ್ ರಾಷ್ಟ್ರಗಳಲ್ಲೂ ಕೂಡ ಬೇಕಾದಷ್ಟು ಇರೋದ್ರಿಂದಾಗಿ ಒಂದು ಸಲ ಇರಾನ್ ಸಂಪೂರ್ಣವಾಗಿ ಮಟ್ಟ ಹಾಕಿದ್ರೆ ಎಲ್ಲ ವ್ಯಾಪಾರ ವಹಿವಾಟುಗಳು ಈ ರಾಷ್ಟ್ರಗಳಿಂದ ಆಗುತ್ತೆ ಅನ್ನುವಂಥ ಲೆಕ್ಕಾಚಾರ ಇತ್ತಾ? 100%. ದಟ್ ವಾಸ್ ಅ ಮೋಟಿವ್. ಸಿ, ಇವತ್ತು ಡೇಟಾ ಮತ್ತೆ ಟೆಕ್ನಾಲಜಿ ಹೇಗೆ ಇವತ್ತು ಉಪಯುಕ್ತವಾಗಿದೆಯೋ, ಒಂದು 80s 70s ಆದಮೇಲೆ ಕಚ್ಚಾ ತೈಲ ಅನ್ನೋದೇನಿತ್ತು, ದಟ್ ವಾಸ್ ಅ ಟ್ರಂಪ್ ಕಾರ್ಡ್. ಅದನ್ನು ತೊಗೊಂಡು ಹೋಗ್ಬಿಟ್ಟು ಅದನ್ನು ಇವರು ಅದ್ರ ಬೇಸಿಸ್ ಮೇಲೆ ಎಲ್ಲ ತಮ್ಮ ವಾಣಿಜ್ಯವನ್ನು ಡಿಪೆಂಡ್ ಮಾಡಿಕೊಂಡು ದೆನ್ ದೇ ಮೂವ್ಡ್ ಡಾಲರ್ ಇನ್ ಟು ಇಟ್. ಸೊ ಅಲ್ಟಿಮೇಟ್ಲಿ ಈ ಆಯಿಲ್ ಆ್ಯಂಡ್ ಡಾಲರ್ದು ಏನು ಒಂದು ಸಮ್ಮಿಶ್ರಣದಿಂದ ಒಂದು ಏನು ಅವರು ಕಂಟ್ರೋಲ್ ತೊಗೊಂಡ್ರು, ದೆನ್ ದೇ ಕೇಮ್ ಇನ್ ಟು ದ ಸೆಕ್ಯೂರಿಟಿ ಬಿಸ್ನೆಸ್. ಮೀನ್ಸ್ ನಾವು ಸೇಫ್ಟಿ ಕೊಡ್ತೀವಿ, ನಮ್ಮ ಸೇನೆ ಇರುತ್ತೆ, ಬಟ್ ಯು ವಿಲ್ ಪೇ ಫಾರ್ ಇಟ್ ಬಿಕಾಸ್ ಇಟ್ ಇಸ್ ಟ್ರೈಂಗ್ ಟು ಹೆಲ್ಪ್ ಯು. ದಿಸ್ ವಾಸ್ ಅರೇಂಜ್ಮೆಂಟ್ ನಾಟ್ ಓನ್ಲಿ ವಿತ್ ಕೆನಡಾ, ವಿತ್ ಜಪಾನ್, ವಿತ್ ಯುರೋಪಿಯನ್ ನೇಷನ್ಸ್, ವಿತ್ ಸೋ ಮೆನಿ ಆಫ್ ದಮ್. ಗಲ್ಫ್ ಆಲ್ಸೋ, ಗಲ್ಫಲ್ಲಿ ಯಾರ್ದು ಅವ್ರದ್ದು ತುಂಬ ಅವ್ರದೇ ಪ್ರಶಿಕ್ಷಣ ಹೊಂದಿರುವಂಥ ಟೆಕ್ನಾಲಜಿ ಅವ್ರದೇ ಇರುವಂಥ ಯಾವುದೇ ಸೇನೆ ಇಲ್ಲ ಅಲ್ಲಿ, including Saudi Arabia, which is considered to be the big brother in the Gulf. They are entirely dependent on US. ಯಾರೂ ದೊಡ್ಡವರಲ್ಲ, ಯಾರೂ ಸಣ್ಣವರಲ್ಲ. ದೇಶಗಳ ವಿಚಾರಕ್ಕೆ ಬರೋದಾದ್ರೆ ಎವ್ರಿಥಿಂಗ್ ಈಸ್ ಯುನಿಕ್ ಅಂತಾನೆ ಹೇಳ್ಬೋದು ಸರ್. ಇಟ್ ಸ್ಟಿಲ್ ಪ್ರಬಲ ರಾಷ್ಟ್ರಗಳ ನಡುವಿನ ಯುದ್ಧದಲ್ಲಿ ಯಾರೋ ಒಬ್ರು ಚಳಿ ಕಾಯಿಸ್ಕೊತಾ ಇದ್ದಾರೆ. ಈಗ ಚೀನಾದ ನಿಲುವು ನಿರ್ಧಾರಗಳಿದೆಯಲ್ಲ, ಆ ಪ್ರಬಲ ರಾಷ್ಟ್ರಗಳ ನಡುವಿನ ಯುದ್ಧದಲ್ಲಿ ಆರ್ಥಿಕತೆ ಎಷ್ಟು ಕುಸಿಯುತ್ತೆ ಅಂತ ನೋಡ್ತಾ ಇದೆಯೋ ಹೊರತು ತನ್ನ ಇನ್ವಾಲ್ವ್ಮೆಂಟ್ ಝೀರೋ. ಅವ್ರ ಸೈನಿಕರನ್ನು ಕಳಿಸಿದಾರಾ? ಇಲ್ಲ. ಯುದ್ಧ ಮಾಡ್ತಿದ್ದಾರಾ? ಇಲ್ಲ. ದೇ ಆರ್ ನಾಟ್ ಇವನ್ ಕ್ರಿಯೇಟೆಡ್ ಟ್ರಬಲ್ಸ್. ಸಿ, ನಾನು ಒಂದು ಈ ಚೈನಾ ಆ್ಯಂಡ್ ಈ ವಾರ್ ಬಗ್ಗೆ ನಾನು ಮಾತಾಡೋದಾದ್ರೆ, ನಾವು ನಮ್ಮ ವಿರುದ್ಧ ಅವರು ಟ್ರಬಲ್ಗಳನ್ನ ಸೃಷ್ಟಿ ಮಾಡಲಿಲ್ಲ ಅಂತ ಹೇಳಿದ್ರಲ್ಲ, ಅಲ್ಲಿಗೆ ಬರ್ತೀನಿ, ನೀವು ಕಂಟಿನ್ಯೂ ಮಾಡಿ. ವಾಟ್ ಇಸ್ ಹ್ಯಾಪನಿಂಗ್ ಇಸ್ ಅವರು ಅವರ ಸ್ವಾಯತ್ತತೆಯನ್ನು ಹೆಚ್ಚಿಸ್ಕೊಳ್ತಾ ಇದ್ದಾರೆ, ಅವರಷ್ಟಕ್ಕೆ ಅವರು ಗಟ್ಟಿ ಮಾಡ್ಕೊಳ್ತಾ ಇದ್ದಾರೆ, ಅಂಡ್ ದೇ ಹ್ಯಾವ್ ದೇರ್ ಓನ್ ಸ್ಟ್ರಾಟಜೀಸ್. ನಥಿಂಗ್ ರಾಂಗ್ ಡಿಸ್ಪ್ಯೂಟೆಡ್ ವಿತ್ ದಟ್. ಯಾಕೆ ಅದನ್ನ ಇಂಡಿಯಾದ ಆಧಾರದಲ್ಲಿ ಹಂಗೆ ನೋಡಕ್ಕಾಗಲ್ವಾ? ಅದೇ, ನಮ್ಮ ವಿರುದ್ಧ ಇದ್ದಾರೆ ಅನ್ನುವಂಥ ಒಂದು ದೃಷ್ಟಿಕೋನದಿಂದ ನಾವು ಮಾತಾಡಿದಾಗ ಅದೊಂಥರ ಸಂಕೀರ್ಣವಾಗುತ್ತೆ ಈ ಸಮಯದಲ್ಲಿ, ಈ ಸಂದರ್ಭದಲ್ಲಿ. ಈಗ ಚೀನಾನು ಕೂಡ ಸೈನಿಕರನ್ನು ಇವತ್ತು US ಭಾರತ ದೂಷಿಸೋದು ಎಷ್ಟು ಸರಿ ಅಂತ. ಈಗ ಭಾರತವನ್ನ ಪಾಕಿಸ್ತಾನ ಕಂಪೇರ್ ಮಾಡಿಕೊಂಡು ದೂಷಿಸೋದು ಸರಿಯಾದ ನಿರ್ಧಾರ. ಚೀನಾದ ನಡೆಯನ್ನ ನಾವು ಸ್ವಾಗತಿಸ್ತೀವಿ. ನೋಡಿ, ಅವ್ರ ಯುದ್ಧದಲ್ಲಿ ಭಾಗಿಯಾಗ್ತಾ ಇಲ್ಲ, ಅವ್ರು ಯಾವುದೇ ಟ್ರಬಲ್ಗಳನ್ನ ಕೊಟ್ಟಿಲ್ಲ, ಎಲ್ಲೂ ಹೇಳಿಕೆಗಳನ್ನ ಕೊಟ್ಟಿಲ್ಲ. ಈ ತರದ್ದನ್ನ ಅಕ್ಸೆಪ್ಟ್ ಮಾಡಬೇಕಾದ್ರೆ ಭಾರತ ಕೂಡ ಅದೇ ನಿಲುವುಗಳಲ್ಲಿದ್ದಾಗ ಅದನ್ನ ನೀವು ಯಾಕೆ ಅಕ್ಸೆಪ್ಟ್ ಮಾಡಲ್ಲ? ನೋಡಿ, ಲೆಟ್ ಮಿ ಬಿ ವೆರಿ ಕ್ಲಿಯರ್. ನಾ ಭಾರತದನ್ನಕ್ಕೆ ಐ ಆಮ್ ನಾಟ್ ಟಾರ್ಗೆಟಿಂಗ್ ಇಂಡಿಯಾಸ್ ಫಾರಿನ್ ಪಾಲಿಸಿ, ಬಟ್ ಐ ಆಮ್ ಟೆಲ್ಲಿಂಗ್ ವಿ ವರ್ ನಾಟ್ ಕಾಂಪಿಟೆಂಟ್ ಎನಫ್ ಟು ಟೆಲ್ ಅವರ್ ಸೆಲ್ಸ್ ಆಸ್ ಅ world Vishwaguru. See, there I have a problem, because unless until you don't participate, you don't have your role is not at all scrutinizable. ನೋಡಿ, ನಿಮ್ಮ ಆಕ್ಷನ್ಸು ಯಾವುದೇ ಒಂದು ಚಿಕ್ಕ ಕೆಲಸ ಆಗಿರ್ಬೋದು, ದೊಡ್ಡ ಕೆಲಸ ಆಗಿರ್ಬೋದು, ಇಟ್ ಶುಡ್ ಬಿ ವಿಸಿಬಲ್ ಆ್ಯಂಡ್ ಇಟ್ ಶುಡ್ ಬಿ ವೆರಿಫೈಯಬಲ್. ಡಿಫ್ರೆನ್ಸನ್ನು ನೀವು ತರಬೇಕು. ಅದು ಯಾವಾಗ ನಿಮ್ಗೆ ಕ್ಷಮತೆ ಇದ್ದಾಗ. ಕ್ಷಮತೆ ಇದ್ದು ಕೂಡ ನೀವು ವಿಸಿಬಲ್ ಆ್ಯಂಡ್ ವೆರಿಫೈಯಬಲ್ ಚೇಂಜ್ ತರದೇ ಇರುವಂಥ ಸಂದರ್ಭದಲ್ಲಿ ನಮ್ಮ ದೇಶ ಅಂತ ನಾನು ಪ್ರೀತಿಯಿಂದ ಬೈತಾ ಇದ್ದೇನೆ ಹೊರತು ಭಾರತ ತಪ್ಪು ಮಾಡಿದೆ ಅಂತ ನಾನು ಎಲ್ಲೂ ಹೇಳ್ತಾ ಇಲ್ಲ. ದಟ್ ಈಸ್ ಡಿಬೇಟೇಬಲ್. ಚೈನಾದವ್ರು ಯಾವತ್ತು ಅಲ್ಲಿ ಹೋಗ್ಬಿಟ್ಟು ಇದು ಫಾದರ್ಲ್ಯಾಂಡು ಮದರ್ಲ್ಯಾಂಡ್ ಅಂತ ಹೇಳಿಲ್ಲ. ಎರಡನೇದಾಗಿ ಇರಾನ್ ಜೊತೆಗೆ ಒಳ್ಳೆ ಸಂಪರ್ಕನ ಇಟ್ಕೊಂಡಿತ್ತು. ಇರಾನ್ ಕೂಡ ಹೇಳ್ತಲ್ಲ ಸರ್, ಭಾರತ ಮಧ್ಯಸ್ಥಿಕೆ ವಹಿಸಿ ಶಾಂತಿ ಕಾಪಾಡುವಂತ ನಿಟ್ಟಿನಲ್ಲಿ ಮುಂದೆ ಬಂದ್ರೆ ಭಾರತ ಅದನ್ನ ನಾವು ಸ್ವಾಗತಿಸ್ತೀವಿ ಇರಾನ್ ಅಂತ ಇರಾನ್ ಹೇಳಿದೆ. ಸೇಮ್ ಟೈಮ್ ಅಲ್ಲಿನ ಹಡಗುಗಳು ನಿರಾತಂಕವಾಗಿ ನಮ್ಮ ಭಾರತದ ಹಡಗುಗಳು ಬಂದಿದ್ದಾವೆ ಅನ್ನೋದಾದ್ರೆ ಇರಾನು ಕೂಡ ಮಿತ್ರ ರಾಷ್ಟ್ರ, ಇಸ್ರೇಲು ಕೂಡ ಮಿತ್ರ ರಾಷ್ಟ್ರ. ಬಹಳ ಸ್ಪಷ್ಟವಾಗಿ ಒಂದು ಮಾತು ಹೇಳಿದ್ದಾರೆ,
ಇಲ್ಲಿ ಭಾರತದಲ್ಲಿರ್ತಕ್ಕಂಥ ಏನು ಪ್ರಭುತ್ವ ಇದಲ್ಲ ಅದಕ್ಕೋಸ್ಕರ ನಾವು ಬಿಡೋದಿಲ್ಲ ಹಗಡನ್ನ. ಇಲ್ಲಿರ್ತಕ್ಕಂಥ ಜನರಿದಾರಲ್ಲ ಅವರು ನಮ್ಮ ಜೊತೆಗಿದ್ದಾರೆ ಮಾನಸಿಕವಾಗಿ. ಸೊ ಆದ್ದರಿಂದ ನಾವು ಅವ್ರಿಗೆ ಸಹಾಯ ಮಾಡ್ತೀವಿ ಅಂತ ಹೇಳಿದೆ. ಇವತ್ತೆಲ್ಲ 3000 ವರ್ಷದಿಂದ ಇರಾನ್ ಮತ್ತು ಭಾರತ ಇದೆ ಅಲ್ವಾ, ಇದು ಸ್ನೇಹದಿಂದ ಬಂದಿರೋದೇ ಹೊರತಾಗಿ ದ್ವೇಷದಿಂದ ಬಂದಿದ್ದಲ್ಲ. ಆದ್ದರಿಂದ ಚೈನಾ ರಿಲೇಷನ್ಸ್ ಇದೆ. ಭಾರತ ಮತ್ತೆ ಪರ್ಷಿಯಾ, ಭಾರತದಲ್ಲಿ ಒಂದು ಬಹಳ ಸ್ಪಷ್ಟವಾಗಿ ನಿಲುವಿತ್ತು, ಅಲಿಪ್ತ ನೀತಿ ಅಂತ ಹೇಳ್ಬಿಟ್ಟು. ನೀವು ಏನ್ ಬೇಕಾದ್ ಮಾಡಿ ನಾವು ಅಲಿಪ್ತವಾಗಿರ್ತೀವಪ್ಪ ಅಂತಿತ್ತು. ಆದ್ರೆ ಈ ಸರ್ತಿ ಇಲ್ಲಿರ್ತಕ್ಕಂಥ ಭಾರತದ ಈಗ ನಿಲುವು ಏನಾಯ್ತು, ಅಲಿಪ್ತ ನೀತಿ ಆಗ್ಲಿಲ್ಲ. ಇದು ಇಸ್ರೇಲ್ಗೆ ಹೋಗ್ಬಿಟ್ಟು ಇರಾನ್ ನ ಬೈದು ಬಿಟ್ಟು ಬಂದಿದ್ದು, ಇಸ್ರೇಲ್ ನ ಹೊಗಳಿದ್ದು. ಸೊ ಇದೆಲ್ಲ ತಪ್ಪು. ಆದ್ರಿಂದ ಅವ್ರು ಏನ್ ಮಾಡಿದ್ರು, ಜನಸಂಖ್ಯೆಯನ್ನು ಬಂದ್ ಮಾಡಿದ್ರು. ಆಮೇಲೆ ಅಲ್ಲಿಂದ ಹೇಳ್ತಿದ್ದೀನಿ, ಒಂದು ರಾಷ್ಟ್ರದ ಸುಪ್ರೀಂ ನಾಯಕರನ್ನ ಮತ್ತು ಜೊತೆಗಿರ್ತಕ್ಕಂಥ ಒಂದು 50 ಜನರನ್ನ ಬಾಂಬ್ ಹಾಕಿ ಸಾಯಿಸಿದಾಗ ಒಂದೇ ಒಂದು ಸಾಂತ್ವನದ ಮಾತನ್ನು ಹೇಳಿಲ್ವಲ್ಲ ಇವರು. ಸಾಂತ್ವನದ ಮಾತು 15 ದಿವಸ ಆದ್ರೂ ಹೇಳಿಲ್ವಲ್ಲ. ಒಬ್ಬರು 15 ದಿವಸದ ಮೇಲೆ ಕಾರ್ಯದರ್ಶಿಯನ್ನು ಕಳಿಸ್ಬಿಟ್ಟು ಒಂದು ಸೈನ್ ಮಾಡಿಸ್ಕೊಂಡ್ ಬಂದ್ರೆ ಹೊರತಾಗಿ ಇವತ್ತಿನವರೆಗೂ ಆಗಿಲ್ವಲ್ಲ. ಸೊ ಅಲ್ಲಿ 175 ಚಿಕ್ಕ ಚಿಕ್ಕ ಮಕ್ಕಳು ಸತ್ರಲ್ವಾ, ಒಂದೇ ಒಂದು ಸಾಂತ್ವನದ ಮಾತು ಹೇಳಿದ್ರನ್ರಿ ಈ ದೇಶದವರು. ಐ ಹ್ಯಾವ್ ಆಲ್ಸೋ ಗಿವನ್ ಅ ಸ್ಟೇಟ್ಮೆಂಟ್ ಆನ್ ದಟ್. ಐ ಫೇರ್ಲಿ ಅಗ್ರಿ ಆನ್ ದಟ್. ನೋಡಿ, ಅವ್ರು ಯಾವ ರೀತಿ ಹೊಡೆದ್ರು, ಯಾಕೆ ಹೊಡೆದ್ರು, ತಪ್ಪು ಅದು ಬೇರೆ ಆಯಿತು. ಬಟ್ ತೀರ್ಕೊಂಡಾಗ ಅದು ಹೆಡ್ ಆಫ್ ದ ಸ್ಟೇಟ್, ಅಂಡ್ ನಾಟ್ ಓನ್ಲಿ ಹೆಡ್ ಆಫ್ ದ ಸ್ಟೇಟ್, ಹಿ ಆಲ್ಸೋ ಟೇಕ್ಸ್ ಕೇರ್ಸ್ ಆಫ್ ಎ ಎಂಟೈರ್ ಒನ್ ಸೆಟ್ ಆಫ್ ಮುಸ್ಲಿಮ್ಸ್ ಹೂ ಹ್ಯಾವ್ ಫೇತ್ ಇನ್ ದಟ್. ವಿ ಶುಡ್ ಈಕ್ವಲಿ, ನಾವು ಈಕ್ವಲ್ ಬ್ಯಾಲೆನ್ಸಿಂಗ್ ಆಕ್ಟ್ ಅಂತ ಹೇಳುವಾಗ ಸಾಂತ್ವನ ಹೇಳದಿರೋದೇ ಒಂದು ದೊಡ್ಡ ತಪ್ಪು ಅಂತ ವಿಷಯದ ವ್ಯಕ್ತಪಡಿಸಕ್ಕೆ ಭಯ ಅಂತ ನಾನು ಹೇಳ್ತಾ ಇಲ್ಲ. ಇಟ್ ವಾಸ್ ಅ ಟ್ಯಾಕ್ಟಿಕಲ್ ಆರ್ ವಾಟ್ ಎವರ್ ಇಟ್ ಇಸ್. I'm not that big enough to understand and have critic on that. ಪುರಾಣಿಕ ಅವರು ಹೇಳ್ತಾರೆ. ಹೇಳಿ ಸರ್. ಅಲ್ಲ, ಭಾರತ ಭಯ ಪಡ್ತಿದೆಯಾ ಸರ್? ಇನ್ನು ಭಾರತ ಭಯ ಅನ್ನೋಕ್ಕಿಂತ ಇಟ್ ಹ್ಯಾಸ್ ಕಮಿಟೆಡ್ ಟ್ಯಾಕ್ಟಿಕಲ್ ಡಿಪ್ಲೊಮೆಸಿ ಅಂದ್ರೆ ಏನು, ಸ್ಟ್ರಾಟಜಿಕ್ ಸೈಲೆನ್ಸ್ ಅಂದ್ರೆ ಏನು, ನೀವು ಹೋಗ್ಬಿಟ್ಟು ಎಲ್ಲಾದ್ರೂ ಒಪ್ಕೊಂಡು ಎಲ್ಲರ ಜೊತೆಗೂ ಜೈ ಅನ್ನೋದಲ್ಲ. ನೋಬಡಿ ವಿಲ್ ಟ್ರಸ್ಟ್ ಯು ಇಫ್ ಯು ಆರ್ ನಾಟ್ ಫ್ರೆಂಡ್ ಆಫ್ ಎನಿಬಡಿ. ನೋಬಡಿ ವಿಲ್ ಟ್ರಸ್ಟ್ ಯು. ಯು ಹ್ಯಾವ್ ಟು ಐಡೆಂಟಿಫೈ. ಈಗ ನಾವು ಬಾಂಗ್ಲಾದೇಶ ಯುದ್ಧ ಆದಾಗ ನಾವು ಭಾಗವಹಿಸಿ ಅವ್ರಿಗೆ ಸ್ವಾತಂತ್ರ್ಯ ತರಿಸ್ಕೊಟ್ವಿ. ಯಾರಿಗೆ? ಪಾಕಿಸ್ತಾನದಿಂದ ಅವ್ರನ್ನ ಬಿಡುಗಡೆ ಮಾಡಿ. ಮಾಲ್ಡೀವ್ಸ್ ಅಲ್ಲಿ ಸಹಾಯ ಮಾಡಿದೀವಿ. ಶ್ರೀಲಂಕಾದಲ್ಲಿ ಮಾಡಿದ್ದು ಬೆಲೆ ತಟ್ಟಿದ ರಾಜೀವ್ ಗಾಂಧಿ ಎಲ್ಲ. ಈ ರೀತಿಯ ಒಂದು ಇಂಟರ್ನ್ಯಾಷನಲ್ ಸಿಚುವೇಶನ್ಸ್ ಆಗಿ ನಾವು ರಿಯಾಕ್ಟ್ ಮಾಡ್ತಕ್ಕಂಥದ್ದು ಇದೆಯಲ್ಲ, ಇಲ್ಲಿ ಅನುಮಾನಕ್ಕೆ ಕಾರಣ ಆಗಿದೆ. ನಾನು ಹೇಳ್ತೀನಿ, ಜಗತ್ತಿಗೆ ಬಹುಶಃ ಅರವಿಂದ್ ಅಥವಾ ನಮ್ಮ ಸ್ನೇಹಿತರು ಶಶಿಕಾಂತ್ ಅವರು ಇದನ್ನ ಡಿಸ್ಪ್ಯೂಟ್ ಮಾಡಲ್ಲ. ಏನು, ಭಾರತ ತಟಸ್ಥ ರಾಷ್ಟ್ರ ಮತ್ತೆ ಅದು ಈ ರೀತಿ ಭಾಗವಹಿಸಿದೆಲ್ಲ ಬಹಳ ನೀತಿ ಧರ್ಮ ಇದ್ರ ಮೇಲಿದೆ ಅಂತ ಇರಾನ್ ಏನು ಭಾವಿಸಿಲ್ಲ. ಕಾರಣ ಏನು, ಪಾಕಿಸ್ತಾನವನ್ನ ಅವರು ಟ್ರಸ್ಟ್ ಮಾಡಿದ್ದಾರೆ. ಭಾರತ ಎಲ್ಲಿ, ಪಾಕಿಸ್ತಾನ ಎಲ್ಲಿ. ಭಾರತವನ್ನ ಒಂದು ರೋಗ್ ಸ್ಟೇಟ್ ಪಾಕಿಸ್ತಾನ ಅಂದ್ರೆ ಏನಾಯ್ತು, ಅವರಿಗೆ ಬಹಳ ಕಾಲದಿಂದ ಭಾರತ ಅಮೆರಿಕ ಮತ್ತೆ ಇಸ್ರೇಲ್ ಪರವಾಗಿದೆ ಅಂತ ಅವ್ರು ಹೇಳಿದ್ರೆ. 2 ದಿವಸ ಮುಂಚೆ ಹೋಗಿ ಅವ್ರನ್ನ ಮಾತಾಡ್ಸಿ ಬಂದ್ರು ಅಂತ. ಅಂದ್ರೆ ನಮ್ಮ ಇಂಟೆಲಿಜೆನ್ಸ್ ಫೇಲ್ಯೂರ್ ಅಂತ ಆಯ್ತಲ್ಲ, ಗೊತ್ತಿರ್ಲಿಲ್ವಾ ಯುದ್ಧ ಆಗುತ್ತೆ ಅಥವಾ ಈ ರೀತಿ ಸಿದ್ಧತೆ ನಡೀತಾ ಇದೆ ಅಂತಕ್ಕಂಥದ್ದು. ಬಹುಶಃ ಅವರು ಸೂಚನೆಗಳನ್ನ ಅಥವಾ ಇನ್ಯಾವುದೇ ರೀತಿಯಲ್ಲಿ ನೀವು ಇದಕ್ಕೆ ಇಂಟರ್ಫಿಯರ್ ಆಗಬಿಡುತ್ತೆ ಹೇಳಿರ್ಬೋದು. ಅಂತ ಅಮೆರಿಕ, ನಾವು ಹಿಂದೆ ಫಸ್ಟ್ ಟರ್ಮ್ ಮೋದಿ ಮತ್ತು ಅಮೆರಿಕಾದ ಟ್ರಂಪ್ ಅವರ ಏನು ಅವಧಿ ಇತ್ತಲ್ಲ, ಆ ಟ್ರಂಪ್ ಅವಧಿಯಲ್ಲಿ ನಿಜವಾಗ್ಲೂ ಜನಕ್ಕೊಂದು ಕುತೂಹಲ ಇರುತ್ತೆ ಸರ್. ಈ ನೀವು ಹೇಳಿದ ಆಯಾಮದಲ್ಲೇನೆ ಈಗ ಪ್ರಧಾನಿ ನರೇಂದ್ರ ಮೋದಿ ಅವರು ಇಸ್ರೇಲ್ಗೆ ಹೋದ್ರು, ಬೆಂಜಮಿನ್ ನೇತನ್ಯಾಹುನ ಅಪ್ಪಿಕೊಂಡ್ರು. ಅಂತ ಸಂದರ್ಭದಲ್ಲಿ ಬೆಳಗಾದ್ರೆ ನಾವು ಇರಾನ್ನ ನಾಮಾವಶೇಷ ಮಾಡ್ತೀವಿ ಅನ್ನುವಂತ ಅವರ ರಾಜತಾಂತ್ರಿಕ ಸೀಕ್ರೆಟ್ಸ್ ಅನ್ನ ಮೋದಿ ಅವ್ರಿಗೆ ಹೇಳೋ ಅವಕಾಶಗಳಿದ್ದಾವ ಅಂತ ಗೊತ್ತಿಲ್ಲ ನನಗೆ. ನೀವು ಅದನ್ನ ಸ್ಟ್ರೆಚ್ ಮಾಡ್ತೀರಿ. ನಾನು ಹೇಳೋದು ಮೋದಿ ಅವರು ಅಲ್ಲ, ಮೋದಿ ಅವರಲ್ರಿ. ನಮ್ಮ ಇಂಟೆಲಿಜೆನ್ಸ್ ಏನ್ರಿ ಮಾಡ್ತಾ ಇದೆ, ಅಮೆರಿಕಾದ ಒಂದು ಸಿದ್ಧತೆಯನ್ನೇ ಆಗ್ಲಿ ಅಥವಾ ಇಸ್ರೇಲಿನ ಒಂದು ತಯಾರಿ ಆಗ್ಲಿ, ಅವ್ರ ಗುರಿ ಏನು, ಅಲ್ಲಿ ಇರಾನ್ ಅನ್ನ ಸದೆ ಪಡಿಬೇಕು ಮತ್ತೆ ಅವ್ರಿಗಿರೋ ನ್ಯೂಕ್ಲಿಯರ್ ಏನ್ ಕೆಪಾಬಿಲಿಟಿ ಇದೆ ಅದನ್ನ ನಾವು ನಾಶ ಮಾಡ್ಬೇಕು. ಮೂರನೇದು ಅಲ್ಲಿರೋ ಯುರೇನಿಯಂ ಅನ್ನ 450 ಟನ್ ಯುರೇನಿಯಂ ಅನ್ನು ತಗೊಂಡು ನಾವು ಬೇರೆ ರೀತಿ ಹಂಚಿಸ್ಬೇಕು ಅಂತ ಅವ್ರು ಮೊದಲಿಂದ ಆಪಾದನೆ ಮಾಡ್ಕೊಂಡು ಬಂದಿದ್ದಾರೆ. ದರ್ ಇಸ್ ನೋ ಪ್ರೂಫ್. ಈಗ ನಾನು ಹೇಳ್ತೀನಿ, ಭಾರತದ ಒಂದು ಪ್ರಜೆಯಾಗಿ ಹೇಳ್ತೀನಿ, ಒಬ್ಬ ಜವಾಬ್ದಾರಿಯಾದ 81 ಇಯರ್ಸ್ ಪ್ರೊಫೆಸರ್ ಆಗಿ ಹೇಳ್ತೀನಿ, ನಾನು ಭಾರತದ ಒಂದು ನಿಲುವಿದೆಯಲ್ಲ, ಆ ನಿಲುವಿನಲ್ಲಿ ನಾವು ಒಂದ್ ರೀತಿ ಕ್ರಿಯಾಶೀಲವೇ ಆಗಿರ್ಬೇಕು. ಯಾಕೆ ಅವ್ರು ಹೇಳಿದ್ರಲ್ಲ, 4 ದಿವಸ ಬೇಕಾ ನಿಮ್ ಸತ್ತ ಮೇಲೆ ಸಂತಾಪ ಹೇಳಕ್ಕೆ, ನಿಮ್ ಶತ್ರು ಆಗಿರ್ಬೋದು. ಇರಾನ್ ಭಾರತದ ಶತ್ರು ಅಲ್ಲ, ಇರಾನ್ ಅಲ್ಲ. ಅವ್ರು ಹೇಳಿದ್ರಲ್ಲ, ಬಹಳ ಚೆನ್ನಾಗಿ ಹೇಳಿದ್ರು, ಇರಾನ್ ನಮ್ಗೆ ಆಯಿಲ್ ಶಿಪ್ಪು ಇಲ್ಲಿ ಕಳಿಸ್ತಾ ಇರೋದು ಭಾರತೀಯರಿಗೋಸ್ಕರ ಹೊರತು ಮೋದಿಗೋಸ್ಕರ ಅಲ್ಲ, ನಿಮ್ಗಲ್ಲ, ನಮ್ಗಲ್ಲ, ದುಡ್ಡಿಗಲ್ಲ. ಕಾರಣ ಆ ಒಂದು ಸನ್ನಿವೇಶದಲ್ಲಿ ನಂಬಿಕೆಯನ್ನ ನೀವು ಈ ತರ ಇದು ನಾವು ಮೋದಿ ಅವ್ರ ಕುರಿತು ಮಾತಾಡೋದಲ್ಲ, ನಮ್ಮ ದೇಶದ ಸಮಸ್ಯೆ. ಮೋದಿ ಅಂದ್ರೆ ಏನಾಯ್ತು, ನಮ್ಮ ದೇಶ, ಆ ದೇಶದ ಒಂದು ಒಳ್ಳೆ ಅವಕಾಶವನ್ನ, ಡಿಪ್ಲೊಮೆಟಿಕ್ ಆಪರ್ಚುನಿಟಿ ಅಂತ ಕಳ್ಕೊಂಡಲ್ಲ. ಅದಕ್ಕೆ ಕೇಳಿದ್ದು ಸರ್, ಅಮೆರಿಕ
ನಿಲುವು ನಿರ್ಧಾರಗಳು, ಡೊನಾಲ್ಡ್ ಟ್ರಂಪ್ ಮನಸ್ಥಿತಿ, ಸುಂಕದ ಭಯಭೀತಿ, ಇಂಥ ಸಿಚುವೇಶನಲ್ಲಿ ದೇಶದ ಪ್ರಧಾನಿ, ಭಾರತದ ಅಷ್ಟು ನಾಗರಿಕರ ಪ್ರಮುಖ ವ್ಯಕ್ತಿ ಒಂದು ರಿಯಾಕ್ಟ್ ಮಾಡೋಕ್ಕೆ ಭಯ ಬಿದ್ರಾ ಅಂತ? ನಿಜವಾಗ್ಲು ಅವರು ಒಂದು ಬಿಗಿ ಇಡ್ತಾ ಇಟ್ಕೊಂಡು ಟ್ರೇಡ್ ಅಲ್ಲಿ ನಮ್ಗೆ 50% ಇರ್ತದೆ, 18% ಮಾಡಿದ್ರು, ಅಲ್ಲಿಗೆ ಬಿದ್ದೋದ್ವಿ ನಾವು. ಅವ್ರು 18% ಮಾಡ್ಲಿ ಏನೇ ಮಾಡಿ ನೋಡಿ, ಈಗ ಲಕ್ಷಾಂತರ ಜನ ಇರಾನಿಯರು ತಮ್ಮ ಪ್ರಾಣವನ್ನ ಕೊಡ್ಲಿಕ್ಕೆ ತಯಾರಿದ್ರು. ಚಾಲೆಂಜ್ ಅಮೆರಿಕ, ನೀನ್ ಬೆಳಿಗ್ಗೆ ನಮ್ಮನ್ನ ಸರ್ವನಾಶ ಮಾಡ್ತೇನೆ, ಸಿವಿಲೈಸೇಷನ್ ಇಡೀ ನಾಗರಿಕತೆಯನ್ನ ನಾಶ ಮಾಡ್ತೇನೆ ಅಂತಕ್ಕಂಥ ಅಪೋಕಲಿಪ್ಸ್ ಅಂದ್ರೆ ಏನು, ಯುದ್ಧದ ಒಂದು ಸಂಪೂರ್ಣ ನಾಶ ಮಾಡ್ತಕ್ಕಂಥ ಘೋಷಣೆ ಮಾಡಿದಂತ ಟ್ರಂಪ್ ರಾತ್ರೋರಾತ್ರಿ ಭಯಪಟ್ಟು ಸೀಸ್ ಫೈರ್ ಬರ್ತಾರೆ ಅಂದ್ರೆ ಅಲ್ಲಿಯ ಕಾರಣ ಇಷ್ಟೇ, ಅವ್ರಿಗೆ ಗೊತ್ತಿತ್ತು ಇರಾನಿನ ಸಿದ್ಧತೆ ಇದೆ, ಅವ್ರನ್ನ ಅಲ್ಲಿ ಬೋಟ್ಸ್ ಆನ್ ದಿ ಗ್ರೌಂಡ್ ಅಂತಾರೆ ಇಂಗ್ಲಿಷ್ ನಲ್ಲಿ. ಅದು ಬೋಟ್ಸ್ ಆನ್ ದಿ ಗ್ರೌಂಡ್ ಅಂದ್ರೆ ನೀವು ಸೈನಿಕರು ಕಳಿಸಿದ್ರೆ ಒಂದು 400 ಅಮೆರಿಕನ್ ಸೈನಿಕರು ಸತ್ತೋಗಿದ್ರೆ ಟ್ರಂಪ್ ಇವತ್ತಿ ರಾಜೀನಾಮೆ ಕೊಡ್ಬೇಕಾಗಿತ್ತು, ಇಂಪೀಚ್ಮೆಂಟ್ ಬೇಡ, ಆ ಮಟ್ಟದ ಒಂದು ಜನಾಭಿಪ್ರಾಯ ಅಲ್ಲಿದೆ. ಆಮೇಲೆ ಟ್ರಂಪ್ ನೋಡಿ ತನ್ನ ಅಳಿಯನನ್ನು ಕಳಿಸ್ತಾನೆ, ನಾಚಿಕೆ ಇಲ್ಲದ ಒಬ್ಬ ಅಧ್ಯಕ್ಷ ಕುಶ್ನವ್ರ ಅಂತಕ್ಕಂಥವ್ರನ್ನ ವಿಟ್ಕೋಫ್ ಅಂತಕ್ಕಂಥ ಇಬ್ಬರು ಜೊತೆಗೆ ಅಲ್ಲಿಗೆ ಮಾತುಕತೆಗೆ ಪಾಕಿಸ್ತಾನಕ್ಕೆ ನಾಳೆ ಶುಕ್ರವಾರ ಅಲ್ಲಿ ಹೋಗ್ತಾ ಇದ್ದಾನೆ. ಅಂದ್ರೆ ಏನಾಯ್ತು, ಇವರ ಒಂದು ವೈಯಕ್ತಿಕವಾದ ಒಂದು ಲಾಭ, ಬಿಸಿನೆಸ್, ಈಸ್ ಪ್ರೆಸಿಡೆಂಟ್ ಫಾರ್ ಬಿಸಿನೆಸ್, ನಾಟ್ ಫಾರ್ ಡಿಪ್ಲೊಮಸಿ ಅಂಡ್ ಗ್ಲೋಬಲ್ ಹಾರ್ಮನಿ, ವಿಶ್ವದ ಶಾಂತಿ. ನೋಡಿ, ಯುನೈಟೆಡ್ ನೇಷನ್ಸ್ ಬಗ್ಗೆ ಯಾವುದೇ ಕಿಮ್ಮತ್ತಿಲ್ಲ. ಇವತ್ತು ಯುನೈಟೆಡ್ ನೇಷನ್ಸ್ ಬಗ್ಗೆ ಅರವಿಂದ್ ಅಶ್ಚರ್ಯ ಹೇಳಿದ್ರು, ಸೆಕ್ಯೂರಿಟಿ ಕೌನ್ಸಿಲ್ ಹೇಳಿದ್ರು, ನಾವು ಇದನ್ನು ಸುಮಾರು 40 ವರ್ಷದಿಂದ ಪಾಠ ಪಡೆದು ಬಂದಿದ್ದೇವೆ, ವಿಶ್ವಸಂಸ್ಥೆ ನಮ್ಮ ಈ 3ನೇ ಮಹಾಯುದ್ಧವನ್ನ ತಪ್ಪಿಸುತ್ತೆ ಅಂತ. ಇಂತಹ ಸನ್ನಿವೇಶದಲ್ಲಿ ಅದನ್ನ ಮೂಲ ಗುಂಪು ಮಾಡಿ ತನ್ನ ಒಂದು ಹುಚ್ಚು ಒಂದು ಅಧಿಕಾರದ ದಾಹವನ್ನ ಹೆಗೆಮಾನಿ ಅಂತೀವಲ್ಲ, ಅಮೆರಿಕ ಯೂನಿಪೋಲಾರ್ ವರ್ಲ್ಡ್, ಇಟ್ಸ್ ನಾಟ್ ಯೂನಿಪೋಲಾರ್ ವರ್ಲ್ಡ್, ಇಟ್ಸ್ ಮಲ್ಟಿಪೋಲಾರ್ ವರ್ಲ್ಡ್. ಆಮೇಲೆ ಚೀನಾದ ಬಗ್ಗೆ ನಾವು ಚೀನಾ ಆಪಾದನೆ ಮಾಡ್ಕೊಡುದು. ಕಾರಣ ಏನು, ಚೀನಾ ಆಯಿಲ್ ಇರಾನ್ ನಿಂದ ಬರ್ತಾ ಇದೆ, ಸಿಕ್ಕಾಪಟ್ಟೆ ಹಣ ಇರಾನ್ಗೆ ಕೊಡ್ತಾ ಇದೆ. ಸೊ ಈ ಚೀನಾದಿಂದ ಬರ್ತಕ್ಕಂಥ ಆದಾಯವೇ ಇರಾನ್ಗೆ ಒಂದು ಸದೃಢವಾದ ಆರ್ಥಿಕ ಶಕ್ತಿ. ಅದರಿಂದನೇ ಅವರು ಇದು ಲಾಸ್ ತಡ್ಕೊಳ್ಳೋದು. ಇದು ಅಲ್ಲಿಗೆ ಇರ್ತಕ್ಕಂಥ ಶಕ್ತಿ ಏನಿದೆ, 80% ಆಫ್ ದಿ ಆಯಿಲ್ ಗೋಸ್ ಟು ಚೈನಾ. ಆಮೇಲೆ ಅದು ಡಾಲರ್ ಮೂಲಕ ಅಲ್ಲ, ಇಲ್ಲಿ ಪೆಟ್ರೋ ಡಾಲರ್ ರಾಜಕೀಯನೂ ಇದೆ. ಅದು ಹೇಗಂದ್ರೆ ಅಮೆರಿಕಾದ ಡಾಲರ್ ಮೂಲಕ ಕೊಂಡ್ಕೋಬೇಕು ಅಂತಕ್ಕಂಥದ್ದಕ್ಕೆ ಅವ್ರ. ಆಮೇಲೆ ಹಾರ್ಮೋನ್ಸ್ ಸ್ಟ್ರೈಟ್ ಅಲ್ಲಿ ಈಗ ನೀವೇನು 14 ಕೋಟಿ ಒಂದೊಂದು ಶಿಪ್ಗೆ ಅಂತ ಹೇಳಿದ್ರಲ್ಲ, ಅದ್ರ 7 ಕೋಟಿ ನನಿ ಬರಬೇಕು ಅಂತಾನೆ ಟ್ರಂಪ್. ತಿಳ್ಕೊಳ್ಳಿ, ಒಬ್ಬ ಅಧ್ಯಕ್ಷ ನಾಚಿಕೆ ಇಲ್ಲದೆ ಇನ್ನೊಂದು ರಾಷ್ಟ್ರದ ಸಾರ್ವಭೌಮತ್ವದ ಅಧಿಕಾರ, ಇದನ್ನೆಲ್ಲ ವಿಶ್ವಸಂಸ್ಥೆ ಇಲ್ಲದೆ ಇರೋದ್ರಿಂದ, ಮತ್ತೆ ಒಮಾನ್ ಮತ್ತು ಇರಾನ್ಗೆ ಆ ಒಂದು ಹಾರ್ಮೋನ್ಸ್ ಸ್ಟ್ರೈಟ್ ಅನ್ನ ನಿಯಂತ್ರಿಸತಕ್ಕಂಥ ಶಕ್ತಿ ಇದೆ. ಕಾರಣ ಏನು, ನಾಳೆ ಏನಾದ್ರು ನಮ್ಮ ದೇಶಕ್ಕೆ ಅಪಾಯ ಆಗ್ತದೆ. ನೀವು 12 ನಾಟಿಕಲ್ ಮೈಲ್ಸ್ ಅಂತ ಹೇಳ್ತೀವಿ, 12 ನಾಟಿಕಲ್ ಮೈಲ್ಸ್ ನಮ್ಮ ಭೂಪ್ರದೇಶದ ಒಂದು ಗಡಿಯಿಂದ ನಮ್ಮ ತೀರ ಪ್ರದೇಶದಲ್ಲಿ ಅಲ್ಲಿಗೆ ಅಧಿಕಾರ ಇರುವಾಗ ನನಗೆ ಹತ್ತಿರ ಇರುತ್ತೆ, ನನಗೆ ಭಯ. ಈಗ ನೀವು ನಮ್ಮ ಮನೆ ಮುಂದೆ ಒಂದು ಸಣ್ಣ ರೋಡ್ ಇದೆ, ಆ ರೋಡ್ ನಲ್ಲಿ ದಿನ ಧೂಳು ಎತ್ಕೊಂಡು ಹೋದ್ರೆ ನಾನು ಅದಕ್ಕೆ ರಕ್ಷಣೆಯನ್ನ ಪಡಿಬಾರ್ದ, ನಾನು ಪ್ರತಿಭಟನೆ ಮಾಡಬಾರ್ದ? ಇಲ್ಲಿ ಕಾನೂನಿನ ನೈತಿಕತೆಯ ವಿಷಯ ಬರಲ್ಲ. ವಾರ್ ಆಲ್ ದೀಸ್ ಥಿಂಗ್ಸ್, ಬಟ್ ಇವ್ರು ಹೇಳಿದ್ರಲ್ಲ ಮಾನವೀಯತೆ ಅಂತಕ್ಕಂಥದ್ದು ಅಮೆರಿಕಕ್ಕೂ ಇಲ್ಲ, ಇಸ್ರೇಲ್ಗೂ ಇಲ್ಲ. ಇಂತಹ ಸಂದರ್ಭದಲ್ಲಿ ಜಗತ್ತಿಗೆ ಏನ್ ಚಿತ್ರ ಬಂತು ಅಂದ್ರೆ ಭಾರತ, ಇಸ್ರೇಲ್ ಮತ್ತು ಅಮೆರಿಕದ ಪರ ಇದ್ದಾರೆ, ಆದ್ರಿಂದ ಅವ್ರನ್ನ ಡಿಪ್ಲೊಮೆಸಿಗೆ ಅಥವಾ ಮೀಡಿಯೇಷನ್ಗೆ ಕರೆದಿಲ್ಲ. ನನ್ನ ಪ್ರಕಾರ ವಿ ಶುಡ್ ನಾಟ್ ಕೇರ್ ಫಾರ್ ಪಾಕಿಸ್ತಾನ್. ಪಾಕಿಸ್ತಾನ್ ಈಸ್ ಅ ರೋಪ್ ಸ್ಟೇಟ್, ಬಟ್ ಅವ್ರನ್ನೇ ಕರೆದಿದ್ದಾರೆ, ನಾವೇನ್ ಮಾಡಕ್ಕಾಗುತ್ತೆ? ಅವ್ರ ಹಣೆ ಬರ ಇಲ್ಲಿ ಬಹುತೇಕವಾಗಿ ನಾನು ಎರಡು ಬಹಳ ಬಹುಮುಖ್ಯವಾದ ಒಂದು ಪಾಯಿಂಟ್ಸನ್ನು ಹೇಳ್ತೀನಿ. ಒಂದು, ಮುಸ್ಲಿಂ ವರ್ಲ್ಡಲ್ಲಿ ಗಲ್ಫ್ ಕಂಟ್ರೀಸ್ ಒಳಗಡೆ ಶಿಯಾ ಮತ್ತು ಸುನ್ನಿ ಏನೊಂದು ಡಿವೈಡ್ ಇದೆ, ಅದು ಒಂಥರ ಎಜಿಟೇಟ್ ಆಗೋಗ್ಬಿಟ್ಟಿದೆ. ಈಗ ಅದು ಏನು ಕಲಬೆ ಆಗೋಗ್ಬಿಟ್ಟಿದೆ, ಹೆಂಗೆ ಮಿಶ್ರಣ ಆಗ್ತದೆ, ಮುಂದೆ ಅದು ಯಾವ ರೀತಿಯ ಒಂದು ಮುಖವಾಡ ತಗೊಳುತ್ತೆ, ಅವ್ರು ಎಲ್ಲರೂ ಒಗ್ಗಟ್ಟಾಗ್ಬಿಡ್ತಾರೇನೋ, ಆಗ್ಲೂಬಹುದು. ಓಕೆ, ಅವರು ಅಮೆರಿಕ ಮೇಲೆ ಏನು ಇಷ್ಟವರೆಗೂ ಟ್ರಸ್ಟ್ ಇಟ್ಕೊಂಡು ಬಂದಿದ್ರು ಅದು ಬಿಗಡಾಯಿಸ್ಬೋದೇನೋ, ಅವಶ್ಯವಾಗಿ ಅದು ಬಿಗಡಾಯಿಸ್ಬೋದು. ನಾಟ್ ಓನ್ಲಿ ವಿತ್ ಇರಾನ್ ಆರ್ ಇರಾಕ್, ಈವನ್ ದ ಕುವೈತೀಸ್ whom they supported are also not very happy with America. The Saudis are also not very happy with America. ಕತಾರಲ್ಲಂತರೂ ಸಂಧಿ ಮಾಡೋಣ ಅಂತ ಕರೆಸ್ಬಿಟ್ಟು ಅವ್ರು ಎಲ್ಲರನ್ನೂ ಕೂಡಿಸ್ಬಿಟ್ಟು ಇಸ್ರೇಲ್ ಬಾಂಬ್ ಹಾಕಿದ್ರು, ಅಮೆರಿಕ ಬಾಯಿ ಮುಚ್ಕೊಂಡಿತ್ತು. ಸೊ ದೇ ಆರ್ ನಾಟ್ ವೆರಿ ಹ್ಯಾಪಿ ವಿತ್ ದಿಸ್ ಸಾರ್ಟ್ ಆಫ್ ಸಿಸ್ಟಮ್ ಆಲ್ ಟುಗೆದರ್. ಆ್ಯಂಡ್ ಇಟ್ ಈಸ್ ಅ ಬ್ಯಾಕ್ವರ್ಡ್ನೆಸ್ ಫಾರ್ ದ ಎಂಟೈರ್ ಹ್ಯೂಮನ್ ಸಿವಿಲೈಸೇಷನ್ ಇಟ್ ಸೆಲ್ಫ್. ಯಾಕಂದರೆ ನಾವು ಅತಿ ದೊಡ್ಡ ಅಣ್ಣ ಅನ್ಸ್ಕೊಂಡವರು, ಇಲ್ಲ ನಾವು ಟೆಕ್ನಾಲಜಿಕಲಿ ಮುಂದೆ ಇದ್ದೀವಿ ಅಂತ ಅನ್ಸ್ಕೊಂಡಂಥವ್ರು, ನಾವು ಆರ್ಡರ್ನ ಎತ್ತಿಡಿತೀವಿ, ನಾವು ನಿಮ್ಮನ್ನೆಲ್ಲ ನಾವು ಪೊಲೀಸರಪ್ಪ, ನಾವು ಶಾಂತಿಯನ್ನು ಕಾಪಾಡುವಂಥ ಮಹನೀಯರು ಅಂತ ಅನ್ಕೊಂಡ್ಬಿಟ್ಟು ಬಂದು 40-50 ವರ್ಷ ಅದು ಮಾಡ್ಕೊಂಡು ಬಂದು ಸಡನ್ನಾಗಿ ಉಲ್ಟಾ ಹೊಡಿತಾರಲ್ಲ, ಇದು ಆ್ಯಂಟಿ ಹ್ಯೂಮೇನ್ ಆ್ಯಕ್ಟಿವಿಟಿ ಅಂತ ನಾನು
ಇದಕ್ಕೆ ಒಂದು ಪರಿಭಾಷೆ, ಒಂದು ದೊಡ್ಡ ಪರಿಭಾಷೆದಲ್ಲಿ ಹಾಕ್ಲಿಕ್ಕೆ ಇಷ್ಟಪಡ್ತೇನೆ. ಈ ರೀತಿ ಆಗಬಾರ್ದು. ಇನ್ ದ ಹಿಸ್ಟ್ರಿ ಆಫ್ ಹ್ಯೂಮನ್ಸ್ ದಿಸ್ ವಿಲ್ ಬಿ ರಿಟನ್ ಇನ್ ಅ ಡಾರ್ಕ್ ಕ್ಯಾರೆಕ್ಟರ್. ಇದು ಡೆಫಿನೆಟ್ಲಿ ಒಂದು ಅತಿ ನೋಡ್ರಿ, ಇವರು ಹ್ಯೂಮನ್ಸನ್ನು ಬೆಳೆಸಬೇಕು, ಉಳಿಸ್ಬೇಕು, ಎನ್ವಿರಾನ್ಮೆಂಟನ್ನು ಉಳಿಸ್ಬೇಕು. ಎನ್ವಿರಾನ್ಮೆಂಟ್ ಹಾಳಾಗುತ್ತೆ ಅಂತ ಹೇಳ್ಬಿಟ್ಟು ಎಷ್ಟೋ ದೇಶದ ಮೇಲೆ ಪ್ರತಿಬಂಧನೆ ಹಾಕ್ಬಿಟ್ರು. ಬಾಂಗ್ಲಾದೇಶ ಮೇಲೆ ಹಾಕಿದ್ರು, ಸ್ವಲ್ಪ ಮಟ್ಟಿಗೆ ಇಂಡಿಯಾ ಮೇಲೆ ಹಾಕಿದ್ರು, ಇನ್ನೂ ಎಲ್ಲೆಲ್ಲೋ ಅವರ ನೂದಿರುವ ಬಟ್ಟೆನ ನಾವು ತೊಗೊಳ್ಳಲ್ಲ, ಯಾಕಂದ್ರೆ ಅಲ್ಲಿ ಹ್ಯೂಮನ್ ರೈಟ್ಸ್ ಸರಿ ಇಲ್ಲ ಅಂತ ಹೇಳ್ತಾ ಇದ್ರು. ಆ ಲೆಕ್ಕದಲ್ಲಿ ಇರೋರು ಇವತ್ತು ಏನು ಎನ್ವಿರಾನ್ಮೆಂಟ್ ಪ್ರೊಟೆಕ್ಷನ್ ಮಾಡ್ತಾ ಇದ್ದಾರೆ. ಇವತ್ತು ಎಷ್ಟು ಬಾಂಬು, ಎಷ್ಟು ಕಾರ್ಬನ್ ಫುಟ್ ಪ್ರಿಂಟ್ಸ್ ಅನ್ನೋದಕ್ಕೆ ಅದಕ್ಕೊಂದು ಲೆಕ್ಕ ಇಟ್ಟರು, ಅದಕ್ಕೆ ಶೇರ್ ಮಾರ್ಕೆಟ್ ಟೈಪ್ ಮಾಡಿ ಇಟ್ಕೊಂಡ್ರು, ಅದ್ರ ಟ್ರೇಡಿಂಗ್ ಶುರು ಮಾಡಿದ್ರು, ಕಾರ್ಬನ್ ಫುಟ್ ಪ್ರಿಂಟ್ಸ್ ಟ್ರೇಡಿಂಗ್ ಆಗ್ತಾ ಹೋಯ್ತು. ಅಂದ್ರೆ ಎಲ್ಲದನ್ನೂ ಎಕನಾಮಿಕ್ ಸ್ವಿಂಡ್ಲಿಂಗ್ ಅಂತಾರೆ ಇದಕ್ಕೆ. ಅಂದ್ರೆ ಆರ್ಥಿಕತೆಗೆ ತಮಗೆ ಬೇಕಾದಂಗೆ ಹಿಂಡುವಂತ ಕೆಲಸಗಳನ್ನ ಮಾಡ್ತಾ ಬಂದ್ರು. ಅವತ್ತಿನ ದಿವಸ ನಿಮಗೆ ಒಂದು ಎಲಿಫೆಂಟನ್ನ ಸಾಯಿಸಿದ್ರಿ ಅಂತ ಹೇಳಿ ಒಂದು ದೇಶದ ಮೇಲೆ ಆಪಾದನೆ ಮಾಡುವಂತ ಮಟ್ಟಕ್ಕೆ ನಾವು ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಅಂತಂದ್ರು. ಇವತ್ತು ಏನ್ ಮಾಡ್ತಾ ಇದ್ದೀರಾ? ಅರ್ಥ ಆಯ್ತಲ್ವಾ? ಅಂದ್ರೆ ಒಂದು ಚಿಕ್ಕ ಪಾಯಿಂಟ್ ಮುಗಿಸ್ಬಿಡ್ತೀನಿ. ಅಂದ್ರೆ ಏನೆಲ್ಲ ಬೇಕಿತ್ತು ತಮಗೆ ಬೇಕಾದಾಗ ಅದನ್ನು ಬಳಸ್ಕೊಂಡ್ರು, ಬೇಡದಾಗ ಬಿಟ್ಟರು. ಅದೇ ರೀತಿಯಿಂದ ನಾನು ಇಂಡಿಯನ್ ಯಾಕೆ ನಮ್ಮಲ್ಲೇ ಆಗ್ಬಿಟ್ಟು ಒಂದು ಟೀಕೆ ಟಿಪ್ಪಣಿ ಮಾಡ್ತೀನಿ ಅಂದರೆ, ಮೊದಲು ನ್ಯಾಮ್ ಅಂತ ಇತ್ತು, ನಾನ್ ಅಲೈನ್ ಮೂವ್ಮೆಂಟ್ ಅಂತ. ಇವತ್ತು ನಾವು ಯಾರಾದ್ರ ಜೊತೆ ಅಲೈನ್ಡ್ ಇದ್ದೀವಾ? ಇಲ್ಲ. ಆದರೆ ಅವತ್ತು ಅದು ಪ್ರಿನ್ಸಿಪಲ್ಡ್ ಬೇಸ್ಡ್ ಅಲೈನ್ಮೆಂಟ್ ಇತ್ತು. ನಾವು ಯಾವ ಬ್ಲಾಕ್ ಜೊತೆಗೂ ಹೋಗಲ್ಲ, ಯುದ್ಧನ ನಿರಾಕರಿಸಲು, ಅದನ್ನು ಡಿಸ್ಕರೇಜ್ ಮಾಡಲಿಕ್ಕೆ ನಾವು ನಾನ್ ಅಲೈನ್ ಮೂವ್ಮೆಂಟ್ ಮಾಡ್ಕೊಂಡ್ವಿ. ಇಟ್ ವಾಸ್ ಅ ಪ್ರಿನ್ಸಿಪಲ್ ಬೇಸ್ಡ್ ನಾನ್ ಅಲೈನ್ಮೆಂಟ್. ಟುಡೇ ಇಟ್ ಈಸ್ ಅ ಸ್ಟ್ರಾಟಜಿಕಲ್ ಇಂಡಿಪೆಂಡೆನ್ಸು, ಅದು ಸ್ಟ್ರಾಟಜಿಕ್ ಅದು ಇದು ಅಂತ ಹೇಳ್ತಾರಲ್ಲ. ಇದರಲ್ಲಿ ಏನಿದೆ ಅಂತಂದರೆ ನಮಗೆ ಫಾಯ್ದೆ ಏನಾಗುತ್ತೆ ಅಂತ. ಈಗಲೂ ನಾನ್ ಅಲೈನ್ಡ್ ಇದ್ದೀವಿ ನಾವು, ಆದರೆ ಇವತ್ತು ಪ್ರಿನ್ಸಿಪಲ್ನ ಕೆತ್ತಿ ಬಿಸಾಕ್ಬಿಟ್ಟಿದ್ದೀವಿ. ಹಾಗಾಗಿ ನಾನು ಹೇಳ್ತಾ ಇರೋದು ಈ ರೀತಿ ಇಟ್ ಈಸ್ ಇನ್ಹ್ಯೂಮನ್ ಅಂಡ್ ಅಗೇನ್ಸ್ಟ್ ದ ಹ್ಯೂಮನ್ ಸ್ಪಿರಿಟ್. ಅದ್ರ ಬದಲಾಗಿ ನಾವು ಇನ್ಮೇಲೆ ಪ್ರಿನ್ಸಿಪಲ್ ಬೇಸ್ಡ್ ಸಿಸ್ಟಮ್ ಅನ್ನ ತರಕ್ಕೆ ಮಾಡಬೇಕು. ಇಂಡಿಯಾ ಅಂತವರು ಯುನೈಟೆಡ್ ನೇಷನ್ಸ್ ಅನ್ನ ಗಟ್ಟಿ ಮಾಡಕ್ಕೆ ಧ್ವನಿ ಕೂಗಿಸ್ಬೇಕೆ ಹೊರತು ಯಾವುದೋ ಅವನ್ ಕಾಯಿ ಹಿಡಿದೆ ಇವನ್ ಕಾಲ್ ಬಿದ್ದೆ ಅನ್ನೋದು ಕೆಲಸ ಮಾಡಬಾರ್ದು. ರೈಟ್. ಡೊನಾಲ್ಡ್ ಟ್ರಂಪ್ ವಿರುದ್ಧದ ಅಲೆ ಸರ್ ಸ್ವತಃ ಅಮೆರಿಕದಲ್ಲಿ US ಅಲ್ಲಿ ಹೆಚ್ಚಾಗಿರುವಂಥದ್ದು. ಮತ್ತು ನಾನು ಆಗಲೇ ಉಲ್ಲೇಖ ಮಾಡ್ದಂಗೆ ಈಗ ಎರಡು ರಾಷ್ಟ್ರಗಳ ನಡುವಿನ ಯುದ್ಧ ಆದರೂ ಕೂಡ ಯುದ್ಧದಲ್ಲಿ ಗೆದ್ದವರು ಕೂಡ ಒಂದಷ್ಟು ಇನ್ವೆಸ್ಟ್ ಮಾಡಿರ್ತಾರೆ, ಅವ್ರಿಗೂ ಕೂಡ ಆರ್ಥಿಕ ನಷ್ಟ ಉಂಟಾಗಿರುತ್ತೆ. ಇದ್ರ ಬಗ್ಗೆ ಹೇಳಿ. ಇನ್ವೆಸ್ಟ್ಮೆಂಟ್ ಅನ್ನೋದು ಈಗ ಸದ್ಯಕ್ಕೆ ರಸ್ತೆ ಮಾಡ್ತಾರೆ, ಒಂದು ದೊಡ್ಡ ಹೆದ್ದಾರಿನ, ಅದಕ್ಕೂ ಇನ್ವೆಸ್ಟ್ ಮಾಡ್ತೀವಿ, ಆಮೇಲೆ ಟೋಲ್ ಹಾಕ್ತಾರೆ. ಅರ್ಥ ಆಯ್ತಲ್ಲ ನಿಮಗೆ? ಆಮೇಲೆ ಉಸುಲಿ ಮಾಡೋದು 25 ವರ್ಷ 30 ವರ್ಷ. ಇಲ್ಲೂ ಸಹಿತ ಅದೇ ರೀತಿಯಾಗಿ ಇಲ್ಲೂ ಸಹಿತ ವೆಪನ್ಸ್ಗಳ ಮೇಲೆ, ಯುದ್ಧದ ಮೇಲೆ ಅಮೆರಿಕದಂತ ರಾಷ್ಟ್ರಗಳು ಇನ್ವೆಸ್ಟ್ ಮಾಡ್ತವೆ. ಇನ್ವೆಸ್ಟ್ ಮಾಡಿಬಿಟ್ಟು ಅಲ್ಲಲ್ಲ, ಆಮೇಲೆ ಅಲ್ಲಿರ್ತಕ್ಕಂಥ ತೈಲ ಸಂಪನ್ಮೂಲಗಳಿದಾವಲ್ವಾ, ಎಲ್ಲ ಅವುಗಳನ್ನ ಹೀರ್ತವೆ. ಅವ್ರು ಏನ್ ಹೇಳ್ತಾ ಇದಾರೆ, ನಾವು ಅಲ್ಲಿಂದ ತೈಲ ತೆಗೆದುಕೊಳ್ತೀವಿ, ನಮ್ಮಿಂದ ನೀವು ತೆಗೆದುಕೊಳ್ಬೇಕು ಅಂತ ಭಾರತದ ರಾಷ್ಟ್ರದ ಮೇಲೆ ಹೇಳುತ್ತೆ. ಅಂದ್ರೆ ಇದೇನ್ ಗೊತ್ತಾ, ಒನ್ ಟೈಮ್ ಇನ್ವೆಸ್ಟ್ಮೆಂಟ್, ಆ ನಂತರ ರೆಗ್ಯುಲರ್ ಆಗಿ ಆದಾಯ ಬರುವಂತದ್ದು. ಇದು ಬಿಸ್ನೆಸ್ ಟ್ಯಾಕ್ಟಿಕ್ಸ್ ಆಗಿರುತ್ತೆ. ಸೊ ಆದ್ದರಿಂದ ಅಮೆರಿಕ ಇದರಲ್ಲಿ ಬಹಳ ಎಕ್ಸ್ಪರ್ಟ್ ಆಗಿದೆ. ಅದರಿಂದನೇ ಅದು ಆರ್ಥಿಕವಾಗಿ ಸಬಲ ಅಂತ ಹೇಳ್ತೀವಲ್ಲ, ಮತ್ತೊಂದು ರಾಷ್ಟ್ರದ ರಕ್ತವನ್ನು ಹೀರ್ಬಿಟ್ಟೇ ಬೆಳೆದಿದೆ ಅದು. ಯಾಕಂದ್ರೆ ಅದಕ್ಕೆ ಅಧಿಕೃತವಾಗಿ ತನ್ನದೇ ಆದ ಸಂಪನ್ಮೂಲಗಳಿಲ್ಲ, ತನ್ನದೇ ಆದಂತ ಯಾವ ತೈಲ ಘಟಕಗಳು ಇಲ್ಲ ಅಲ್ಲಿ. ಸೊ ಆದ್ದರಿಂದ ಈ ರೀತಿಯಾಗಿರುತ್ತೆ. ಅದನ್ನ ನೀವು ನೋಡ್ತಾ ಇದ್ರೆ ಈಗ ನಮ್ಮ ದೇಶದ ಬಗ್ಗೆ ನಾವು ಕಾಳಜಿ ಮಾಡಬೇಕಾಗತ್ತೆ. ಸರಿ, ನಮ್ಮ ದೇಶದಲ್ಲಿ ಯಾಕಾಯ್ತು? ನಮ್ಮ ದೇಶವನ್ನು ಯಾಕೆ ಇವರು ಮಧ್ಯಸ್ಥಿಗೆ ಕರೀಲಿಲ್ಲ? ಯಾಕಂದ್ರೆ ಅಮೆರಿಕಕ್ಕೆ ತಾನು ಹೇಳಿದಾಗೆ ಕೇಳ್ತಕ್ಕಂತ ಒಂದು ಪಪ್ಪೆಟ್ ಬೇಕಾಗಿತ್ತು. ಅರ್ಥ ಆಯ್ತಾ? ಅದು ಪಾಕಿಸ್ತಾನ ಏನ್ ಹೇಳಿದ್ರು ತಲೆ ಅಲ್ಲಾಡ್ಸುತ್ತೆ ಅಂತ ಗೊತ್ತಿದೆ. ಸೊ ಆದ್ದರಿಂದ ಒಂದು ಬೇಕಾಗಿತ್ತು, ಅಲ್ಲಿಯೂ ಮುಸ್ಲಿಂ ಕಂಟ್ರಿ, ಇದು ಮುಸ್ಲಿಂ ಕಂಟ್ರಿ. ಆದ್ದರಿಂದ ಏನೋ ನಾನು ಈಗಾಗಲೇ ಸಿಕ್ಕಾಕೊಂಡ್ಬಿಟ್ಟಿದ್ದೀನಿ, ಇದರಿಂದ ಸ್ವಲ್ಪ ಹೊರಗಡೆ ಬರಬೇಕಾಗಿದೆ. ಅದಕ್ಕೆ ಏನ್ ಮಾಡಬೇಕು? ಅದಕ್ಕೆ ದೊಡ್ಡಣ್ಣನ ತನ್ನ ಶಕ್ತಿ ಬಗ್ಗೆ ಅನುಮಾನ ಸ್ಟಾರ್ಟ್ ಆಗಿದೆ. ಆಯ್ತು. ಆದ್ದರಿಂದ ಒಂದು ನಿಮಿಷ ಪಾಕಿಸ್ತಾನವನ್ನ ಇದರಲ್ಲಿ ತಳ್ಳಿತು, ಅದೇನು ಇಟ್ಟೋದಿಲ್ಲ ಅನ್ನೋದು ಬೇರೆ ಪ್ರಶ್ನೆ. ಆಮೇಲೆ ನಮ್ಮ ಭಾರತದ ಮೇಲೆ ಈಗಾಗಲೇ ಭಾರತದ ಪ್ರಭುತ್ವದ ಮೇಲೆ, ಮೋದಿ ಅವರ ಮೇಲೆ ಈಗಾಗಲೇ ಇರಾನ್ಗೆ ಅಸಮಾಧಾನ ಇದೆ. ಹೌದಾ? 100%. ಯಾಕಂದ್ರೆ ಇಸ್ರೇಲಿಗೆ ಇವರು ಕುಲ್ಲ ಸಪೋರ್ಟ್ ಮಾಡಿದ್ರಲ್ವಾ. ಆದ್ರಿಂದ ಎರಡನೇದಾಗಿ ಅಮೆರಿಕ ಇದೆಲ್ಲ ನಂಬೋದಿಲ್ಲ ಭಾರತವನ್ನ. ಆದ್ರೆ ಮೋದಿ ಸಾಹೇಬರು ಏನು ಅಂತಂದ್ರೆ ಭಾರತನ ಯಾಕೆ ನಂಬಲ್ಲ ಸರ್? ನಂಬೋದಿಲ್ಲ ಭಾರತವನ್ನ. ಒಂದ್ ನಿಮಿಷ ಹೇಳ್ತೀನಿ ಕೇಳಿ. ಭಾರತವನ್ನ ಬ್ಲಾಕ್ ಮೇಲ್ ಮಾಡ್ತಾರೆ. ಆಯ್ತಾ? ಇವಾಗೂ ಸಹಿತ ಯಾಕೆ ಮೋದಿ ಅವರು ಹೇಳಿದ ಹಾಗೆ ತಲೆ ಅಲ್ಲಾಡಿಸ್ತಾ ಇದ್ದಾರೆ ಅಂತಂದ್ರೆ, FT ನಲ್ಲಿ ಇರ್ತಕ್ಕಂಥ ಹೆಸರುಗಳು, ಇವರು ಮಾಡಿದಂತ ಕರ್ಮಕಾಂಡಗಳು, ಆಮೇಲೆ ಇವ್ರದ್ದು ಆದಾನಿ ಅನ್ನೋದು ಬಿಡನಲ್ಲ, ಆದಾನಿಯಲ್ಲಿ ಇರ್ತಕ್ಕಂಥ ದುಡ್ಡು ಕಾಸು ಎಲ್ಲ ಮೋದಿದು ಇದೆ. ಅದಕ್ಕೆ ಮೋದಾನಿ ಅಂತ ಹೇಳ್ತೀವಿ ನಾವು. ಇವಾಗ ಆದಾನಿ ಹೋಗ್ಬಿಟ್ಟು ಮೋದಾನಿ ಆಗ್ಬಿಟ್ಟಿದೆ. ಅವ್ರದ್ದು ಮೇಲೆ ಈಗಾಗಲೇ ಅಮೆರಿಕದಲ್ಲಿ ಕೇಸ್ಗಳಿದಾವೆ. 20,000 ಕೋಟಿ ರೂಪಾಯಿಯ ಒಂದು ಕೇಸ್ ನಡೀತಾ ಇದೆ. ಸೊ ಇವೆಲ್ಲವನ್ನು ಸಹಿತ ಟ್ರಂಪ್ ಒಂದೇ ಒಂದು ಮಾತನ್ನ ಬಹಳ ಸ್ಪಷ್ಟವಾಗಿ ಹೇಳ್ತಾನೆ, ನಾನು ಮನಸ್ಸು ಮಾಡಿದರೆ
ಮೋದಿಯವರ ಭವಿಷ್ಯ ಇದೆಯಲ್ಲ, ರಾಜಕೀಯ ಭವಿಷ್ಯ ನನ್ನ ಭವಿಷ್ಯವನ್ನು ನಾಶ ಮಾಡಬಲ್ಲೆ ಅಂತ ಒಂದು ಸ್ವಾಭಿಮಾನಿ ರಾಷ್ಟ್ರವನ್ನ ಸಾರ್ವಭೌಮ ರಾಷ್ಟ್ರದ ವಿರುದ್ಧ ಹೇಳಲಿಕ್ಕೆ ಹೌ ಡೇರ್ ಹಿ ಈಸ್. ಅರ್ಥ ಆಯ್ತಾ? ಇಲ್ಲಿ ವೀಕ್ನೆಸ್ ಇರೋದ್ರಿಂದ ಹೇಳಕ್ ಸಾಧ್ಯ. ಅದು ಹೇಳಿದ ಮೇಲೆ ವಾಪಸ್ ಕೊಡಬೇಕಲ್ವಾ? ನಮ್ಮ ದೇಶದ ಪ್ರಧಾನಿ ಮಂತ್ರಿ ನೀನ್ಯಾರ ಹೇಳೋದಕ್ಕೆ ನಮಗೆ ಅಂತ ಕೇಳಬೇಕಲ್ವಾ? ಅವ್ರು ಕೇಳಿಲ್ಲ, ಅವರು ಸೈಲೆಂಟ್ ಆಗಿದ್ರು. ನೀವು ಇಂಥಲ್ಲೇ ತೈಲ ತೆಗೆದುಕೊಳ್ಬೇಕು, ಆಯಿತು. ರಷ್ಯಾದಿಂದ ತೆಗೆದುಕೋಬಾರ್ದು, ಆಯಿತು. ನಾನು 50% ಹಾಕ್ತೀನಿ ಟ್ಯಾಕ್ಸು, ಆಯಿತು. ಎಲ್ಲ ಆಯಿತು. ನಿಮ್ಮಿಂದ ಏನೇನೆಲ್ಲ ಬರುತ್ತಲ್ವಾ ಅದೆಲ್ಲ ನಾವು ಫ್ರೀಯಾಗಿ ಕೊಡ್ಬೇಕು. ನೀವು ಟ್ಯಾಕ್ಸ್ ಹಾಕಂಗಿಲ್ಲ, ಅಂದ್ರೆ ನಾವು ಮಾತ್ರ ನಿಮ್ಮ ಮೇಲೆ 18% ಟ್ಯಾಕ್ಸ್ ಹಾಕ್ತೀವಿ. ಅರ್ಥ ಆಯ್ತಾ? ಕೃಷಿ ಇದೆಯಲ್ಲ, ಕೃಷಿ ಉತ್ಪನ್ನಗಳ ಮೇಲೂ ಸಹಿತ ನಾವು ಟ್ಯಾಕ್ಸ್ ಹಾಕ್ತೀವಿ. ಅದರ ಅರ್ಥ ಏನು ಅಂತಂದ್ರೆ, ಭಾರತ ಅನ್ನೋದು ನಾನು ಹೇಳಿದಾಗ ಕೇಳಬೇಕು ಅನ್ನೋ ಯಜಮಾನಿಕೆ ಇದೆ ಅಲ್ವಾ, ದೊಡ್ಡನ್ನಂದು. ಈ ಯಜಮಾನಿಕೆ ಪ್ರಕ್ರಿಯೆ ಬಹಳ ಕೆಟ್ಟದಾಗಿದ್ದು, ಅದಕ್ಕೆ ಪ್ರತಿಕ್ರಿಯೆ ಕೊಡಬೇಕಾಗಿರ್ತಕ್ಕಂಥದ್ದು ನಮ್ಮ ದೇಶದ ಪ್ರಧಾನಿದು ಇವತ್ತರು ಕೊಟ್ಟಿಲ್ಲ. ಅದಕ್ಕೆ ಸಂಪೂರ್ಣವಾಗಿ ಶರಣಾಗತರಾಗಿದ್ದಾರೆ ಅನ್ನೋದು ನಮ್ಮ ಅಭಿಪ್ರಾಯ. ಹೌದಾ ಸರ್? Somehow I dispute with that. It is debatable. I don't totally agree with that. ಒಂದು ನಿಮಿಷ ಪ್ರೊಫೆಸರ್ ಅವರು ಕೊಡೋಣ, ನನ್ಕಿಂತ ಸೀನಿಯರ್ ಅವರು. ಒಂದೇ ಒಂದು ನಿಮಿಷ ಹೇಳ್ಬಿಡ್ತೀನಿ ಸರ್. ಸರ್, ಏನಾಗ್ತದೆ ಇಲ್ಲಿ, ದೇ ಡಿಡ್ ನಾಟ್ ವಾಂಟೆಡ್ ಅ ಕ್ರೆಡಿಬಲ್ ಪರ್ಸನ್ ಟು ಮೀಡಿಯೇಟ್. ಅದಕ್ಕೆ ಪಾಕಿಸ್ತಾನಿಗೆ ಆಪ್ಷನ್ ಸಿಕ್ಕಿದೆ. ಯಾಕಂದ್ರೆ ಸೀಸ್ ಫೈರ್ನ ಯಾವಾಗ ಬೇಕಾದಾಗ ಕಿತ್ತು ಬಿಸಾಕುವಂತ ಆಪ್ಷನ್ ಇಟ್ಕೋಬೇಕು ಅಂದ್ರೆ ಅವ್ರಿಗೆ ಕ್ರೆಡಿಬಲ್ ಆಂಕರ್ ಇರಬಾರ್ದು. ಅರ್ಥ ಆಯ್ತಲ್ವಾ? ಸೊ ದಟ್ ಈಸ್ ವೈ ಐ ಥಿಂಕ್ ಪಾಕಿಸ್ತಾನ್ ವಾಸ್ ಅ ಸೂಟೇಬಲ್ ಪೊಸಿಷನ್. ಐ ಡೋಂಟ್ ರೀಡ್ ಬಿಯಾಂಡ್ ದಟ್. ನಾನು ನಮ್ಮ ಹಿನ್ನೆಲೆಯಲ್ಲಿ ಇವ್ರು ಸರ್ ಹೇಳಿದ್ರಲ್ಲ, ಈ ಲೋಕಲ್ ಪಾಲಿಟಿಕ್ಸ್ ಅದರಲ್ಲೆಲ್ಲ ಐ ಡೋಂಟ್ ಥಿಂಕ್ ಇಟ್ ವುಡ್ ಹ್ಯಾವ್ ಇನ್ಫ್ಲೂಯೆನ್ಸ್ ಟು ದಟ್ ಎಕ್ಸ್ಟೆಂಟ್ ದ ವೇ ಮೈ ಫ್ರೆಂಡ್ ಟೋಲ್ಡ್ ಅಬೌಟ್ ದಟ್. 90% ಐ ಅಗ್ರಿ ವಿತ್ ಅದರ್ ಥಿಂಗ್ಸ್, ಬಟ್ ದಿಸ್ ಸ್ಟೇಟ್ಮೆಂಟ್ ಐ ರಿಯಲಿ ಡಿಸ್ಪ್ಯೂಟ್ ಆನ್ ದಟ್. ಬಟ್ ಅಟ್ ದ ಸೇಮ್ ಟೈಮ್ ಇಂಡಿಯಾ ಲ್ಯಾಕ್ ದ ಅಪಾರ್ಚುನಿಟಿ. ಮೇ ಬಿ ಈ ಯುದ್ಧದಲ್ಲಿ ಇಲ್ಲದಿದ್ರು ಯುಕ್ರೇನ್ ಮತ್ತು ರಷ್ಯಾನ ವಾರಲ್ಲಿ ಯೂಟಿಲೈಸ್ ಮಾಡ್ಬೋದಿತ್ತು. ನೀವು ದೊಡ್ಡ ದೊಡ್ಡ ವಿಚಾರದ ಮಾತಾಡ್ತಾ ಇದ್ದೀವಿ. Maldives gave us a kick, Bangladesh gave us a slap, Nepal gave us a kick on us, Sri Lanka also tagged us ಅಲ್ವಾ? ಹಾಗಾಗಿ ನಾವು ದೊಡ್ಡ ಮಟ್ಟಕ್ಕೆ ನಾವು ಯೋಚನೆ ಮಾಡ್ತಿದ್ವಿ, ನಾವು ನಮ್ಮದೇ ಪ್ಯಾಂಟ್ ಶರ್ಟ್ಗಳನ್ನು ಸರಿಯಾಗಿ ಹಾಕೊಳ್ತಾ ಇಲ್ಲೇನೋ ಅಂತ ಅನ್ನುವಂಥ ಅನುಮಾನಕ್ಕೆ ನಾವು ಬಂದಿದ್ವಿ. ಹಾಗಾಗಿ ದೊಡ್ಡ ವಿಚಾರಕ್ಕೆ ನಾವು ಹೋಗೋದು ಬೇಡ. ಬಟ್ ಇವತ್ತಿಗೆ ನಾವು ಪ್ರಿನ್ಸಿಪಲ್ ನಮ್ಮ ಮೇಲೆ ದುಷ್ಪರಿಣಾಮ ಬೀರಿದ್ರೆ ಅದನ್ನು ಮಾತಾಡಲೇಬೇಕು, ಮಾತಾಡಬಾರ್ದು ಅಂತ ಹೇಳ್ತಾ ಇಲ್ಲ. ಅಂದ್ರೆ ವಿ ಹ್ಯಾವ್ ಮಿಸರೇಬಲಿ ಫೇಲ್ಡ್ ಅಂತ ಹೇಳ್ತಾ ಇದ್ದೀನಿ ನಾನು. ಅಟ್ ದ ಸೇಮ್ ಟೈಮ್ ನಾನು ಹೇಳ್ತಾ ಇರೋದು ಪ್ರಿನ್ಸಿಪಲ್ ಬೇಸ್ಡ್ ಒಂದು ಲೈಫ್ ಸ್ಟೈಲ್ ಮತ್ತು ಒಂದು ಮಲ್ಟಿಲ್ಯಾಟ್ರಲ್ ಫೋರಮ್ಸ್ಗೆ ಶಕ್ತಿ ತುಂಬುವಂಥ ಕೆಲಸ ಇಂಡಿಯಾ ಮಾಡಬೇಕಿತ್ತು. ಅದು ಎಲ್ಲೋ ಅದನ್ನು ಮಾಡದೆ ನನಗೆ ಯಾಕೆ ಮಾಡಲಿಲ್ಲ ಅನ್ನುವಂಥದ್ದು. ಏಕೆಂದರೆ ನಮ್ಮ ನ್ಯಾಮಿಗಾಗಲಿ ಸ್ಟ್ರಾಟಜಿಕಲ್ ಇಂಡಿಪೆಂಡೆನ್ಸಿಗಾಗಲಿ ಅದಕ್ಕೆ ಅರ್ಥವೇ ಬರಲ್ಲ ಅನ್ಲೆಸ್ ಅಂಟಿಲ್ ಯುನೈಟೆಡ್ ನೇಷನ್ಸ್ ಆರ್ ಸಮಥಿಂಗ್ ಲೈಕ್ ದ್ಯಾಟ್ ಇನ್ ಅ ರಿಫಾರ್ಮ್ಡ್ ಪೊಸಿಷನ್ ಮೇ ಬಿ. ಬಟ್ ಮಲ್ಟಿಲ್ಯಾಟ್ರಲ್ ಫೋರಮ್ ಶುಡ್ ಸರ್ವೈವ್ ಆರ್ಡರ್ ಬೇಸ್ಡ್. ಅಮೆರಿಕ ತನ್ನಷ್ಟಕ್ಕೆ ತಾನೇ ದೇ ಆರ್ ಶೂಟಿಂಗ್ ಇನ್ ದೇರ್ ಓನ್ ಫುಟ್. ಸೊ ಡೆಫಿನೆಟ್ಲಿ ಯುರೋಪ್ ವಿಲ್ ಅವ್ರ ಕೈಯಿಂದ ತಪ್ಪೋಗುತ್ತೆ, ಗಲ್ಫ್ countries will go ahead, South Africa, Brazil are already against, and so the world order is going to collapse and a renewed world order is going to come. India has to take a leading position by coming into multilateral forums in a leadership way. ಓಕೆ, ರೈಟ್. ಪುರಾಣಿಕ್ ಸರ್, ಆಗಲೇ ಶಶಿಕಾಂತ್ ಸರ್ ಹೇಳಬೇಕಾದ್ರೆ ನಿಮ್ಗಲ್ಲಿ ಒಂದು ಅಸಮಾಧಾನ ಇತ್ತು, ಅದೇನು ಅಂತ ಹೇಳಬೇಕು. ಅಟ್ ದ ಸೇಮ್ ಟೈಮ್ ಸರ್, ಬೇರುಗಳು ಈ ಯುದ್ಧಕ್ಕೆ ಬಹಳಷ್ಟು ಇರೋದ್ರಿಂದಾಗಿ ಡಾಲರ್ ಮತ್ತು ಯುವಾನ್, ಚೀನಾ ತನ್ನದೇ ಆದಂತಹ ಅಧಿಪತ್ಯವನ್ನು ಸಾಧಿಸೋಕೆ ತನ್ನದೇ ಆದಂತಹ ಪ್ರಯತ್ನವನ್ನೂ ಕೂಡ ಮಾಡ್ತಿರೋದ್ರಿಂದಾಗಿ ಇದು ಇಲ್ಲಿ ಎಷ್ಟರ ಮಟ್ಟಿಗೆ ಪಾತ್ರವನ್ನು ವಹಿಸ್ತು ಅಂತ ಒಂದು 2 ನಿಮಿಷದಲ್ಲಿ ಕ್ಲಾರಿಫೈ ಮಾಡಿ ಸರ್. ಈಗ ಅವರು ನಮ್ಮ ಶಶಿಕಾಂತ್ ಹೇಳಿದ್ದಲ್ಲಿ ನಾನು ಡಿಫರ್ ಆಗ್ತೇನೆ. ಯಾಕಂದ್ರೆ ಒಂಥರ ಅವರು ಕಾಂಗ್ರೆಸ್ ನಿಲುವು ಹೇಳ್ದಂಗಿತ್ತು ನನಗೆ. ನನ್ನ ಪ್ರಕಾರ ಏನಂದ್ರೆ ಕೇಳಿ ಹೇಳ್ತೀನಿ, ಹೇಳ್ಬೇಡಿ ಸರ್ ದಯವಿಟ್ಟು. ನಾನು ಹೇಳ್ತಾ ಇರೋದು ಕಾಂಗ್ರೆಸ್ಗೆ ಅದು ಸಂಬಂಧ ಇಲ್ಲ, ಮೋದಿ ವಿರುದ್ಧವಾಗಿ ನಡ್ಕೊಂಡಿದ್ದೀವಿ. ಯಾಕಂತಂದ್ರೆ ಮೋದಿ ಅವರು ಈ ದೇಶಕ್ಕೆ ರಾಜತಾಂತ್ರಿಕ ನಿಲುವನ್ನ ಫೇಲ್ ಮಾಡಿದ್ದಾರೆ. ಹೌದು, ಶರಣಾಗತರಾಗಿದ್ದಾರೆ ಅಮೆರಿಕಕ್ಕೆ. ಅದಕ್ಕೆ ನಿಮಗೆ ಇಷ್ಟು ಪುಟ್ಟಗಂಟ್ಲೆ ನಾನು ಒದಗಿಸಬಲ್ಲೆ ಪುರಾವೆಗಳನ್ನ. ಹೌದು, ಇಲ್ಲ ಫಸ್ಟ್ ಇದನ್ನ ಪಾಕಿಸ್ತಾನ ಇಂಡಿಯಾಕ್ಕೆ ಇಂಡಿಯಾದ ಬದಲು ಪಾಕಿಸ್ತಾನ ಯಾಕೆ ಪ್ರಿಫರ್ ಮಾಡಿದೆ ಅಂದ್ರೆ, ಪಾಕಿಸ್ತಾನ ಒಂದು ಇರಾನಿನ ಒಂದು ಬಾರ್ಡರ್ ತಗೊಳ್ಳಿ, ಬಹಳ ದೊಡ್ಡ ಬಾರ್ಡರ್ ಇದೆ ಅವ್ರಿಗೆ. ಒಂದು ಎರಡನೇದು, ಪಾಕಿಸ್ತಾನದಲ್ಲೂ 20 to 25% ಶಿಯಾಗಳಿದ್ದಾರೆ. ಅಲ್ಲಿ ಪಾಕಿಸ್ತಾನ ಏನಾದ್ರೂ ಶಿಯಾಗಳ ವಿರುದ್ಧವಾದ ಒಂದು ಕ್ರಮ ಕೈಗೊಳ್ಟ್ರೆ ಅವ್ರಿಗೂ ಸಹ ಆಂತರಿಕವಾಗಿ ಈಗಾಗಲೇ ಅಲ್ಲಿ ಬಲೂಚಿಸ್ತಾನ್ ಮತ್ತು ಅಫ್ಘಾನಿಸ್ತಾನ್ ಅಲ್ಲೆಲ್ಲ ಪ್ರಾಬ್ಲಮ್ ಇದೆ. ಆದ್ರಿಂದ ಪಾಕಿಸ್ತಾನದ ಒಂದು ಧರ್ಮದ ಇದರಲ್ಲಿ ನೋಡೋದಾದ್ರೆ ಶಿಯಾ ಸುನ್ನಿ ಬರಲ್ಲ ಇಲ್ಲಿ. ಪಾಕಿಸ್ತಾನ ಆ ಒಂದು ಇರಾನಿನ ವಿಶ್ವಾಸವನ್ನ ಪಡೀತೆ ಅಂದ್ರೆ ಇರಾನ್ ಒಪ್ಪಿದ್ರೆ ತಾನೇ ಅವ್ರನ್ನ ಮಧ್ಯಸ್ಥಿಕೆ ಕರಿತಿರೋದು, ನಾಳೆ ಮೀಟಿಂಗ್ ಆಗೋದು.
ಅಲ್ಲ ಅದಕ್ಕೆ ಪಾಕಿಸ್ತಾನ ಟುಕ್ ಇನಿಷಿಯೇಟಿವ್, Got it. ಆ ಇನಿಷಿಯೇಟಿವ್ ತಗೊಳ್ಳಿಲ್ಲ. ಅದರಿಂದ ನಾವು ಈ ಅತಿಯಾಗಿ ಭಾರತವನ್ನ ಬಯೋದಕ್ಕಿಂತ ಭಾರತ ಒಳ್ಳೆ ಅವಕಾಶ ಕಳ್ಕೊಳ್ತು ಅಂತ ಅರವಿಂದ್ ಹೇಳಿದ್ರಲ್ಲ, ಅಲ್ಲಿಗೆ ಮಾತಾಡ್ಬೇಕು. ಯಾಕಂದ್ರೆ ಇಲ್ಲದೆ ಹೋದ್ರೆ ಏನಾಗುತ್ತೆ, ನಾವು ವಿಶ್ವಗುರು ಅಂತ ಇಮೇಜ್ ಕೊಂಡಿದ್ದೀವಿ. ಇಮೇಜ್ ತಕ್ಕಂಗೆ ನಾವು ವಿಶ್ವಗುರುವಿನ ಒಂದು ನೈತಿಕತೆ ಅಥವಾ ಒಂದು ರೀತಿ ನಿಷ್ಪಕ್ಷಪಾತವಾದ ನಿಲುವನ್ನ ನಾವು ಇಟ್ಕೊಳ್ಳಿಲ್ಲ. ಅದರಿಂದ ಅನುಮಾನ ಬಂತವ್ರಿಗೆ, ಇವ್ರು ಮೊದಲಿಂದ ಅಮೆರಿಕ ಇಸ್ರೇಲ್ ಹೋಗ್ಬಿಡ. ಈಗ ಅಲ್ಲಿರ್ತಕ್ಕಂತ ಇನ್ನೊಂದು ಪಾಯಿಂಟ್ ಏನೋ ಕೇಳಿದ್ರಲ್ಲಿ ನೀವು, ಯುವಾನ್ ಸರ್, ಲೀಡ್ ಮಾಡ್ಬೇಕು ಅಂತ ಹೊರಟು. ತಪ್ಪೇನಿಲ್ಲ. ನೀವು $1 ಎಲ್ಲವನ್ನು ಕೊಟ್ಕೋಬೇಕು ಅಂತ ನಿಮ್ಗೆ ಯಾರು ಹೇಳಿದ್ರು? ಇದು ಕಟ್ಟಪ್ಪಣೆ ಕೊಟ್ಟವ್ರು ಯಾರು? ಅಮೆರಿಕನ್ ಡಾಲರ್ ಸುಪ್ರೀಂ ಅಂತಕ್ಕಂಥದ್ದು ವಾಣಿಜ್ಯ ದೃಷ್ಟಿಯಿಂದ ನಿಜ ಆಗ್ಲಿ, ಅದಕ್ಕೊಂದು ರೀತಿಯಲ್ಲಿ ಇಂಟರ್ನ್ಯಾಷನಲ್ ಸ್ಟೆಬಿಲಿಟಿ ಇದೆ. ಯುಎನ್ ಅಥವಾ ಬೇರೆ ನಮ್ಮ ಇಂಡಿಯನ್ ಕರೆನ್ಸಿನಲ್ಲೇ ನಾವು ಯಾಕೆ ತಗೊಳ್ಕೊಳ್ಬಾರ್ದು? ಸೊ ಈ ರೀತಿಯ ಒಂದು ಪ್ರಶ್ನೆ ಬಂದಾಗ ಇರಾನ್ ನಿಲುವು ಕರೆಕ್ಟ್ ಆಗಿದೆ. ಏನೋ ಇವತ್ತು ನಾನು ಹೇಳಿದ್ನಲ್ಲ ಅವ್ರಿಗೆ, ಇನ್ನು ಅವರು 15-20 ವರ್ಷ ಈ ನಷ್ಟ ಭರಿಸಬೇಕಾದ್ರೆ ಅವರ ಆಯಿಲ್ ಇದೆಯಲ್ಲ, ಇರಾನಿನ ಆಯಿಲ್ ಚೀನಾಕ್ಕೆ ಹೆಚ್ಚು ಹೋಗ್ತಾ ಇರ್ತಕ್ಕಂಥದ್ದು. ಅದರಿಂದ ಅಲ್ಲಿಂದ ಲಾಭ ಇದೆ. ಅದರಿಂದ ಇಲ್ಲಿ ಇನ್ನು ಮೂರನೇ ಪ್ರಶ್ನೆ, ಈ ಡಾಲರಿನ ಅಧಿಪತ್ಯವನ್ನ ನಾವು ಕಡಿಮೆ ಮಾಡದೆ ಹೋದ್ರೆ ನಾವು ಸಹ ಇದಕ್ಕೆ ಸಿಗಾಕೋತೀವಿ, ಫಾರಿನ್ ಎಕ್ಸ್ಚೇಂಜ್ ಇಂಡಿಯಾ ಕರೆನ್ಸಿ ಡಾಲರ್ ಮಟ್ಟದಲ್ಲಿ ಬರಬೇಕು ಅಂದ್ರೆ ನಾವು ಅವ್ರು ಹೇಳಿದ್ರಲ್ಲ, ಮಲ್ಟಿ ಪ್ರಾಂಗ್, ಮಲ್ಟಿ ಲ್ಯಾಟ್ರಲ್, ಒಂದ್ ರೀತಿಯಲ್ಲಿ ಎಲ್ಲ ವಿಶ್ವಾಸವನ್ನ ಗೆಲ್ತಕ್ಕಂತ ಒಂದು ಪ್ರಾಗ್ಮ್ಯಾಟಿಕ್ ಡಿಪ್ಲೊಮೆಸಿ ಮಾಡ್ಬೇಕು. ನಾಟ್ ಸ್ಟ್ರಾಟಜಿಕ್ ಸೈಲೆನ್ಸ್, ಪ್ರಾಗ್ಮ್ಯಾಟಿಕ್ ಡಿಪ್ಲೊಮೆಸಿ ಅಂದ್ರೆ ಏನು, ನಮ್ಮ ದೇಶದ ದೃಷ್ಟಿಯಿಂದ ನ್ಯಾಷನಲ್ ಇಂಟ್ರೆಸ್ಟ್ ನಾವು ಇಟ್ಕೊಳ್ಳೋದಾದ್ರೆ ಈ ರೀತಿ ನಾವು ಒಂಥರ ಶ್ರೀಮಂತ ಗಾಂಭೀರ್ಯದಿಂದ ಸ್ಟ್ರಾಟಜಿಕ್ ಅಲಯನ್ಸ್ ಅಥವಾ ವಿಶ್ವಗುರು ಅಂತ ಹೇಳ್ತಾರೆ. ವಿಶ್ವಗುರು ಅಂದ್ರೆ ಡೈನಾಮಿಕ್ ಆಗಿರ್ಬೇಕು. ವಿಸಿಬಲ್ ಅಂಡ್ ವೆರಿಫೈಯಬಲ್ ಡಿಪ್ಲೊಮಸಿ ಇರಬೇಕು. ಸೈಲೆನ್ಸ್ ಇಸ್ ನಾಟ್ ಗುಡ್ ಫಾರ್ ಅ ಲಾಂಗ್ ರೇಂಜ್. ಕರೆಕ್ಟ್. ಶಶಿಕಾಂತ್ ಅವರು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಕ್ಕಾಗಿ ಧನ್ಯವಾದಗಳು. ಹೌದು ನೋಡಿ, ಅಂತಿಮವಾಗಿ ನಾಗರಿಕರ ಹಿತದೃಷ್ಟಿಯಿಂದ ನೋಡಬೇಕಾಗತ್ತೆ. ಯಾಕಂದರೆ ಈ ಸಾವು ನೋವುಗಳನ್ನು ನೋಡಿದ ಹಲವಾರು ಸಂದರ್ಭಗಳಲ್ಲಿ ನಮ್ಮ ಭಾರತದ ಇತಿಹಾಸಗಳನ್ನೇ ನೋಡಿದಾಗ ಅಶೋಕ ಚಕ್ರವರ್ತಿನೇ ಆಗಲಿ, ಭರತ ಬಾಹುಬಲಿನೇ ಆಗಲಿ, ಅದನ್ನೆಲ್ಲ ತ್ಯಜಿಸಿ ಶಾಂತಿ ಸ್ಥಾಪನೆಗಾಗಿ ನಿರ್ಧಾರವನ್ನು ತೆಗೆದುಕೊಂಡಂತಹ ಈ ಭೂಮಿಯಲ್ಲಿ ನಿಂತುಕೊಂಡು ಆ ಸಾವುಗಳನ್ನು ನೋಡಿದಾಗ, ಆ ನೋವುಗಳನ್ನು ನೋಡಿದಾಗ ಯುದ್ಧ ಬೇಡ, ಈ ನಿಟ್ಟಿನಲ್ಲಿ ಪ್ರತಿಯೊಂದು ರಾಷ್ಟ್ರ ಕೂಡ ಮುಂದಾಗಿ ಡೊನಾಲ್ಡ್ ಟ್ರಂಪ್ ಅಮೆರಿಕ ಅಧ್ಯಕ್ಷರ ನಿಲುವು ನಿರ್ಧಾರಗಳನ್ನು ಹೆಂಗೆ ವಿರೋಧಿಸಬೇಕು ಅಂತ ಹೇಳಿ ನಿರ್ಧಾರಗಳನ್ನು ತಗೊಳ್ಳಿ ಅಂತ ಹೇಳ್ತೀವಿ. ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸೋಣ. ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.